ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲೂಟಿ. ಸ್ನೇಹಿತರೆ, ತುಂಬ ಜನ ಸ್ಪರ್ಧಾರ್ಥಿಗಳು ಕೇಳ್ಕೊಳ್ತಾ ಇದ್ದೀರಾ, ಸರ್ KS ಎಕ್ಸಾಮ್ ಸಮೀಪಿಸ್ತಾ ಇದ್ದಾವೆ, 2012ರ ಕ್ವಶನ್ ಪೇಪರ್ನ ಬಿಡಿಸ್ಕೊಡಿ ಅಂತೇಳಿ ತುಂಬ ಜನ ಸ್ನೇಹಿತರು ಕಮೆಂಟ್ ಮಾಡಿದ್ದೀರಾ. ಕೆಲವೊಂದಿಷ್ಟು ಕಾರಣಗಳಿಂದ ನನಗೆ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಲಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸಬೇಕು ಸ್ನೇಹಿತರೆ. ನಿಮ್ಮೆಲ್ಲ ಕೋರಿಕೆ ಮೇರೆಗೆ ನಾನಿವತ್ತು 2012ರ ಪ್ರಶ್ನೆ ಪತ್ರಿಕೆ 2ರಲ್ಲಿನ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಇವತ್ತಿನ ತರಗತಿಯಲ್ಲಿ ಬಿಡಿಸ್ತಾ ಹೋಗ್ತೀನಿ. 20 ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳು ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳಿದ್ದಾವೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ಕ್ವಶನ್ಗಳನ್ನು ಯಾವ ರೀತಿ ಬಿಡಿಸ್ತಾ ಇದ್ದೀನಿ, ಯಾವ ರೀತಿ ಅವುಗಳನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಬೇಕು ಅನ್ನೋದನ್ನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನೋಡೋದಕ್ಕಿಂತ ಮುಂಚೆ ಈಗಾಗಲೇ ಮೊನ್ನೆ ತಾನೇ AC ಕ್ವಶನ್ ಪೇಪರ್ ಅದು HK ಮತ್ತು ನಾನ್ HK ಕ್ವಶನ್ ಪೇಪರ್, ಅದರಲ್ಲಿ ಕೂಡ ತುಂಬ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್ಗಳದಾವು. ಯಾರು ನೋಡಿಲ್ಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ 2 ವಿಡಿಯೋಗಳ ಲಿಂಕ್ ಇದೆ. HK AC ಮತ್ತು ನಾನ್ HK AC ಅಸಿಸ್ಟೆಂಟ್ ಕಂಟ್ರೋಲರ್, ಈ 2 ಪತ್ರಿಕೆಯಲ್ಲಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಕೂಡ ಅತಿ ಸರಳವಾಗಿ ಬಿಡಿಸ್ಕೊಟ್ಟಿದ್ದೀನಿ. ಯಾರು ನೋಡಿಲ್ಲೋ ಆ ವಿಡಿಯೋನ ನೋಡಿಕೊಂಡು ಆಮೇಲೆ ಈ ವಿಡಿಯೋನ ನೋಡಿ, ಅಥವಾ ಈ ವಿಡಿಯೋ ನೋಡಿದ ಮೇಲೆ ನೆಕ್ಸ್ಟ್ ಆ 2 ವಿಡಿಯೋಗಳನ್ನು ನೋಡ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಕ್ವಶನ್ ನಂಬರ್ 1, ಕೆಳಗೆ ಕೊಟ್ಟಿರುವ ಮಾಹಿತಿಯನ್ನು ಓದಿಕೊಳ್ಳಿ, ನಂತರ ಪ್ರಶ್ನೆಗೆ ಉತ್ತರಿಸಿ. ಕೆಳಗೆ ಕೆಲವೊಂದಿಷ್ಟು ದತ್ತಾಂಶಗಳನ್ನು ಕೊಟ್ಟಿದ್ದಾರೆ, ಆ ದತ್ತಾಂಶಗಳನ್ನು ಓದಿಕೊಳ್ಬೇಕು. ಓದಿಕೊಂಡು ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ ನೀಡಬೇಕು. ಏನನ್ನು ಕೊಟ್ಟಿದ್ದಾರೆ? 1ನೇ ದತ್ತಾಂಶದಲ್ಲಿ ABCDEF ಎಂಬ 6 ಮಂದಿ ಸ್ನೇಹಿತರು ಕೇಂದ್ರದತ್ತ ಮುಖ ಮಾಡಿ ವೃತ್ತಾಕಾರದಲ್ಲಿ ಕುಳಿತಿದ್ದಾರೆ. ABCD ಅಂತಕ್ಕಂಥ 6 ಜನ ಸ್ನೇಹಿತರು ಕೇಂದ್ರದ ಕಡೆಗೆ ಮುಖ ಮಾಡಿ ವೃತ್ತಾಕಾರವಾಗಿ ಕುಳಿತಿದ್ದಾರೆ. ಕ್ಲಿಯರಾ? ಎಸ್. A ಮತ್ತು B ನಡುವೆ F ಇದ್ದಾನೆ, E ಮತ್ತು B ನಡುವೆ C ಇದ್ದಾನೆ, D ಮತ್ತು C ನಡುವೆ E ಇಲ್ಲ, C ಯ ಎಡದಿಂದ 2ನೇ ಸ್ಥಾನದಲ್ಲಿ D ಇದ್ದಾನೆ. ಇದು ಅವ್ರು ಕೊಟ್ಟಿರ್ತಕ್ಕಂಥ 4 ದತ್ತಾಂಶಗಳು. ಅದರ ಪ್ರಕಾರ ಆಗ್ತಾ ಹೋಗ್ತೀನಿ. ಈಗ ನೋಡಿ, A ಮತ್ತು B ನಡುವೆ F ಇದ್ದಾನೆ, Fದು ಪ್ಲೇಸ್ ಇದೆ ಅಂತ ಇಟ್ಕೊಳ್ರಿ. ಹಾಗಾದ್ರೆ ಇದು A ಆಗ್ತಾನೆ, ಇದು B ಆಗ್ತಾನೆ, ಅಥವಾ A ಈ ಕಡೆ ಆದ್ರೂ ಬರ್ಬೋದು ಅಥವಾ B ಈ ಕಡೆ ಆದ್ರೂ ಬರ್ಬೋದು. ಒಟ್ಟಿನಲ್ಲಿ A ಮತ್ತು B ನಡುವೆ F ಇದ್ದಾನೆ. ಇದು ದತ್ತಾಂಶ 2 ಸಾಧ್ಯತೆಗಳಿದಾವೆ, ಹೌದಾ? ನೆಕ್ಸ್ಟ್, E ಮತ್ತು B ನಡುವೆ C ಇದ್ದಾನೆ. ಇಲ್ಲ B ಈ ಕಡೆ ಅಂತ ತಿಳ್ಕೊಳ್ರಿ. E ಮತ್ತು B ನಡುವೆ C ಇದ್ದಾನೆ, ನಾ ಈ ಕಡೆ B ಇದೆ, ಈ ಕಡೆ ಸಾಧ್ಯತೆ ತೆಗೆದುಕೊಂಡಾಗ ಇಲ್ಲಿ E ಮತ್ತು B, E ಇಲ್ಲಿ ಬರ್ತಾನೆ, E ಮತ್ತು B ನಡುವೆ C ಇಲ್ಲಿ ಬರ್ತಾನೆ. ಇದು E ಇಲ್ಲಿ ಬಂದ್ರೆ E ಮತ್ತು B ನಡುವೆ C ಇಲ್ಲಿ ಬರ್ತಾನೆ. B ಈ ಕಡೆ ಇದೆ ಅಂತ ತಿಳ್ಕೊಂಡಾಗ, B ಈ ಕಡೆ ಇದೆ ಅಂತ ತಿಳ್ಕೊಂಡಾಗ E ಮತ್ತು B ನಡುವೆ C ಇದ್ದಾನೆ. ನೋಡ್ರಿ, ಇದು ಕಾನ್ಸ್ಟೆಂಟ್, ಇಲ್ಲೇ ಪ್ಲೇಸ್ ಇದು ಬಂತು. B ಈ ಕಡೆ ಆದ್ರೆ ಇರ್ಲಿ, B ಈ ಕಡೆ ಆದ್ರೆ ಇರ್ಲಿ, ಇದು ಪ್ಲೇಸ್ ಫಿಕ್ಸ್ ಆಗಿತ್ತು ಇಲ್ಲಿದ, ಹೌದಾ ತಾನೆ? ಈ ಕಡೆಯಿಂದ ಬಂದ್ರು ಇಲ್ಲೇ ಬರ್ತಾನೆ, B ಈ ಕಡೆ ಅಂತ ತೆಗೆದುಕೊಂಡ್ರೆ E ಇಲ್ಲೇ ಬರ್ತಾನೆ. ಎಸ್, ಈಗಿದೆ ನೋಡ್ರಿ. ನೆಕ್ಸ್ಟ್, C ಮತ್ತು D ನಡುವೆ, D ಮತ್ತು C ನಡುವೆ E ಇಲ್ಲ, D ಎಲ್ಲಿ ಬರ್ತಾನೆ ಅಂತ ನಮಗೆ ಗೊತ್ತಿಲ್ಲ, ಬಿಟ್ಟು ಬಿಡ್ರಿ. ನೆಕ್ಸ್ಟ್, C ಯ ಎಡದಿಂದ 2ನೇ ಸ್ಥಾನದಲ್ಲಿ D ಇದ್ದಾನೆ. C ಯ ಎಡದಿಂದ 2ನೇ ಸ್ಥಾನ, C ನೋಡ್ರಿ, C ಇಲ್ಲಿದ್ದಾನೆ. ಈ ಕಡೆ ರೈಟು, ಈ ಕಡೆ ಲೆಫ್ಟ್ ಐತಿ. ಈ ಕಡೆ ರೈಟು, ಈ ಕಡೆ ಕೇಂದ್ರದ ಕಡೆ ಮುಖ ಮಾಡಿಕೊಂತ, ಈ ಕಡೆ ಬಲಗೈ ಇರುತ್ತೆ, ಈ ಕಡೆ ಎಡಗೈ ಇರುತ್ತೆ. ಎಡಗಡೆಗೆ 2ನೇ ಸ್ಥಾನದಲ್ಲಿ D ಇದ್ದಾನಂತೆ. ನೋಡ್ರಿ, ಎಡಗಡೆಗೆ 2ನೇ ಸ್ಥಾನದಲ್ಲಿ F ಇದ್ದಾನೆ. ಹಾಗಾದ್ರೆ ಸಿದು ಪ್ಲೇಸ್ ರೈಟ್ ಪ್ಲೇಸ್ ಇದಲ್ಲ. ಸಿದು ರೈಟ್ ಪ್ಲೇಸ್ ಇದಲ್ಲ ಅಂದಮೇಲೆ ನೋಡ್ರಿ, B ಮತ್ತು E ನಡುವೆ C ಇದಾನೆ ಅಂತಲ್ಲ, ಹಾಗಾದ್ರೆ B ದ ರೈಟ್ ಪ್ಲೇಸ್ ಇದಲ್ಲ, ಇದು A ದ ಪ್ಲೇಸ್. ಇದು A ದ ಪ್ಲೇಸ್ ಆಯ್ತು. C ಇಲ್ಲಿ ಬರಲ್ಲ ಅಂದ್ಮೇಲೆ B ಇಲ್ಲಿ ಬರಲ್ಲ, ಯಾಕಂದ್ರೆ B ಮತ್ತು E ನಡುವೆ C ಇದಾನೆ ಅಂತ ಹೇಳಿದ್ರೆ B ದ ರೈಟ್ ಪ್ಲೇಸ್ ಅಲ್ಲ ಅಂದ್ರೆ ಇದು B ದು C ದ ರೈಟ್ ಪ್ಲೇಸ್ ಅಲ್ಲ ಅಂದ್ಮೇಲೆ ಇದು B ದ ರೈಟ್ ಪ್ಲೇಸ್ ಅಲ್ಲ. ಇದು C ಎಡಗಡೆಗೆ ಅಂತ ಹೇಳಿದ್ರಲ್ಲ, ಈ ನೋಡ್ರಿ, ಇಲ್ಲಿ C ಇಲ್ಲಿದಲ್ಲ, ಎಡಗಡೆಗೆ ಇದು ರೈಟ್ ಇರುತ್ತೆ, ಇದು ಲೆಫ್ಟ್ ಇರುತ್ತೆ. ಲೆಫ್ಟ್ 2ನೇ ಸ್ಥಾನದಲ್ಲಿ 1 2ನೇ ಸ್ಥಾನ ಬಂತು. ಇಲ್ಲೇ ನೋಡ್ರಿ, ಇಲ್ಲಿ D ಬಂತು. ಹಾಗಾದ್ರೆ ಇದು A ಸ್ಥಾನ ಆದ್ರೆ ಇದು B ಇದ್ದು ಸ್ಥಾನ ಆಯ್ತು. B ಇದ್ದು ಸ್ಥಾನ ಆಯ್ತು. ಕಂಪ್ಲೀಟ್ ಆಯ್ತಾ? ಎಸ್. ಮತ್ತೊಂದು ಇಲ್ಲಿ ಏನಾಗಿದೆ ನೋಡ್ರಿ, 4ನೇ ದತ್ತಾಂಶ ನೋಡ್ಕೊಳ್ಳಿ. D ಮತ್ತು C ನಡುವೆ E ಇಲ್ಲ, D ಮತ್ತು C ನಡುವೆ E ಇಲ್ಲ. ಇಲ್ಲಿ ಏನಾಗ್ಯದ? E ಬಂದ್ಬಿಟ್ಟದ. ಅದು ತೊಂದರೆ ನಮಗೆ ಇವಾಗ. ಏನ್ ಮಾಡ್ಬೇಕೀಗ? ಅವ್ರ ಪ್ರಕರಣ ಮಾಡಿದೀವಿ ನೋಡ್ರಿ. A ಮತ್ತು B ನಡುವೆ F ಇದ್ದಾನೆ, ಆಮೇಲೆ C ಯ ಎಡಕ್ಕೆ D, 2ನೇದಲ್ಲಿ D ಇದ್ದಾನೆ. ಆಮೇಲೆ ಇನ್ನೂ ಒಂದು ಕೇಳಿದ್ರೆ ಅವರು E ಮತ್ತು B ನಡುವೆ C ಇದ್ದಾನೆ, E ಮತ್ತು B ನಡುವೆ C ಇದ್ದಾನೆ, ಬಟ್ D ಮತ್ತು C ನಡುವೆ E ಇಲ್ಲ ಅಂತ ಹೇಳಿದ್ರೆ E ಇದ್ದಾನೆ. ಈಗ ನೋಡಿದ್ರೆ ಎಸ್,
ಆದರೆ ಇನ್ನೂ ಒಂದು ಸಾಧ್ಯತೆ ಐತಿ. ಈ ಇಲ್ಲ ಅಂತ ಹೇಳಿದ್ರೆ ಇ ಮತ್ತು ಬಿ ಮತ್ತು ಇ ನಡುವೆ ಸಿ ಇದಾನೆ ಅಂತ ಹೇಳಿದರೆ, ಹಾಗಾದ್ರೆ ಬಿ ಮತ್ತು ಈ ಬಿ ನಿಲ್ ಹಚ್ಕೊಂಡು ಇ ನಿಲ್ ಹಚ್ಕೊಂಡ್ಬಿಟ್ರೆ ಬಿ ಪ್ಲೇಸ್ ಇ ಪ್ಲೇಸ್ ಅಲ್ಲಿ ಬಿ ಹೋಗ್ತಾನೆ, ಬಿ ಪ್ಲೇಸ್ ಅಲ್ಲಿ ಇ ಹೋಗ್ಬೋದಲ್ಲ, ಅದೊಂದು ಸಾಧ್ಯತೆ ಇದೆಯಲ್ಲ. ಸಿ ಎಲ್ಲಿದ್ದಾನೆ ಅಂತ ಹೇಳಿದ್ರೆ ಇ ಮತ್ತು ಬಿ ನಡುವೆ ಸಿ ಇದಾನೆ ಅಂತ ಹೇಳಿದ್ರೆ, ಹಾಗಾದ್ರೆ ಇ ನ ಈ ಕಡೆ ತೆಗೆದುಕೊಂಡೋಣ, ಬಿ ನ ಇಲ್ಲಿ ಹಚ್ಕೊಂಡ್ಬಿಡೋಣ, ಇನ್ನೊಂದು ಕಡೆ ನೋಡಿ ಬಿ ಇಲ್ಲಿ ಹಚ್ಕೊಂಡ್ಬಿಡೋಣ. ಇದ್ ಪ್ಲೇಸ್ ಇದು, ಸಿದು ಪ್ಲೇಸ್ ಇದು, ಡಿದು ಪ್ಲೇಸ್ ಇದು. ಈಗ ಸಿ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಡಿ ಅದನ್ನ, ಇ ಮತ್ತು ಬಿ ನಡುವೆ ಸಿನು ಇದ್ದಾನೆ. ಕ್ಲಿಯರ್ ಆಯ್ತು. ಇದು ಉಳಿದಿರ್ತಕ್ಕಂಥದ್ದು ಎರಡು ಪ್ಲೇಸ್ ಇದು, ಎಫ್ ಮತ್ತು ಎ. ಹೌದು ತಾನೆ? ಎಸ್. ಈಗ ನೋಡ್ರಿ ಎಫ್ ಎಲ್ಲಿದ್ದಾನಂತೆ, ಎ ಮತ್ತು ಬಿ ನಡುವೆ ಎಫ್ ಇದ್ದಾನೆ. ಹೌದು ತಾನೆ? ಅವ್ರು ಹೇಳಿದ್ರೆ ಮೊದಲು ಎ ಮತ್ತು ಬಿ ನಡುವೆ ಎಫ್ ಇದ್ದಾನೆ. ಇಲ್ಲಿ ಬಿ ಅದ. ಈಗ ಎ ಇಲ್ಲಿ ಹಚ್ಕೊಂಡೆ ಅಂತ ಇಟ್ಕೊಳ್ರಿ, ಎ ಮತ್ತು ಬಿ ನಡುವೆ ಎಫ್ ಇಲ್ಲಿ ಬರ್ಬೇಕಾಗತ್ತೆ. ಬರ್ತಾನು ಇದು ಅರ್ಧ ಅಥವಾ ಅರ್ಧಕ್ಕಿಂತ ಕಡಿಮೆ ಇರ್ಬೇಕು ನಮಗೆ. ಇಲ್ಲಿ ನೋಡಿ ಅರ್ಧಕ್ಕಿಂತ ಜಾಸ್ತಿ ಆಗ್ತಿದ್ಗ ಇದು ಈ ಕಡೆ ಎ ಮತ್ತು ಬಿ, ಎ ಇಲ್ಲಿ ಅದನೆ, ಬಿ ಇಲ್ಲಿ ಅದನೆ, ಇದು ಸೆಂಟರ್ ಅನ್ಕೊಳಕ್ ಬರಲ್ಲ, ಸೆಂಟರ್ ಇದಾಗುತ್ತೆ. ಎ ಮತ್ತು ಬಿ ನಡುವೆ ಇದಾಗ್ತದೆ. ಬಟ್ ಎ ಇದಾದ್ರೆ ನೋಡ್ರಿ, ಎ ಮತ್ತು ಬಿ ನಡುವೆ ಬಂದಾಗ ಅರ್ಧ ಇಂದಾಗ ಈ ಕಡೆ ಆದ್ರೆ ಬರ್ಬೋದು, ಈ ಕಡೆ ಆದ್ರೆ ಬರ್ಬೋದು. ಎ ಮತ್ತು ಬಿ ನಡುವೆ ಎಫ್ ಇದಾನೆ ಅಂದ್ಮೇಲೆ ಇದು ರೈಟ್ ಆಯ್ತು, ಇದು ರೈಟ್ ವೇ ಅವ್ರು ಕೇಳಿರ್ತಕ್ಕಂಥದ್ದು. ಕ್ಲಿಯರ್ ಆಯ್ತಾ? ಇದು ನೋಡ್ರಿ ಒಂದೊಂದು ದತ್ತ ನೋಡ್ರಿ. ಇವಾಗ ಎ ಮತ್ತು ಬಿ ನಡುವೆ ಎಫ್ ಇದಾನೆ, ಅದು ಈ ಕಡೆ ಆದ್ರೆ ಆಗಿರ್ಬೋದು, ಈ ಕಡೆ ಆದ್ರೆ ಆಗಿರ್ಬೋದು. ಬಟ್ ಎ ಇಲ್ಲಿ ತೆಗೆದುಕೊಂಡಾಗ ಇಲ್ಲಿ ಬರುತ್ತೆ, ರಾಂಗ್ ಆಗ್ಬಿಡುತ್ತೆ. ಯಾಕಂದ್ರೆ ಅರ್ಧಕ್ಕಿಂತ ಜಾಸ್ತಿ ಆಗುತ್ತೆ ಪ್ಲೇಸ್ ಎ ಮತ್ತು ಬಿ ನಡುವೆ. 1, 2, 3 ಜನ ಆಗ್ತಾರೆ, ಗ್ಯಾಪ್ ಬರಲ್ಲ. ಅದಕ್ಕೋಸ್ಕರ ಎ ಇಳಿಸ್ಕೊಂಡಾಗ ಎಫ್ ಇಲ್ಲಿ ಬರುತ್ತೆ. ಎ ಮತ್ತು ಬಿ ನಡುವೆ ಎಫ್ ಬಂದ, ಇ ಮತ್ತು ಬಿ ನಡುವೆ ಸಿ ಬಂದಿದ್ದಾನೆ, ಡಿ ಮತ್ತು ಸಿ ನಡುವೆ ಇ ಇಲ್ಲ, ಬಿ ಇದ್ದಾನೆ ಇಲ್ಲಿ, ಸಿ ಎಡಕ್ಕೆ ಎರಡನೇ ಸ್ಥಾನದಲ್ಲಿ ಡಿ ಇದ್ದಾನೆ. ಮುಗೀತಲ್ಲ? ಈಗ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಈಸಿಯಾಗಿ ಆನ್ಸರ್ ಮಾಡ್ಬೋದಲ್ಲ. ಎಸ್ ಏನ್ ಕೇಳಿದರೆ ಎ ಮತ್ತು ಸಿ ನಡುವೆ ಇರುವವರು ಯಾರು? ಎಲ್ಲಿದ್ದಾನೆ? ಎ ಮತ್ತು ಸಿ ನಡುವೆ ಇರತಕ್ಕಂಥವ್ರು ಯಾರು? ಇ ಈಸ್ ರೈಟ್ ಆನ್ಸರ್. ಯಾವುದು? ಇ ಇದ್ದಾನೆ. ಎ ಮತ್ತು ಸಿ ನಡುವೆ ಯಾರಿದ್ರೆ ಇ ಇದ್ದಾನೆ. ನೋಡ್ರಿ ಹೆಂಗೆ ಕೇಳ್ತಾನೆ ಸೀಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಕ್ವಶನ್ಗಳನ್ನ. ನಾವೆಲ್ಲರೂ ಇದೇ ರೀತಿ ಬಿಡಿಸ್ಬಿಡ್ತೀವಿ, ಹೌದಾ? ಎಸ್, ಈ ರೀತಿ ಬಿಡಿಸ್ಕೊಟ್ಟಾಗ ಅಲ್ಲಿ ಒಂದು ಸಣ್ಣದು ದತ್ತಾಂಶದಲ್ಲಿ ಸಿ ಮತ್ತು ಡಿ ನಡುವೆ ಇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಅಲ್ಲೇ ನಾವೇನ್ ಮಾಡ್ಬಿಡ್ತೀವಿ, ಎಡವಟ್ಟು ಮಾಡ್ಕೊಂಡು ಮುಗಿಸ್ಬಿಡ್ತೀವಿ ಅಲ್ಲಿಗೆ. ಕ್ವಶನ್ ತಪ್ಪು ಕೊಟ್ಟಿದ್ದಾನೆ ಅದಂತೇಳಿ. ಗೊತ್ತಾಯ್ತು? ಎಸ್, ಅರ್ಥ ಆಯ್ತು ಸ್ನೇಹಿತರೆ. ಕ್ವಶನ್ ಅನ್ನ ನಾನು ಸಾಲ್ವ್ ಮಾಡುವಾಗ ಸ್ವಲ್ಪ ದೊಡ್ಡದಾಗಿರುತ್ತೆ, ತೊಂದರೆ ಮಾಡ್ಕೊಳ್ಬೇಡಿ. ದಯವಿಟ್ಟು ಸ್ಕಿಪ್ಪು ಕೂಡ ಮಾಡಬೇಡಿ. ಒಂದು ಕ್ಲಿಯರ್ ಆಗಿ ಒಂದೊಂದು ಏನೇನು ಹೇಳ್ತಾ ಇದ್ದೀನಿ ಅದನ್ನೆಲ್ಲದನ್ನ ನೀವು ನೋಟ್ ಮಾಡ್ಕೊಳ್ಳಿಕ್ಕೆ ಚಿಂತೆ ಇಲ್ಲ. ಏನು ಹೇಳ್ತಾ ಇದ್ದೀನಿ, ಯಾವುದನ್ನ ಬಿಡಿಸ್ತಾ ಇದ್ದೀನಿ ಅಂತಕ್ಕಂಥದ್ದನ್ನ ಕ್ಲಿಯರ್ ಆಗಿ ಅರಿತುಕೊಳ್ಳಿ, ಅಷ್ಟೇ ಸಾಕು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 2. ಕೆಳಕಂಡ ಚಿತ್ರದಲ್ಲಿ ವೃತ್ತವು ಐಎಸ್ಗೆ ಆಯ್ಕೆಯಾದವರನ್ನ ಪ್ರತಿನಿಧಿಸುತ್ತೆ, ಚೌಕವು ಐಪಿಎಸ್ಗೆ ಆಯ್ಕೆಯಾದವರನ್ನ ಪ್ರತಿನಿಧಿಸುತ್ತೆ. ಆಕ್ಚುಲಿ ಇದು ಚೌಕ ಅಲ್ಲ, ಇದು ಆಯತ. ಇದರಲ್ಲಿ ಕೂಡ ಆಯತನ ಇದೆ, ಬಟ್ ಚೌಕ ಅಂತ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ. ಮತ್ತೆ ಅದನ್ನ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡಿ. ತ್ರಿಕೋನವು ಸ್ನಾತಕೋತ್ತರ ಪದವೀಧರನ್ನ ಪ್ರತಿನಿಧಿಸುತ್ತೆ, ತ್ರಿಕೋನವು ಸ್ನಾತಕೋತ್ತರ ಪದವೀಧರನ್ನ ಪ್ರತಿನಿಧಿಸುತ್ತದೆ. ಕ್ಲಿಯರಾ? ಇಲ್ಲಿ ನೋಡಿ, ಈ ಸರ್ಕಲ್ ಒಳಗಡೆ ಬರ್ತಕ್ಕಂಥ 1, 2, 3, 4, 5 ನಂಬರ್ ಇವೆಲ್ಲ ಇದು ಐಎಸ್ ಆಯ್ಕೆಯಾದವ್ರನ್ನ ಪ್ರತಿನಿಧಿಸುತ್ತೆ. ಈ ಆಯತದಲ್ಲಿ ಇರ್ತಕ್ಕಂಥವ್ರು 3, 4, 5, 6, 7, 8 ಈ ನಂಬರ್ IPSಗೆ ಆಯ್ಕೆಯಾದವರನ್ನ ಪ್ರತಿನಿಧಿಸುತ್ತೆ. ಈ ತ್ರಿಕೋನದ ಒಳಗಡೆ ಬರ್ತಕ್ಕಂಥವ್ರು 2, 3, 7, 9 ಸ್ನಾತಕೋತ್ತರ ಪದವೀಧರರನ್ನ ಪ್ರತಿನಿಧಿಸುತ್ತೆ. ಕ್ಲಿಯರಾ? ಚಿತ್ರದಲ್ಲಿ ವಿವಿಧ ಕ್ಷೇತ್ರಗಳನ್ನ 1, 2, 3, 4, 5, 6, 7, 8 ಮತ್ತು 9 ಎಂಬುದಾಗಿ ಗುರುತಿಸಲಾಗಿದೆ. 9ರವರೆಗೆ ಗುರುತಿಸಿದ್ದಾರೆ. ಎಸ್. ಈಗ ನೋಡ್ರಿ, IASಗೆ ಕ್ವಶನ್ ಈ ಕೇಳ್ತಾ ಇದ್ದಾರೆ, IASಗೆ ಆಯ್ಕೆಯಾದ ಸ್ನಾತಕೋತ್ತರ ಪದವೀಧರರು. ನೋಡ್ರಿ, IASಗೆ ಎಷ್ಟು ಎಂಬ ಸರಿ ಉತ್ತರವನ್ನು ಆಯ್ಕೆ ಮಾಡಿ. IASಗೆ ಆಯ್ಕೆ ಆಗಿರ್ತಕ್ಕಂಥ ಸ್ನಾತಕೋತ್ತರ ಪದವೀಧರರು ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಇಲ್ಲಿ ನೋಡ್ರಿ, IASಗೆ ಆಯ್ಕೆ ಆಗಿರ್ತಕ್ಕಂಥ ಆಯ್ಕೆ ಆಗಿರ್ತಕ್ಕಂಥ ಎಷ್ಟು ಕ್ಷೇತ್ರ? 1 ಕ್ಷೇತ್ರ, 2 ಕ್ಷೇತ್ರ, 3 ಕ್ಷೇತ್ರ, 4 ಕ್ಷೇತ್ರ, 5 ಕ್ಷೇತ್ರ IASಗೆ ಆಯ್ಕೆ ಆಗಿರ್ತಕ್ಕಂಥವ್ರು. ನೋಡ್ರಿ, ಇಲ್ಲೇ ತಿಳಿಸ್ತೀನಿ, ಇಲ್ಲೇ ತಿಳಿಸ್ಬೋದು ನಿಮಗೆ. ಎಸ್, ಹೌದಾ? ಈಸಿಯಾಗಿ ಅಲ್ಲೇ ಬೋರ್ಡಲ್ಲಿ ತಿಳಿಸ್ತೀನಿ. IASಗೆ ಆಯ್ಕೆ ಆಗಿರ್ತಕ್ಕಂಥ ಕ್ಷೇತ್ರಗಳು 1, 2, 3, 4, 5 ಕ್ಷೇತ್ರಗಳು IASಗೆ ಆಯ್ಕೆ ಆಗಿದ್ದಾವೆ.
ಅವ್ರು ಯಾರಾಗಿರ್ಬೇಕಂತೆ? ಸ್ನಾತಕೋತ್ತರ ಪದವೀಧರರಾಗಿರ್ಬೇಕಂತೆ. ಸ್ನಾತಕೋತ್ತರ ಪದವೀಧರ ಅಂದ್ಮೇಲೆ ಇದು ತ್ರಿಕೋನ ಬರುತ್ತೆ, ತ್ರಿಕೋನ ಮತ್ತು IAS. ಹಾಗಾದ್ರೆ ಇಲ್ಲಿ ಬಂದಿರತಕ್ಕಂಥ ಕ್ಷೇತ್ರಗಳು ಯಾವ್ಯಾವ ಉಳಿದು ನೋಡ್ರಿ. ಇಲ್ಲಿ ಬಂದಿರತಕ್ಕಂಥ ಕ್ಷೇತ್ರ ಮಾತ್ರ IASಗೆ ಆಯ್ಕೆಯಾದ ಸ್ನಾತಕೋತ್ತರ ಪದವೀಧರರು 2 ಮತ್ತು 3 ಬಂತು. 2 ಮತ್ತು 3, 2 ಕ್ಷೇತ್ರ ಮತ್ತು 3 ಕ್ಷೇತ್ರ. ಉತ್ತರ ಯಾವ್ದಾಗ್ತರಿ? ಈಗ 2 ಇದೆ, 3 ಇದೆ, 2 ಮತ್ತು 3 2 ಕೂಡಿಸಿದ್ರೆ 5 ಇದೆ. ಎಸ್, ಅವ್ರು ಕೇಳ್ತಕ್ಕಂಥ ಕ್ವಶನ್ ಏನು? IASಗೆ ಆಯ್ಕೆಯಾದ ಸ್ನಾತಕೋತ್ತರ ಪದವೀಧರರು. ನೋಡ್ರಿ, ಈ 2 ಏನಿದೆಲ್ಲ IASಗೆ ಆಯ್ಕೆ ಆಗಿರ್ತಕ್ಕಂಥ, ನೋಡ್ರಿ ಈ ಸರ್ಕಲ್ ಒಳಗಡೆ ಬಂತಾನೆ IASಗೆ ಆಯ್ಕೆ ಆಗಿರ್ತಕ್ಕಂಥ ಸ್ನಾತಕೋತ್ತರ ಪದವೀಧರರು. ಇದ್ರ ಹೊರಗೈತಿ, IPS ಹೊರಗದ. ಇದು ಈ 2 ಕ್ಷೇತ್ರಗಳು ಏನಿದಾವಲ್ಲ, ಇವರು IASಗೆ ಆಗಿರ್ತಕ್ಕಂಥ ಸ್ನಾತಕೋತ್ತರ ಪದವೀಧರರು. ಇದು ಬಟ್ 3 ಏನಿದೆ ಅಂತ ಹೇಳಿದ್ರೆ, ಈ 3 ಸ್ನಾತಕೋತ್ತರ ಪದವೀಧರರು IASಗೆ ಆಯ್ಕೆ ಆಗಿದ್ದಾರೆ ಸರ್ಕಲ್ ಒಳಗಡೆ ಮತ್ತು IPSಗೆ ಆಯ್ಕೆ ಆಗಿದ್ದಾರೆ. ಅದನ್ನ ಕ್ವಶನ್ ಕೇಳಿಲ್ಲ ಅವರು. ಈ 3 ಇದೆಲ್ಲ ನೋಡ್ರಿ, ಈ ಸರ್ಕಲ್ ಒಳಗಡೆ ಬಂದಿದೆ 3 IASಗೆ ಆಯ್ಕೆ ಆಗಿದ್ದಾರೆ, ಆಯತದ ಒಳಗಡೆ ಬಂದಿದೆ 3 IPSಗೆ ಆಯ್ಕೆ ಆಗಿದ್ದಾರೆ, ತ್ರಿಕೋನದ ಒಳಗಡೆ ಬಂದಿದ್ದಾರೆ ಸ್ನಾತಕೋತ್ತರ ಪದವೀಧರರು. ಹೌದಾ? ಹಾಗಾದ್ರೆ ಅವ್ರು ಕೇಳ್ತಕ್ಕಂಥ ಕ್ವಶನ್ ಸ್ನಾತಕೋತ್ತರ ಪದವೀಧರರು IAS ಆಗಿರಬೇಕು. ಅದು ಕೇವಲ 2 ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಆಯ್ಕೆ ಇದೆನಾ? ಆಯ್ಕೆ 1 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೆಕ್ಸ್ಟ್ ಕ್ವಶನ್ 3. ಇಲ್ಲಿ 2 ಹೇಳಿಕೆಗಳಿಲ್ಲವೆ ಮತ್ತು 4 ತೀರ್ಮಾನಗಳಿದಾವೆ. ಹೇಳಿಕೆಗಳಿಗೆ ಯಾವ ತೀರ್ಮಾನ ಸರಿ ಹೊಂದುತ್ತವೆ ಎಂಬುದನ್ನು ತಿಳಿಸಿ ಅಂತ ಹೇಳಿದೆ. ನೋಡ್ರಿ, ಸಿಲೋಜಿಸಮ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ KSಗೆ ತುಂಬಾ ಕ್ವಶನ್ಗಳು ಸಿಲೋಜಿಸಮ್ಗಳ ಮೇಲೆ ಇರ್ತವೆ. ಅದನ್ನ ಬಿಟ್ಟರೆ ಗ್ರಾಫ್ಗಳ ಮೇಲೆ ಏನಿಲ್ಲ ಅಂದ್ರೂ 7 ರಿಂದ 8 ಕ್ವಶನ್ಗಳು ಇರ್ತವೆ ಗ್ರಾಫ್ಗಳ ಮೇಲೆ. ಅದು ಬಾರ್ ಗ್ರಾಫರ್ ಆಗಿರ್ಬೋದು, ಅಥವಾ ಲೈನ್ ಗ್ರಾಫರ್ ಆಗಿರ್ಬೋದು, ಅಥವಾ ಬಾಕ್ಸ್ ಗ್ರಾಫರ್ ಆಗಿರ್ಬೋದು, ವೆನ್ ಡಯಾಗ್ರಾಮ್ ಆಗಿರ್ಬೋದು, ಅಥವಾ ಪೈ ಚಾರ್ಟ್ ಆಗಿರ್ಬೋದು. ಇವುಗಳ 7 ರಿಂದ 8 ಕ್ವಶನ್ಗಳು ಇರ್ತವೆ ಈ KS ಎಕ್ಸಾಮ್ಗಳಲ್ಲಿ. ಇದು ತರ ವೆನ್ ಚಿತ್ರ ಇದ್ದಂಗೆ ಯಾವುದು ಸಿಲೋಜಿಸಮ್. ಇವ್ರಿಗೆ ಏನು ಹೇಳಿಕೆಗಳನ್ನು ಕೊಟ್ರ, ಹೇಳಿಕೆಗಳ ಪ್ರಕಾರ ಚಿತ್ರ ಕಂಪ್ಯೂಟರ್ ಮುಗಿದೋಯ್ತು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಒಂದು ಹೇಳಿಕೆಯನ್ನು ಕೊಟ್ಟಿದ್ರೆ ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು. ನೋಡ್ರಿ, ಎಲ್ಲಾ ಪ್ರೊಫೆಸರ್, ಇಲ್ಲಿ ಬರ್ತಕ್ಕಂಥ ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು. ನೋಡ್ರಿ, ಅಂದ್ರೆ ಬುದ್ಧಿವಂತರ ಒಳಗಡೆ ಪ್ರೊಫೆಸರ್ ಆಗಿಬಿಟ್ರು. ಪ್ರೊಫೆಸರ್ ಎಲ್ಲರೂ ಬುದ್ಧಿವಂತರು. ನೋಡ್ರಿ, ಪ್ರೊಫೆಸರ್ ಯಾರ್ದು ನೋಡ್ರಿ, ಎಲ್ಲರೂ ಬುದ್ಧಿವಂತರು. ಬಟ್ ಎಲ್ಲಾ ಬುದ್ಧಿವಂತರು ಪ್ರೊಫೆಸರ್ಗಳಲ್ಲ. ಈಗ ಎಲ್ಲರೂ ಬುದ್ಧಿವಂತರಾದ ಮೇಲೆ ಪ್ರೊಫೆಸರ್, ಡಾಕ್ಟರ್ ಕೂಡ ಬುದ್ಧಿವಂತರು ಇರ್ತಾರೆ, ಇಂಜಿನಿಯರ್ಸ್ ಕೂಡ ಬುದ್ಧಿವಂತರು ಇರ್ತಾರೆ. ಹೌದಾ? ಆದ್ರೆ ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು. ಪ್ರೊಫೆಸರ್ ಬಿಟ್ಟು ಬೇರೆ ಉಳಿದಿರ್ತಕ್ಕಂಥವ್ರು ಕೂಡ ಬುದ್ಧಿವಂತರು. ಬಟ್ ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಾ ಪ್ರೊಫೆಸರ್ ಬುದ್ಧಿವಂತರು, ಬಟ್ ಎಲ್ಲಾ ಬುದ್ಧಿವಂತರು ಪ್ರೊಫೆಸರ್ಗಳಲ್ಲ. ಯಾರ್ಯಾರು ಜನರಾದ್ರೆ ಎಲ್ಲರೂ ಬುದ್ಧಿವಂತರು ಯಾರಾದ್ರೆ ಅವರೆಲ್ಲರೂ ಪ್ರೊಫೆಸರ್ ಅನ್ನಕ್ಕಾಗುತ್ತಾನು? ಇಲ್ಲ. ಈಗ ಡಾಕ್ಟರ್ ಕೂಡ ಬುದ್ಧಿವಂತರು, ಅವ್ರನ್ನು ಪ್ರೊಫೆಸರ್ ಅನ್ನಕ್ಕಾಗುತ್ತಾನು? ಇಲ್ಲ. ಇಂಜಿನಿಯರ್ ಕೂಡ ಬುದ್ಧಿವಂತರು, ಅವರು ಕೂಡ ಪ್ರೊಫೆಸರ್ ಅನ್ನಕ್ಕಾಗುತ್ತಾನು? ಇಲ್ಲ. ಆ ರೀತಿಯಾಗಿ ಎಲ್ಲಾ ಪ್ರೊಫೆಸರ್ ಬುದ್ಧಿವಂತರು, ಆದ್ರೆ ಕೆಲವು ಬುದ್ಧಿವಂತರು ಪ್ರೊಫೆಸರ್ಗಳು. ಅದನ್ನ ಅರ್ಥ ಮಾಡಿಕೊಳ್ಳಿ. ಕೆಲವು ಬುದ್ಧಿವಂತರು ಪ್ರೊಫೆಸರ್ಗಳು, ಕೆಲವು ಬುದ್ಧಿವಂತರು ಡಾಕ್ಟರ್ಗಳು, ಕೆಲವು ಬುದ್ಧಿವಂತರು ಇಂಜಿನಿಯರ್ಸ್ಗಳು, ಕೆಲವು ಬುದ್ಧಿವಂತರು ಟೀಚರ್ಗಳು, ಕೆಲವು ಬುದ್ಧಿವಂತರು DC-ಗಳು, ಅಥವಾ ಬೇರೆ ಬೇರೆ ಹುದ್ದೆಯನ್ನು ಕೆಲವು ಅಂದ್ರೆ ಬುದ್ಧಿವಂತರ ಒಂದೊಂದು ಭಾಗ ಅಲ್ಲಿ ಇಲ್ಲಿ ಇರುತ್ತೆ. ಕ್ಲಿಯರಾ? ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು, ಕೆಲವು ಬುದ್ಧಿವಂತರು ಪ್ರೊಫೆಸರ್ಗಳು. ಕ್ಲಿಯರ್? ಎಸ್, 2ನೇದಕ್ಕೆ ಬರ್ತೀನಿ. 2ನೇ ಹೇಳಿಕೆಯನ್ನು ಕೊಟ್ರು. ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ಗಳು. ನೋಡ್ರಿ, ಡಾಕ್ಟರೇಟ್ ಪದವೀಧರರು ಎಲ್ಲಾ ಬುದ್ಧಿವಂತರು. ನೋಡ್ರಿ, ಅದು ಒಳಗಡೆ ಬಂದ್ಬಿಡ್ತೀವಿ. ಎಲ್ಲಾ ಬುದ್ಧಿವಂತರು, ಇವರು ಡಾಕ್ಟರೇಟ್ ಪದವೀಧರರು. ನೋಡ್ರಿ, ಯಾವಾಗ ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ ಪದವೀಧರ ಆದ್ರು, ಎಲ್ಲಾ ಪ್ರೊಫೆಸರ್ಗಳು ಕೂಡ ಡಾಕ್ಟರೇಟ್ ಪದವೀಧರನೇ. ನೋಡ್ರಿ, ಇದು ಅರ್ಥ ಮಾಡ್ಕೊಳ್ಬೇಕು ನಾವು. ಯಾವಾಗ ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ ಪದವೀಧರಾದ್ರು, ಬುದ್ಧಿವಂತರೊಳಗೆ ಪ್ರೊಫೆಸರ್ ಅದರ ತಾನೆ, ಆ ಎಲ್ಲಾ ಪ್ರೊಫೆಸರ್ಗಳು ಕೂಡ ಡಾಕ್ಟರೇಟ್ ಪದವೀಧರರೇ. ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು, ಎಲ್ಲಾ ಪ್ರೊಫೆಸರ್ಗಳು ಡಾಕ್ಟರೇಟ್ ಪದವೀಧರರು. ಇದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ಕ್ಲಿಯರ್ ಇದು? ಎಸ್. ಅದೇ ರೀತಿಯಾಗಿ ಈಗ ಈ ಕಡೆಯಿಂದ ಹೋಗಿ ನೋಡ್ರಿ, ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು, ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ ಪದವೀಧರರು. ಈ ಕಡೆಯಿಂದ ಹೋದಾಗ ಕೆಲವು ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರು, ಕೆಲವು ಬುದ್ಧಿವಂತರು ಪ್ರೊಫೆಸರ್ಗಳು. ಇದು ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಎಸ್. ಈಗ ತೀರ್ಮಾನಕ್ಕೆ ಹೋಗ್ತೀನಿ ನಾನು.
ತೀರ್ಮಾನ 1, ತೀರ್ಮಾನ 2, ತೀರ್ಮಾನ 3, ABCD ಇದೆಯಲ್ಲ ಅದು. ಎಸ್, ABCD ಅಂತ ಅಂದ್ಕೊಳ್ಳಿ. ಎಸ್, ತೀರ್ಮಾನ 1 ಏನಿದೆ ನೋಡ್ರಿ. ಎಸ್, ಎಲ್ಲ ಪ್ರೊಫೆಸರ್ಗಳು ಡಾಕ್ಟರೇಟ್ ಪದವೀಧರರು. ನೋಡ್ರಿ, ಎಲ್ಲ ಪ್ರೊಫೆಸರ್ಗಳು ಡಾಕ್ಟರೇಟ್ ಪದವೀಧರರು. ಎಸ್, ಮೊದಲೇ ಹೇಳಿದೆ ನಾನು, ಯಾವಾಗ ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ ಪದವಿ ಮೇಲೆ ಎಲ್ಲಾ ಪ್ರೊಫೆಸರ್ಗಳು ಕೂಡ ಡಾಕ್ಟರೇಟ್ ಪದವೀಧರರೇ. ಆ ತೀರ್ಮಾನ 1 ಸರಿ, ವೆರಿ ಗುಡ್, ಅದ್ರಲ್ಲಿ ಏನು ಡೌಟೇ ಇಲ್ಲ. ಕ್ಲಿಯರಾ? ಎಸ್, ಎರಡನೇದು ಬರ್ತೀನಿ. ಎಲ್ಲಾ ಡಾಕ್ಟರೇಟ್ ಪದವೀಧರರು, ಎಲ್ಲಾ ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರು ಇಲ್ಲ. ನೋಡ್ರಿ, ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ ಪದವೀಧರರು, ರೈಟು, ಎಲ್ಲಾ ಬುದ್ಧಿವಂತರು. ಬಟ್ ಎಲ್ಲಾ ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರಲ್ಲ. ಎಲ್ಲಾ ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರಲ್ಲ. ಡಾಕ್ಟರೇಟ್ ಪದವೀಧರರ ಒಳಗಡೆ ಬುದ್ಧಿವಂತರಿದ್ದಾರೆ, ಬಟ್ ಬುದ್ಧಿವಂತರ ಒಳಗಡೆ ಡಾಕ್ಟರೇಟ್ ಪದವೀಧರರು ಇಲ್ಲ. ಹೌದಾ? ಅವ್ರೇನಂತಿದ್ರೆ ಎಲ್ಲಾ ಡಾಕ್ಟರೇಟ್ಗಳು, ನೋಡ್ರಿ, ಎಲ್ಲಾ ಡಾಕ್ಟರೇಟ್ಗಳು ಬುದ್ಧಿವಂತರು ಹಿಂಗ್ ಹೇಳಿದ್ದಾರೆ ಇವರು. ಬಟ್ ಹಂಗಿಲ್ಲ ಇಲ್ಲಿ. ಎಲ್ಲಾ ಡಾಕ್ಟರೇಟ್ಗಳು ಬುದ್ಧಿವಂತರಲ್ಲ, ಎಲ್ಲಾ ಬುದ್ಧಿವಂತರ ಡಾಕ್ಟರೇಟ್ಗಳು. ಹಾಗಾದ್ರೆ ಎರಡನೇ ತೀರ್ಮಾನ ತಪ್ಪು. ಹೌದು ತಾನೆ? ನೆಕ್ಸ್ಟ್ 3ನೇದು, ಎಲ್ಲಾ ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು. ಅದು ಕೂಡ ಬರಲ್ಲ. ಎಲ್ಲಾ ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು ಅಲ್ಲ. ಕೆಲವು ಡಾಕ್ಟರೇಟ್ ಪದವೀಧರರು ಈ ಭಾಗದಲ್ಲಿ ಬರ್ತದೆ. ಇದೊಂದು ತುಂಬಾ ಸರ್ಕಲ್ ತಾನೆ. ಈ ತುಂಬಾ ಸರ್ಕಲ್ ಅಲ್ಲಿ ಈ ಪಾರ್ಟ್ ಅಲ್ಲಿ ಬರ್ತಕ್ಕಂಥ ಡಾಕ್ಟರೇಟ್ ಪದವೀಧರ ಪ್ರೊಫೆಸರ್ಗಳು ಅಷ್ಟೇ. ಕೆಲವು ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು, ಬಟ್ ಎಲ್ಲಾ ಡಾಕ್ಟರೇಟ್ ಪದವೀಧರ ಪ್ರೊಫೆಸರ್ಗಳು ಅಲ್ಲ. ಹೌದಾ? ಎಲ್ಲಾ ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು ಅಲ್ಲ, ತಪ್ಪಿದು. ಹೌದಾ? ಬಟ್ ಎಲ್ಲಾ ಪ್ರೊಫೆಸರ್ಗಳು ಡಾಕ್ಟರೇಟ್ಗಳು. ಮೊದಲಿಂದ ಬಂದ್ಬಿಟ್ಟಲ್ಲ ಅದು. ಎಲ್ಲಾ ಪ್ರೊಫೆಸರ್ ಡಾಕ್ಟರೇಟ್, ಅದು ಸರಿಯಾದ ಮೇಲೆ 3ನೇದು ಉಲ್ಟಾ ಕೊಟ್ಟಿದ್ದಾನೆ. ಎಲ್ಲಾ ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್, ತಪ್ಪದು. ಹೌದಾ? ಎಸ್, 4ನೇದು ಬರ್ತೀನಿ. ಎಲ್ಲಾ ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು. ಎಸ್, ಎಲ್ಲಾ ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳಾಗಿರ್ತಾರೆ. ಸಾರಿ, ಎಲ್ಲ ಅಲ್ಲ, ಕೆಲವು ಡಾಕ್ಟರೇಟ್ ಪದವೀಧರ. ಎಸ್, ಅದನ್ನ ಹೇಳ್ತಾ ಇದ್ದಾರೆ ನಾನು ಪದೇ ಪದೇ. ಕೆಲವು ಡಾಕ್ಟರೇಟ್ ಪದವೀಧರರು, ಡಾಕ್ಟರೇಟ್ ಈ ತುಂಬಾ ಸರ್ಕಲ್ ಅಲ್ಲಿ ಇಲ್ಲಿ ಬರ್ತಕ್ಕಂಥ ಕೆಲವು ಪದವೀಧರರು, ಕೆಲವು ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು ಸರಿ. ನೋಡ್ರಿ, ನಿಮಗೆ ಯಾವಾಗಲೂ ಹೇಳ್ತಾ ಇದ್ದೀನಿ, ಎಲ್ಲಾ ಪ್ರೊಫೆಸರ್ಗಳು ಡಾಕ್ಟರೇಟ್ ಪದವೀಧರರು, ಆದ್ರೆ ಕೆಲವು ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು, ಕೆಲವು ಡಾಕ್ಟರೇಟ್ ಪದವೀಧರರು ಬುದ್ಧಿವಂತರು. ಕೆಲವು ಈ ಭಾಗದಲ್ಲಿ ಬರ್ತಕ್ಕಂಥವ್ರು ಮಾತ್ರ ಬುದ್ಧಿವಂತರು, ಈ ಭಾಗದಲ್ಲಿ ಬರ್ತಕ್ಕಂಥವ್ರು ಮಾತ್ರ ಪ್ರೊಫೆಸರ್ಗಳು. ಕ್ಲಿಯರ್ ಆಗಿ ಅರ್ಥ ಆಯ್ತು ನಿಮಗೆ ಅವಾಗಲೇ ಹೇಳ್ತಾ ಇದ್ದೀನಿ, ಒಂದು ಈ ಕಡೆ ಬಂದು ಹೇಳ್ತಾ ಇದ್ದೀನಿ, ಒಂದು ಈ ಕಡೆ ಹೇಳ್ತೀನಿ. ಹಿಂಗೆ ಈ ಕಡೆ ಬಂದಂಗೆ ಎಲ್ಲಾ ಪ್ರೊಫೆಸರ್ಗಳು ಬುದ್ಧಿವಂತರು, ಎಲ್ಲಾ ಬುದ್ಧಿವಂತರು ಡಾಕ್ಟರೇಟ್ಗಳು. ಇದು ಈ ಕಡೆಯಿಂದ ಹಿಂಗೆ ಬಂದಾಗ, ಈ ಕಡೆಯಿಂದ ಹೋದಾಗ ಹೆಂಗಾಗುತ್ತೆ? ಕೆಲವು ಬುದ್ಧಿವಂತರು ಡಾಕ್ಟರೇಟ್ಗಳು, ಕೆಲವು ಬುದ್ಧಿವಂತರು ಡಾಕ್ಟರೇಟ್ಗಳು, ಕೆಲವು ಪ್ರೊಫೆಸರ್ಗಳು ಬುದ್ಧಿವಂತರು. ಇದು ಈ ಕಡೆಯಿಂದ ಹೋದಾಗ. ಹೌದಾ? ಈ ಕ್ಲಿಯರ್ ಆಗಿ ಅರ್ಥ ಆಯ್ತು ನಿಮಗೆ? ಅವ್ರು 1ನೇದ್ದು ಏನಿದ್ರು, 2ನೇದ್ದು ಏನಿದ್ರು ರಾಂಗ್, 3ನೇದ್ದು ರಾಂಗ್, 4ನೇದ್ದು ಕರೆಕ್ಟ್. ಹೆಂಗೆ 4ನೇದ್ದು? ಕೆಲವು ಡಾಕ್ಟರೇಟ್ ಪದವೀಧರರು ಪ್ರೊಫೆಸರ್ಗಳು. ಈ ತುಂಬಾ ಸರ್ಕಲ್ ಡಾಕ್ಟರೇಟ್ ಪದವೀಧರರು. ಈ ಡಾಕ್ಟರೇಟ್ ಪದವೀಧರರ ಸ್ವಲ್ಪ ಕೆಲವು ಈ ಪ್ಲೇಸ್ ಅಲ್ಲಿ ಬರ್ತಕ್ಕಂಥವ್ರು ಮಾತ್ರ ಪ್ರೊಫೆಸರ್ಗಳು. ಈಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ಹಾಗಾದ್ರೆ 1ನೇ ಆಯ್ಕೆ ನೋಡ್ರಿ, 1 ಮತ್ತು ಡಿ ಮಾತ್ರ ಅನ್ವಯಿಸುತ್ತದೆ. ಎಸ್, ಅದನ್ನೇ ಕರೆಕ್ಟ್. ಎ ಮತ್ತು ಡಿ ಅನ್ವಯಿಸುತ್ತದೆ. ಆಯ್ಕೆ 1 ಕರೆಕ್ಟ್. ಎ ಮತ್ತು ಡಿ ಅನ್ವಯಿಸುತ್ತದೆ, ಅದೇ ಕರೆಕ್ಟ್ ಆಗಿರ್ತಕ್ಕಂಥದ್ದು. ಸಿ ಮಾತ್ರ ಅಲ್ಲ, ಬಿ ಮತ್ತು ಡಿ ಅಲ್ಲ, ಡಿ ಮಾತ್ರ ಅಲ್ಲ. ಇಲ್ಲಿ ಎ ಮತ್ತು ಡಿ ಸರಿಯಾಗಿರ್ತಕ್ಕಂಥದ್ದಾಯ್ತು. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 4. ಭಾನುವಾರ, ಸೋಮವಾರ, ಮಂಗಳವಾರ ಎಂಬುದಕ್ಕೆ ಮಂಗಳವಾರ, ಗುರುವಾರ ಮತ್ತು ಶನಿವಾರ ಎಂದು ಮರುನಾಮಕರಣ ಮಾಡಿದರೆ ಬುಧವಾರಕ್ಕೆ ಏನೆಂದು ಮರುನಾಮಕರಣ ಮಾಡಬೇಕು? ನೋಡ್ರಿ, ಯಾವ ರೀತಿಯಾಗಿರ್ತಕ್ಕಂಥ ಕ್ವಶನ್ ಕೇಳಿದ್ರೆ ನೋಡ್ರಿ. ನಾವು ಇವಾಗ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ ಅಂತ ಹೇಳ್ತಾ ಹೋಗ್ತೀವಿ, ಭಾನುವಾರ ಅಂತ ಹೇಳ್ತೀವಿ. ಎಸ್, ಅವುಗಳನ್ನ ಬೇರೆ ಮಾಡಿದ್ದಾರೆ. ಈಗ ಹೇಳಿದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ಎಂಬುದಕ್ಕೆ, ಭಾನುವಾರ, ಸೋಮವಾರ, ಮಂಗಳವಾರ ಎಂಬುದಕ್ಕೆ ಮಂಗಳವಾರ ನೋಡ್ರಿ, ಇದಕ್ಕೇನಂತಾರಂತೆ? ಮಂಗಳವಾರ. ಆಮೇಲೆ ಸೋಮವಾರಕ್ಕೆ ಗುರುವಾರ, ಆಮೇಲೆ ಶನಿವಾರ, ಮಂಗಳವಾರಕ್ಕೆ ಶನಿವಾರ. ನೋಡ್ರಿ, ಭಾನುವಾರಕ್ಕೆ ಮಂಗಳವಾರ ಅಂತ ಮರುನಾಮಕರಣ ಮಾಡಿದ್ರೆ
ಸೋಮವಾರಕ್ಕೆ ಗುರುವಾರ ಎಂದು ನಾಮಕರಣ ಮಾಡಿದರೆ, ಮಂಗಳವಾರಕ್ಕೆ ಶನಿವಾರ ಎಂದು ನಾಮಕರಣ ಮಾಡಿದರೆ, ಬುಧವಾರಕ್ಕೆ ಏನಂತ ಮರುನಾಮಕರಣ ಮಾಡ್ತಾರೆ? ಅತಿ ಈಸಿಯಾಗಿ ಹೇಳ್ಬಿಡ್ತೀರಿ ನೀವು. ಯಾವುದು? ಮಂಗಳವಾರ ಆದಮೇಲೆ ಬುಧವಾರ ಗುರುವಾರ ಒಂದು ಗ್ಯಾಪ್, ಗುರುವಾರ ಶುಕ್ರವಾರ ಶನಿವಾರ ಮತ್ತೊಂದು ಗ್ಯಾಪ್, ಒಂದೊಂದು ಗ್ಯಾಪ್ ಆಗಿ ನೆಕ್ಸ್ಟ್ ಬಂದ ಶನಿವಾರ ಆದಮೇಲೆ ರವಿವಾರ ಗ್ಯಾಪ್ ಆಗಿ ನೆಕ್ಸ್ಟ್ ಸೋಮವಾರ ಬರುತ್ತೆ. ಹಾಗಾದ್ರೆ ಬುಧವಾರಕ್ಕೆ ನಾವೆಂತ ಕರಿತೀವಿ? ಸೋಮವಾರ ಅಂತ ಕರಿತೀವಿ. ಒಂದೊಂದು ವರ್ಷ ಒಂದೊಂದು ದಿನ ಗ್ಯಾಪ್ ಅದ. ಮಂಗಳವಾರ ಆದ್ಮೇಲೆ ಬುಧವಾರ ಆದ್ಮೇಲೆ ಗುರುವಾರ, ಗುರುವಾರ ಆದ್ಮೇಲೆ ಶುಕ್ರವಾರ ಆದ್ಮೇಲೆ ಶನಿವಾರ, ಶನಿವಾರ ಆದ್ಮೇಲೆ ರವಿವಾರ ಆದ್ಮೇಲೆ ಸೋಮವಾರ, ಸೋಮವಾರ ಮಂಗಳವಾರ, ಮಂಗಳವಾರ ಆದ್ಮೇಲೆ ಇದಕ್ಕೆ ಬುಧವಾರ ಅಂತ ಕರಿತಿದ್ರು. ಬಟ್ ಇದನ್ನ ಕೇಳಿಲ್ಲ, ಬೇಕಾಗಿಲ್ಲ ನಮಗೆ. ನಮಗೆ ಕೇಳ್ತಕ್ಕಂಥ ಬುಧವಾರಕ್ಕೆ ಏನಂತ ಕರೀತಾರೆ? ಬುಧವಾರಕ್ಕೆ ಸೋಮವಾರ ಎಂದು ಕರೀತಾರೆ. ಇಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿದೆನಾ? ಸೋಮವಾರ ಆಯ್ಕೆ ಒಂದು ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡ. ಕ್ವಶನ್ ನಂಬರ್ 5. ವಿಕ್ರಮ್ ಎಂಬುವರ ವೇತನವು ಅಜಯನ ವೇತನಕ್ಕಿಂತ 20% ಹೆಚ್ಚಾಗಿದೆ ಮತ್ತು ಅಜಯ ವೇತನವು ದತ್ತ ಎಂಬುವನ ವೇತನಕ್ಕಿಂತ 20% ಕಡಿಮೆ ಇದೆ. ದತ್ತನ ವೇತನಕ್ಕೆ ಹೋಲಿಸಿದರೆ ವಿಕ್ರಮ್ನ ವೇತನ ಎಷ್ಟು? ನೋಡ್ರಿ, ಇಲ್ಲಿ ಯಾರಿದ್ದಾರೆ? ವಿಕ್ರಮ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಆಮೇಲೆ ಅಜಯ್ ಅಂತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ, ಆಮೇಲೆ ದತ್ತ ಅಂತಕ್ಕಂಥ ಮತ್ತೊಬ್ಬ ವ್ಯಕ್ತಿ ಇದ್ದಾನೆ. ಮೊದಲು ಇಬ್ಬರದ್ದು ಹೇಳಿದರೆ ವೇತನವು ವಿಕ್ರಮ್ ಎಂತಕ್ಕಂಥ ವ್ಯಕ್ತಿಯ ವೇತನವು ಅಜಯನ ವೇತನಕ್ಕಿಂತ 20% ಹೆಚ್ಚಾಗಿದೆ. ನೋಡ್ರಿ, ವಿಕ್ರಮನ ವೇತನವು ಅಜಯನ ವೇತನಕ್ಕಿಂತ 20% ಹೆಚ್ಚಾಗಿದೆ. ಈ ಒಂದು 100 ರೂಪಾಯಿ ಇದ್ರೆ ಇವಂದು ಎಷ್ಟಿರುತ್ತೆ? 120 ಇರುತ್ತೆ. ಈ ಒಂದು 100 ರೂಪಾಯಿ ಇದ್ರೆ ಅಜಯ್ ಎಂದು ಇವಂದು ಎಷ್ಟಿರುತ್ತೆ? 120 ರೂಪಾಯಿ ಇರುತ್ತೆ. ಇದನ್ನ ಯಾಕೆ ಕೆಳಗೆ ಹಚ್ಕೊಂಡ್ರೆ ನಾನು ಸಂಕ್ಷಿಪ್ತ ಮಾಡಿ ಮೇಲಿಸ್ತೇನೆ ಅಷ್ಟೇ. ಹೌದು ತಾನೆ? ವಿಕ್ರಮನ ವೇತನ ಅಜಯನ ವೇತನಕ್ಕಿಂತ 20% ಹೆಚ್ಚಾಗಿದೆ. ಈ ಒಂದು 100 ಇದ್ರೆ ಈ ಒಂದು 120. ಇದನ್ನ ಕ್ಯಾನ್ಸಲ್ ಮಾಡಿದಾಗ ಎಷ್ಟಾಗುತ್ತೆ? 2 5 2 6 6:5 ಬರುತ್ತೆ. 6:5. ಕ್ಲಿಯರ್ ಆಯ್ತಾ ಇದು? ಎಸ್. ನೆಕ್ಸ್ಟ್, ಅಜಯನ ವೇತನವು ದತ್ತ ಎಂಬುವರ ವೇತನಕ್ಕಿಂತ 20% ಕಡಿಮೆ ಇದೆ. ಅಜಯನ ವೇತನವು ದತ್ತ ವೇತನಕ್ಕಿಂತ 20% ಕಡಿಮೆ ಇದೆ. ಇವನಿಗಿಂತ ಇವೊಂದು 20 ಕಡಿಮೆ ಅದ. ಹಾಗಾದ್ರೆ ಈ ಒಂದು 100 ರೂಪಾಯಿ ಇದ್ರೆ ಈ ಅಜಯನ್ ಎಷ್ಟು ರೂಪಾಯಿ ಇರುತ್ತೆ? 80 ರೂಪಾಯಿ ಇರುತ್ತೆ. ಹೌದು ತಾನೆ? ಎಸ್. ಅಜಯನ ವೇತನ ದತ್ತ ವೇತನಕ್ಕಿಂತ 20% ಕಡಿಮೆ. ಇವನು 100 ರೂಪಾಯಿ ಇದ್ರೆ ದತ್ತಂದು, ಇವನ್ 80 ರೂಪಾಯಿ. ಹಾಗಾದ್ರೆ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 2 4 2 5 4:5. ಇವು ಬೇಕು ನಮಗಿಷ್ಟು. ಎಸ್ ಆಯ್ತು. ಇದನ್ನ ತೆಗಿತೀನಿ ನಿಮಗೆ ಕ್ಲಿಯರ್ ಆಗಿ. ನಿಮಗೆ ಕ್ಯಾನ್ಸಲ್ ಮಾಡ್ಲಿಕ್ಕೆ ಸಂಕ್ಷಿಪ್ತ ಮಾಡೋದ್ರ ಸಲುವಾಗಿ ಇಲ್ಲಿ ಮೇಲೆ ಹಚ್ಕೊಂಡೆ ಅಷ್ಟೇ ಅವನು. ಕ್ಲಿಯರ್? ಎಸ್. ಈಗ ನೋಡಿ, ಈಗಿಲ್ಲಿ ನಿಮಗೆ ಹೇಳಿದ್ದೆ ನಾನು ಸುಮಾರು ಸರಿ ಹೇಳ್ತಾ ಇದ್ದೀನಿ ಅನುಪಾತಗಳು ಬಂದಾಗ. ಎ ಅನುಪಾತ ಬಿ = 6:5, ಬಿ ಅನುಪಾತ ಸಿ = 4:5 ಆದ್ರೆ ಎ ಅನುಪಾತ ಸಿ = ಎಷ್ಟು ಅಂತ ಕ್ವಶನ್ ಕೇಳ್ತಾರೆ. ಇದನ್ನ ಮಾಡ್ಕೊಳ್ಬೇಕು. ಈಗ ಇಲ್ಲಿ ಏನ್ ಮಾಡ್ಬೇಕು? ಇಲ್ಲಿ ಖಾಲಿ ಅದ, ನೆಕ್ಸ್ಟ್ ಇದರಲ್ಲಿ ಇಲ್ಲಿ ಖಾಲಿ ಅದ. ಯಾವ ಹಚ್ಕೊಳ್ಬೇಕಾದ್ರೆ ಅಕ್ಕಪಕ್ಕದ ಸಂಖ್ಯೆಗಳನ್ನ ಹಚ್ಕೊಳ್ಬೇಕು. ಎಡ ಇದ್ರೆ ಎಡ, ಬಲ ಇದ್ರೆ ಬಲ. ಹೌದಾ? ಆ ಸಂಖ್ಯೆಗಳನ್ನ ಮಾತ್ರ ಹಚ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಈ ಸಂಖ್ಯೆ ಎಡಗಡೆ ಸಂಖ್ಯೆ, ಅದನ್ನ ಇಲ್ಲಿ ಹಚ್ಕೊಳ್ಬೇಕು. ಇಲ್ಲಿ ಎಡಗಡೆ ಸಂಖ್ಯೆ ಇಲ್ಲ, ಮೇಲೆ ಹಚ್ಕೊಳ್ಬಾರ್ದು, ಕೆಳಗಡೆ ಹಚ್ಕೊಳ್ಬಾರ್ದು. ಎಡ ಬಲ ಇದು 4 ಇದೆ, 4 ಹಚ್ಕೊಳ್ಬೇಕು. ಮುಗೀತು. ಇಷ್ಟು ಮುಗಿದೈತೆ. ಗುಣಾಕಾರ ಮಾಡಿ ಹಚ್ಕೊಂಬಿಡಿ. 6 4 24 ರೇಷಿಯೋ, 4 5 20 ರೇಷಿಯೋ, 5 5 25 ರೇಷಿಯೋ. ಮುಗಿದು ಆಯ್ತು ನಮ್ದು ಉತ್ತರ. ಮುಗೀತು ಇಷ್ಟೇ. ಇದನ್ನ ಸಂಕ್ಷಿಪ್ತ ಮಾಡ್ಲಿಕ್ಕೆ ಬರಲ್ಲ. ಮುಗೀತು. 5ರ ಮೇಲೆ ಇವೆರಡು ಹೋಗ್ತವೆ, ಇದು ಹೋಗಲ್ಲ. 4ರ ಮೇಲೆ ಇವೆರಡು ಹೋಗ್ತವೆ, ಇದು ಹೋಗಲ್ಲ. ಹೌದಾ? ಬಿಟ್ಬಿಡ್ರಿ, ಮುಗೀತು. ಈಗ ಕ್ವಶನ್ಗೆ ಹೋಗ್ತೀನಿ ಈಗ ಡೈರೆಕ್ಟ್ ಆಗಿ. ನೋಡ್ರಿ, ದತ್ತ ವೇತನಕ್ಕೆ ಹೋಲಿಸಿದ್ರೆ, ಕ್ವಶನ್ ಲಾಸ್ಟ್ ಲೈನ್, ಲಾಸ್ಟ್ ಸೆಂಟೆನ್ಸ್ ಇದೆ. ದತ್ತನ ವೇತನಕ್ಕೆ ಹೋಲಿಸಿದ್ರೆ, ಇವನ ವೇತನಕ್ಕೆ ಹೋಲಿಸಿದರೆ ವಿಕ್ರಮನ ವೇತನ ಎಷ್ಟು? ವಿಕ್ರಮನ ವೇತನ ಎಷ್ಟು? ವಿಕ್ರಮನ ವೇತನ 24. ಇವಂದು 25 ಅದ, ಇವಂದು 24 ಅದ. ಎಷ್ಟು ಕಡಿಮೆ ಆಗದ? 1 ಕಡಿಮೆ ಅದ. ಕಡಿಮೆ ಇದೆ. ನೋಡ್ರಿ, ಇಲ್ಲೇ ಬಹಳ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕು ನಾವು. ದತ್ತನ ವೇತನಕ್ಕೆ ಹೋಲಿಕೆ ಮಾಡಿದಾಗ ವಿಕ್ರಮನ ವೇತನ ಏನದ? ಕಡಿಮೆ ಅದ. ಎಷ್ಟು ಕಡಿಮೆ ಅದ? 1 ಕಡಿಮೆ ಅದ. ಹಾಗಾದ್ರೆ 25ಕ್ಕ 1 ಕಡಿಮೆ ಆದ್ರ 100ಕ್ಕೆ ಎಷ್ಟು ಕಡಿಮೆ ಅದ? ನೋಡ್ರಿ, ಇವಂದು 25 ತಾನೆ, ದತ್ತಂದು 25ಕ್ಕೆ 1ರಷ್ಟು ಕಡಿಮೆ ಅದ, ಅಂದ್ರೆ 24 ಅದ. ಹಾಗಾದ್ರೆ 100ಕ್ಕೆ ಎಷ್ಟು ಕಡಿಮೆ ಅದ? 25 1 25 4 4 1 4ರಷ್ಟು ಕಡಿಮೆ ಅದ. 4% ಕಡಿಮೆ ಅದ.
ನೋಡ್ರಿ, ಆಯ್ಕೆಯಲ್ಲಿ 4% ಕಡಿಮೆ, 4% ಹೆಚ್ಚು ಎರಡೂ ಇದಾವೆ. ಹೌದು ತಾನೆ? 4% ಅಧಿಕ ಮತ್ತು 4% ಕಡಿಮೆ ಅಂತನದ. ನೀವೇನಾದ್ರೂ 4% ಅಧಿಕ ಅಂದ್ಮೇಲೆ ತಪ್ಪಾಗ್ಬಿಡುತ್ತೆ. ನೋಡ್ರಿ, ಇವನ್ ಹೋಲಿಕೆ ಮಾಡಕ್ಕೆ 25ಕ್ಕೆ ದತ್ತನ ವೇತನಕ್ಕೆ ಹೋಲಿಕೆ ಮಾಡ್ಕೊಳ್ಬೇಕು. ಇವನ್ 25 ಅದ, ಇವ್ನ್ 24 ಅದ. ಹಾಗಾದ್ರೆ 25ಕ್ಕೆ 1 ಕಡಿಮೆ ಅದ. ಹಾಗಾದ್ರೆ 25ಕ್ಕೆ 1 ಕಡಿಮೆ ಆದ್ರೆ 100ಕ್ಕೆ 4 ಆಗುತ್ತೆ. 4% ಕಡಿಮೆ ಇದೆ. ಇಟ್ಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್, ಅರ್ಥ ಆಯ್ತಾ ಇದು ಸ್ನೇಹಿತರೆ? ಎಸ್, ಅರ್ಥ ಆಗ್ತಾ ಇದೆ ಅಂತಾರೆ ಬೇಗ ನಿಮ್ಮ ಸ್ನೇಹಿತರೊಂದಿಗೆ ಹಂಚ್ಕೊಳ್ಳಿ, ದಯವಿಟ್ಟು ಹಂಚ್ಕೊಳ್ಳಿ. ಇನ್ನೇನು ಕೆಲವೇ ದಿನಗಳಲ್ಲಿ KAS ಎಕ್ಸಾಮ್ ಬರ್ತಾ ಇದೆ. ತುಂಬಾ ಜನ ಸ್ಪರ್ಧಾರ್ಥಿಗಳು ಪ್ರಿಪರೇಷನ್ ತುಂಬಾ ಚೆನ್ನಾಗಿ ನಡೆಸಿದಾರೆ. ಆ ಎಲ್ಲಾ ಸ್ಪರ್ಧಾರ್ಥಿಗಳ ಅನುಕೂಲ ಆಗೋದಕ್ಕೋಸ್ಕರ ನಿಮ್ಮ ಯಾರ್ಯಾರು ಸ್ನೇಹಿತರು ಎಲ್ಲರಿಗೂ ವಿಡಿಯೋನ ಹಂಚ್ಕೊಳ್ರಿ ಅಂತ ಮುಂದಿನ ಕ್ವಶನ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 6. ಈ ಕೆಳಕಂಡ ಚಿತ್ರದಲ್ಲಿರುವ ಸಮಾಂತರ ಚತುರ್ಭುಜಗಳ ಸಂಖ್ಯೆ ಎಷ್ಟು? ನೋಡ್ರಿ, ಇದೊಂದು ಸಮಾಂತರ ಚತುರ್ಭುಜ ಕಾಣ್ತಾ ಇದೆ ನಿಮಗೆ. ಇದು ಒಂದು ಸಮಾಂತರ ಚತುರ್ಭುಜ. ಈ ಸಮಾಂತರ ಚತುರ್ಭುಜದಲ್ಲಿ ಕೆಳಗಡೆ ಅಡ್ಡ ಲೈನ್ ಹಾಕಿದ್ದಾರೆ ಮತ್ತು ಕಂಬ ಸಾಲುಗಳು, ಅಡ್ಡ ಸಾಲುಗಳಿದಾವೆ, ಮತ್ತೆ ಅದರಲ್ಲಿರ್ತಕ್ಕಂಥ ಚತುರ್ಭುಜಗಳಿದಾವೆ. ಹಾಗಾದ್ರೆ ಈ ಒಂದು ಚತುರ್ಭುಜದಲ್ಲಿ ಬರ್ತಕ್ಕಂಥ ಸಮಾಂತರ ಚತುರ್ಭುಜಗಳ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದರೆ ತುಂಬಾ ಸುಲಭ. ಅಡ್ಡ ಸಾಲು ಮತ್ತು ಕಂಬ ಸಾಲುಗಳು ಸೇಮ್ ಇದ್ದಾಗ ನೋಡ್ರಿ, 1 2 3 1 2 3 ಸೇಮ್ ಇದ್ದಾಗ ತೊಂದರೆ ಏನಿಲ್ಲ. 1 ಕ್ಯೂಬ್ ಮಾಡಿಕೊಳ್ಳಿ, ಪ್ಲಸ್ 2 ಕ್ಯೂಬ್ ಮಾಡಿಕೊಳ್ಳಿ, ಪ್ಲಸ್ 3 ಕ್ಯೂಬ್ ಮಾಡಿಕೊಂಡು ಎಲ್ಲವನ್ನು ಕೂಡಿಸ್ಬಿಡಿ. ಇದರಲ್ಲಿರ್ತಕ್ಕಂಥ ಎಲ್ಲ ಚತುರ್ಭುಜಗಳ ಸಂಖ್ಯೆ ಸಿಕ್ಬಿಡುತ್ತೆ. ಕ್ಲಿಯರ್? ಇಷ್ಟೇ ಮುಗಿದೋಯ್ತು. 1 ಕ್ಯೂಬ್ ಅನ್ನ 1 3 ಸಾರಿ ಗುಣಾಕಾರ ಮಾಡಿದ್ರೆ 1 1 1 1 1 1 ಕ್ಯೂಬ್ ಆನ್ಸರ್ 1 ಪ್ಲಸ್ 2 ಕ್ಯೂಬ್ ಎಷ್ಟಾಗುತ್ತೆ? 2 2 4 4 2 8 ಆಯ್ತು. ಪ್ಲಸ್ 3 ಕ್ಯೂಬ್ ಅಂತಂದ್ರೆ 3 3 9 9 3 27 ಆಯ್ತು. ಹಾಗಾದ್ರೆ 27 1 28 28 8 36 ರೈಟ್ ಆನ್ಸರ್. ಈ ಆಕೃತಿಯಲ್ಲಿ ಬರ್ತಕ್ಕಂಥ ಸಮಾಂತರ ಚತುರ್ಭುಜಗಳ ಸಂಖ್ಯೆ 36 ಇಸ್ ರೈಟ್ ಆನ್ಸರ್. ಸಿಂಪಲ್, ಮುಗಿದೋಯ್ತಲ್ಲ. ಕ್ಲಿಯರ್ ಲಿಸ್ಟು? ಇದು ಯಾರಿಗೆ ಮಾಡಕ್ ಬರಲ್ಲ? ಎಲ್ಲರಿಗೂ ಬರುತ್ತೆ. ಎಸ್, ಒಂದು ವೇಳೆ ಅಡ್ಡ ಸಾಲು ಬೇರೆ ಕಂಬ ಸಾಲುಗಳ ಸಂಖ್ಯೆ ಬೇರೆ ಬೇರೆ ಇದ್ರೆ ಹೆಂಗ್ ಮಾಡಬೇಕು? ನೆಕ್ಸ್ಟ್ ನಾಳೆ ಎಕ್ಸಾಮ್ ಇದನ್ನೇ ಕೇಳಿದ್ನ. ಅಡ್ಡ ಸಾಲುಗಳು ಸ್ವಲ್ಪ ಏನೋ ಇದು ಕಡೆ 3 ಈ ಕಡೆ 4 ಇತ್ತಾವಂತಂದ್ರೆ ಹೆಂಗ್ ಮಾಡಬೇಕು? ಇದಕ್ಕೊಂದು ಸಿಂಪಲ್ ಆಗಿರ್ತಕ್ಕಂಥ ಫಾರ್ಮುಲಾ ಇದೆ, ಈಸಿಯಾಗಿ ನೆನಪಿಟ್ಕೊಳ್ಬೇಕು. ಕಾಲಮ್ ಇಂಟು ಬ್ರಾಕೆಟ್ ಕಾಲಮ್ ಪ್ಲಸ್ 1, ಕಾಲಮ್ ಇಂಟು ಬ್ರಾಕೆಟ್ ಕಾಲಮ್ ಪ್ಲಸ್ 1 ನೋಡ್ರಿ, ಇಂಟು ರೋ ಇಂಟು ಬ್ರಾಕೆಟ್ ರೋ ಪ್ಲಸ್ 1 ನೋಡ್ರಿ, ಡಿವೈಡೆಡ್ ಬೈ 2, ಇದಕ್ಕೆ ಡಿವೈಡೆಡ್ ಬೈ 2, ಇದಕ್ಕೆ ಡಿವೈಡೆಡ್ ಬೈ 2 ಮಾಡಿಬಿಡಿ, ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ. ಯಾವಾಗ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು ಬೇರೆ ಬೇರೆ ಇದ್ದಾಗ ಕಾಲಮ್ ಹಿಂಗಿರ್ತಕ್ಕಂಥ ಕಾಲಮು, ಇವು ರೋಸ್ ಅಡ್ಡ ಸಾಲುಗಳು, ಇವು ಕಂಬ ಸಾಲುಗಳು. ಈಗ ಇದನ್ನ ಹಾಕೊಂಡು ಮಾಡ್ತೀನಿ ನಾನು. ಈ ಕಾಲಮ್ ಎಷ್ಟಿದಾವೆ? 3 ಇದಾವೆ. 3 ಇಂಟು ಬ್ರಾಕೆಟ್ 3 ಪ್ಲಸ್ 1 4 ಆಯ್ತಾ? ಅಥವಾ ಅದನ್ನ ಹಚ್ಕೊಳ್ಳ 3 ಪ್ಲಸ್ 1 3 ಪ್ಲಸ್ 1 ಡಿವೈಡೆಡ್ ಬೈ 2 ಇಂಟು ರೋಸ್ ಎಷ್ಟಿದಾವೆ? ಅಡ್ಡ ಸಾಲುಗಳು 4, ಅವು ಕೂಡ ಸೇಮ್ ಇದಾವಲ್ಲ. 3 ಇಂಟು ಬ್ರಾಕೆಟ್ 3 ಪ್ಲಸ್ 1 ಡಿವೈಡೆಡ್ ಬೈ 2 ಉತ್ತರ 36 ಬರಬೇಕು. ನೋಡ್ರಿ, 3 ಇಂಟು 3 ಪ್ಲಸ್ 1 ಎಷ್ಟಾಗುತ್ತೆ? 4 ಡಿವೈಡೆಡ್ ಬೈ 2 ಇಂಟು 3 ಇಂಟು ಬ್ರಾಕೆಟ್ ಅಂತೀವಿ. 3 ಪ್ಲಸ್ 1 4 ಡಿವೈಡೆಡ್ ಬೈ 2. 2 1 2 ಈ 2 ಕ್ಯಾನ್ಸಲ್, ಈ 2 ಕ್ಯಾನ್ಸಲ್. ಉಳಿದಿರ್ತಕ್ಕಂಥದ್ದು 3. ನೆಕ್ಸ್ಟ್ ಇಲ್ಲೇ 3 ಉಳಿತು, ಇಂಟು 4 ಉಳಿತು. ನೋಡ್ರಿ, 3 3 9 9 4 36, ಅದೇ 36 ಬಂತ. ನೋಡ್ರಿ, ಈಸಿಯಾಗಿ ನಾವು ಸೂತ್ರ ಪ್ರಕಾರ ಮಾಡಿದಾಗ ಈ ಒಂದು ಕಾಲಮ್ ಇಂಟು ಬ್ರಾಕೆಟ್ ಕಾಲಮ್ ಪ್ಲಸ್ 1 ಡಿವೈಡೆಡ್ ಬೈ 2, ರೋ ಇಂಟು ಬ್ರಾಕೆಟ್ ರೋ ಪ್ಲಸ್ 1 ಡಿವೈಡೆಡ್ ಬೈ 2, ಈ ರೀತಿ ಮಾಡ್ಕೊಂಡ್ಬಿಟ್ರೆ ಯಾವಾಗ ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು ಬೇರೆ ಬೇರೆ ಇದ್ದಾಗ ಈ ರೀತಿ ಮಾಡ್ಕೊಳ್ಬೇಕು. ಇಲ್ಲ ಸೇಮ್ ಇದು, ಈ ಕಡೆ 3 ಈ ಕಡೆ 3 ಈ ಕಡೆ 4 ಈ ಕಡೆ 4 ಇದ್ದಾಗ ಅವುಗಳ ಘನಗಳನ್ನ ಮಾಡಿಕೊಂಡು ಕ್ಯೂವನ್ನ ಮಾಡಿಕೊಂಡು ಕೂಡಿಸ್ಬಿಡಿ, ನಿಮ್ಗೆ ಉತ್ತರ ಕರೆಕ್ಟಾಗಿ ಸಿಕ್ಬಿಡುತ್ತೆ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ ಹೇಳು. ಒಂದು ಪಟ್ಟಣದಲ್ಲಿ ಪ್ರತಿಯೊಬ್ಬರು ಕನಿಷ್ಠ ಪಕ್ಷ 1 ಕಪ್ ಕಾಫಿ ಅಥವಾ ಚಹಾ ಸೇವಿಸುತ್ತಾರೆ. ಈ ಜನರಲ್ಲಿ 3/5 ಮಂದಿ ಕಾಫಿಯನ್ನ ನೋಡ್ರಿ, ಕಾಫಿಯನ್ನ 3/5 ಜನರು, ಆಮೇಲೆ ಚಹಾನ್ನ 14 ಡಿವೈಡೆಡ್ ಬೈ 25, ಚಹಾನ್ನ
14/25 ಮಂದಿ ಚಹಾ ಸೇವಿಸಿದ್ರೆ ಶೇಕಡ ಎಷ್ಟು ಜನರು ಚಹಾ ಮತ್ತು ಕಾಫಿ ಎರಡನ್ನ ಸೇವಿಸುತ್ತಾರೆ? ನೋಡ್ರಿ ಹೆಂಗ್ ಕೊಟ್ಟಿರ್ಬೋದು ಕ್ವಶನ್ಗಳನ್ನು. ಕಾಫಿಯನ್ನ ಸೇವಿಸ್ತಕ್ಕಂಥವ್ರು 3/5 ಚಹಾನ ಸೇವಿಸ್ತಕ್ಕಂಥವ್ರು 14/25 ಹಾಗಾದ್ರೆ ಶೇಕಡ ಎಷ್ಟು ಜನರು, 100ಕ್ಕೆ ಎಷ್ಟು ಜನರು ಕಾಫಿ ಮತ್ತು ಚಹಾನ ಎರಡನ್ನೂ ಸೇವಿಸ್ತಾರೆ ಅಂತ ಕ್ವಶನ್ ಕೇಳಿದ್ರೆ? ಎಸ್, ಶೇಕಡ ಅಂತ ಕೇಳ್ತಾನೆ. ಹಾಗಾದ್ರೆ 100ಕ್ಕೆ ಕಂಡು ಹಿಡ್ಬೇಕಂತಾನೆ ನಾವು. ಹಾಗಾದ್ರೆ 5ರಲ್ಲಿ 3 ಜನ ಕಾಫಿ ಕುಡಿಯೋರಾದ್ರೆ 100ಕ್ಕೆ ಎಷ್ಟು ಜನ ಕಂಡು ಹಿಡ್ಕೊಳ್ಬೇಕು? 25 ಜನದಲ್ಲಿ 14 ಜನರು ಚಹಾ ಕುಡಿದ್ರೆ 100ಕ್ಕೆ ಎಷ್ಟು ಜನ ಚಹಾ ಕುಡಿತಾರೆ ಅಂತ ಕಂಡು ಹಿಡ್ಕೊಂಡ್ಬಿಟ್ರೆ ಮುಗಿದೋಯ್ತು. ಸಂಕ್ಷಿಪ್ತ ಮಾಡಿಬಿಡಿದ್ರಿ. 5/1 5/2 20, 5/2 10, ನೆಕ್ಸ್ಟ್ 0 23ರಲ್ಲಿ ಎಷ್ಟಾಗುತ್ತೆ? 60 ಜನ ಕಾಫಿ ಕುಡಿತಾರೆ. 100ಕ್ಕೆ 60 ಜನ ಕಾಫಿ ಕುಡಿತಾರೆ. 25 25, 25 4 100, 14 4 56, 100ಕ್ಕೆ 56 ಜನ ಚಹಾ ಕುಡಿತಾರೆ. ನೋಡ್ರಿ, 100ಕ್ಕೆ 60 ಜನ ಕಾಫಿ ಕುಡಿತಾರೆ, 100ಕ್ಕೆ 56 ಜನ ಚಹಾ ಕುಡಿತಾರೆ. ಹಾಗಾದ್ರೆ ಇವ್ರಿ ಎರಡು ಕುಡಿಸಿದ್ರೆ 100 ಜನ ಆಗ್ತಾರ? ಇಲ್ಲ, ಆಗಲ್ಲ. ಎಷ್ಟು ಜನ ಆಗ್ತಾರ ನೋಡ್ರಿ? 6 6 1 5 11 116 ಜನ ಆಗ್ತಾರೆ. ಹಾಗಾದ್ರೆ ಇರೋದು 100 ಜನ ಅಲ್ಲ. ಹಾಗಾದ್ರೆ 116 ಜನ ಎಲ್ಲಿಂದ ಬಂದ್ರು ಅಂತಂದಾಗ ಈ 116ರಲ್ಲಿ 100ನ್ನ ಮೈನಸ್ ಮಾಡಿದ್ರೆ ಉಳಿದಿರ್ತಕ್ಕಂಥ 16 ಜನ ಏನಿರ್ತಾರಲ್ಲ ಇವರು ಕಾಫಿ ಪ್ಲಸ್ ಚಹಾ ಎರಡನ್ನೂ ಸೇವಿಸುತ್ತಾರೆ. ನೋಡ್ರಿ, ಈ 16 ಜನ ಇದಾರಲ್ಲ ಕಾಫಿ ಮತ್ತು ಚಹಾ ಎರಡನ್ನೂ ಸೇವಿಸ್ತಕ್ಕಂಥ ಜನ ಇವರು. ನಾನು ವೆನ್ನಕ್ಷ ಇದೆಲ್ಲಿ ಮುಗಿತು, ಕ್ಲಿಯರ್, ಇಷ್ಟ ಸಾಕು. ನಿಮಗೆ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ ನೋಡ್ರಿ, ವೆನ್ನಕ್ಷ ಹಾಕ್ತೀನಿ ನಾನು. ಇದು ಏನು? ಕಾಫಿ. ಇದೇನು? ಟೀಯನ್ನು ಕುಡಿತಕ್ಕಂಥವ್ರು. ಕಾಫಿ ಮತ್ತು ಟೀಯನ್ನು ಸೇವಿಸ್ತಕ್ಕಂಥವ್ರು 16 ಜನ ಇಲ್ಲಿ ಬರ್ತಾರೆ. ಕಾಫಿ ಕುಡಿತಕ್ಕಂಥವ್ರು, ಇದು ಕಾಫಿ, 60 ಜನ ಇದ್ದಾರೆ. 60 ಜನದಲ್ಲಿ 16 ಜನ ಈಗಾಗಲೇ ಲೆಕ್ಕಕ್ಕೆ ಬಂದರೆ. ಉಳಿದಿರ್ತಕ್ಕಂಥ ಎಷ್ಟು ಜನ? 44 ಜನ ಮಾತ್ರ ಕಾಫಿ, 44 ಜನ ಕಾಫಿ ಮಾತ್ರ ಕುಡಿತಾರೆ. ಟೋಟಲ್ ಜನ 60 ಆಗ್ತಾರೆ. 60 ಜನ ಕಾಫಿ ಕುಡಿತಾರೆ, ಬಟ್ 44 ಜನ ಕೇವಲ ಕಾಫಿ ಕುಡಿತಾರೆ. ಈ 16 ಜನ ಟೀನು ಕುಡಿತಾರೆ, ಈ ಕಡೆ ಕಾಫಿನೂ ಕುಡಿತಾರೆ, ಎರಡು ಕುಡಿತಾರೆ. ಟೀ ಸಿಕ್ಕರೆ ಟೀ ಕುಡಿತಾರೆ, ಕಾಫಿ ಕೊಟ್ಟರೆ ಕಾಫಿ ಕುಡಿತಾರೆ. ಎಸ್, ಈಗ ಚಹಾ 56 ಜನ 16 ಜನ ಈ ಕಡೆ ಬಂದ್ಮೇಲೆ ಉಳಿದಿರ್ತಕ್ಕಂಥ ಎಷ್ಟು ಜನ? 40 ಜನ. ಇವ್ರು ಕೇವಲ ಟೀ ಕುಡಿತಕ್ಕಂಥವ್ರು, ಚಹಾನ ಕುಡಿತಕ್ಕಂಥವ್ರು ಇವರು. ಈಗ ಇವರೆಲ್ಲರೂ ಕುಡಿಸ್ಕೊಂಡ್ರೆ 100 ಜನ ಆಗ್ತಾರೆ ನೋಡ್ರಿ. 40 40 80, ಇದು ಒಂದು 10 90 ಆಯ್ತು. 6 4 10, 90 1 10, 100 ಜನ ಆದ್ರಲ್ಲ. ಎಸ್, ಇಲ್ಲಿ ಏನಾದ್ರೆ ಇನ್ನು ಮುಂದುವರೆದ ಕ್ವಶನ್ ಹಿಂಗೂ ಕೇಳಬಹುದು. ಕೇವಲ ಟೀ ಕುಡಿತಕ್ಕಂಥವ್ರ ಇದು ಸಂಖ್ಯೆ ಎಷ್ಟು ಅಂದಾಗ 40, ಕೇವಲ ಟೀ ಕುಡಿತಕ್ಕಂಥವ್ರು. ಕೇವಲ ಕಾಫಿ ಕುಡಿಯುವರ ಸಂಖ್ಯೆ ಎಷ್ಟು ಅಂದಾಗ 44. ಮತ್ತೆ 60 ಅಲ್ಲ, 60 ಜನ ಕಾಫಿ ಕುಡಿಯುವವರು. ಕಾಫಿ ಕುಡಿಯೋರು ಬೇರೆ, ಕೇವಲ ಕಾಫಿ ಕುಡಿಯೋರು ಬೇರೆ. ಈಗ ನಾನಿದ್ದೀನಪ್ಪ, ನಾನು ಕಾಫಿ ಕುಡಿತೀನಿ ಅಂತ ಹೇಳ್ತೀನಿ, ಕಾಫಿನೂ ಕುಡಿತೀನಿ, ಈ ಕಡೆ ಚಾನೂ ಕುಡಿತೀನಿ. ಕೇವಲ ಕಾಫಿ ಕುಡಿತೀನಿ ಅಂತಂದ್ರೆ ನಾನು ಕೇವಲ ಕಾಫಿ ಕುಡಿತೀನಿ ಅಂತೇಳಿ ನಾನು ಟೀ ಮುಟ್ಟಲ್ಲ. ಹೌದಾ? ನಾನು ಟೀ ಮುಟ್ಟಲ್ಲ ಅಂತ ಅರ್ಥ. ಹೌದಾ? ನಾನು ನಾನ್ ವೆಜಿಟೇರಿಯನ್ ಅಂದಾಗ ನಾನು ಚಿಕನ್ ಊಟ ಮಾಡ್ತೀನಿ, ಮಟನ್ ಊಟ ಮಾಡ್ತೀನಿ. ಕೇವಲ ನಾನು ನಾನ್ ವೆಜಿಟೇರಿಯನ್ ಕೇವಲ ಚಿಕನ್ ಊಟ ಮಾಡ್ತೀನಿ ಅನ್ನೋದಾಗ ಹೌದು, ನಾನು ನಾನ್ ವೆಜಿಟೇರಿಯನ್ನೇ, ಬಟ್ ಚಿಕನ್ ಮಾತ್ರ ಊಟ ಮಾಡ್ತೀನಿ, ಮಟನ್ ಊಟ ಮಾಡಲ್ಲ. ಅಥವಾ ಮಟನ್ ಊಟ ಮಾಡ್ತೀನಿ, ಚಿಕನ್ ಊಟ ಮಾಡಲ್ಲ ಅಂತ ಅರ್ಥ. ಆ ರೀತಿಯಾಗಿ ಇಲ್ಲಿ 60 ಜನ ಕಾಫಿ ಕುಡಿತಾರೆ, ಹೌದು. ಅದರಲ್ಲಿ 44 ಜನ ಕೇವಲ ಕಾಫಿ ಕುಡಿತಾರೆ, 16 ಜನ ಎರಡೂ ಕುಡಿತಾರೆ ಅಂತ ಅರ್ಥ. ಬಟ್ ಇಲ್ಲಿ ಎರಡೂ ಕುಡಿತಕ್ಕಂಥ ಸಂಖ್ಯೆ ಕೇಳಿದ್ರಿಂದ 16 ಈಸ್ ರೈಟ್ ಆನ್ಸರ್. 16 ಕ್ಲಿಯರ್. ಎಸ್, ಮುಂದಿನ ಕ್ವಶನ್ ಕೂಡ ಎಸ್, ಕ್ವಶನ್ ನಂಬರ್ 8. √6 ಪ್ಲಸ್ √6 ಪ್ಲಸ್ ಅಂಡರ್ √6 ಪ್ಲಸ್ ಇದರ ಮೌಲ್ಯವು ಅಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, √6 ಪ್ಲಸ್ √6 ಅದರ ಒಳಗಡೆನೆ ಬರ್ತಾ ಇದ್ರ ಮೌಲ್ಯ ಎಷ್ಟಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಎಷ್ಟಿದಾವೆ? ಇಲ್ಲಿ ಏನಿದೆ ನಂಬರು? 6 ಇದೆ. ಅವೇ ಸಂಖ್ಯೆಗಳು ಇದಾವೆ, 6 ಇದಾವೆ, 6 ಇದೆ. ಇದರ ಮೌಲ್ಯ ಎಷ್ಟಂತ ಕಂಡುಹಿಡಿಯಬೇಕು? ತುಂಬಾ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಇಲ್ಲಿ 6 ಒಂದೇ ಸಂಖ್ಯೆ ಇದೆ ತಾನೆ? ಎಸ್, ಒಂದೇ ಸಂಖ್ಯೆ ಇದ್ದಾಗ ಇದನ್ನ ನಾವು ಡಿವೈಡ್ ಮಾಡ್ಬೇಕು, ಗುಣಾಕಾರ ಮಾಡ್ರಿ. ಎಷ್ಟಲ್ಲಿ 6? 3 2 6.
ಹೌದು ತಾನೆ? ಇವೆರಡರ ಡಿಫ್ರೆನ್ಸ್ ಕಡಿಮೆ ಇರಬೇಕು ಆದಷ್ಟು. 1 6 6 ಬರುತ್ತೆ, ಅಲ್ಲಿ ಡಿಫ್ರೆನ್ಸ್ ಏನಾಗುತ್ತೆ ಜಾಸ್ತಿ ಆಗುತ್ತೆ. 1ಕ್ಕೆ 6ಕ್ಕೆ ಡಿಫ್ರೆನ್ಸ್ ಜಾಸ್ತಿ ಆಗುತ್ತೆ. 3 2 6 ಡಿಫ್ರೆನ್ಸ್ ಏನಾಗುತ್ತೆ ಅಲ್ಲಿ ಕಡಿಮೆ ಆಗುತ್ತೆ. ಇವೆರಡೇ ಬರೋದು 1 6 6 ಮತ್ತು 2 3 6 ಎರಡೇ ಡಿಫ್ರೆನ್ಸ್, ಇಲ್ಲಿ ಎರಡೇ ಬರೋದು ಇದರಲ್ಲಿ ಅಪವರ್ತನಗಳು. ಹಾಗಾದ್ರೆ ಇವುಗಳ ಡಿಫ್ರೆನ್ಸ್ ಏನಂತೆ ಜಾಸ್ತಿ ಆಯ್ತು. ಈ ರೀತಿ ಇರಬಾರ್ದು. ಕಡಿಮೆ ಡಿಫ್ರೆನ್ಸ್ ಇರ್ತಕ್ಕಂಥದ್ದು 2 3 6 ಅಥವಾ 3 2 6 ಇಷ್ಟು ಬಂತಲ್ಲ. ಹಾಗಾದ್ರೆ ಇಲ್ಲಿ ಪ್ಲಸ್ ಇದೆ ತಾನೆ, ಪ್ಲಸ್ ಇದ್ರೆ ದೊಡ್ಡ ಸಂಖ್ಯೆ, ಒಂದ್ ವೇಳೆ ಮೈನಸ್ ಇದ್ರೆ ಚಿಕ್ಕ ಸಂಖ್ಯೆ. ಮುಗಿದೋಯ್ತು ಉತ್ತರ. ಇಲ್ಲಿ ಪ್ಲಸ್ ಐತೆ ಅಂದ್ಮೇಲೆ 3 ರೈಟ್ ಆನ್ಸರ್, ಮುಗಿದೋಯ್ತು. ಎಷ್ಟೊತ್ತು ಬೇಕ್ರಿ ಇದಕ್ಕೆ? 1 ಸೆಕೆಂಡ್ ಒಳಗಡೆ ಉತ್ತರ ನೀಡ್ಬಿಡ್ತೀರಿ. ಹೌದು ತಾನೆ? ಒಂದೇ 1 ಸೆಕೆಂಡ್ ಒಳಗಡೆ ಉತ್ತರ ಮಾಡ್ಬಿಡು. ಒಂದ್ 12 ಇತ್ತು ಅಂತ ಇಟ್ಕೊಳ್ರಿ, 4 3 12 4 ರೈಟ್ ಆನ್ಸರ್. ಎಷ್ಟು? 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 4 3 12 3 4 12 ಎರಡೇ ಬರೋದು. 2 6 12 ಡಿಫ್ರೆನ್ಸ್ ಏನಂತೆ 2ಕ್ಕೆ ಮತ್ತು 6ಕ್ಕೆ ಜಾಸ್ತಿ ಆಗುತ್ತೆ, ಕಡಿಮೆ ಇರಬೇಕು ನಮಗೆ. ಅದಕ್ಕೆ ಈ ರೀತಿ ಮಾಡಿದ್ರೆ ತುಂಬಾ ಸಿಂಪಲ್ ಆಗಿ ಕ್ಷಣಾರ್ಧದಲ್ಲಿ ಉತ್ತರ ಸಿಕ್ಬಿಟ್ಟು. ನಾನು ಈಗ ಹೇಳ್ತಾ ಇರ್ತೀನಿ, ನಾನು ಕೆಲವೊಂದಿಷ್ಟು ಯಾವ ಟ್ರಿಕ್ಸ್ ಇದಾವೆ, ಕೆಲವೊಂದಿಷ್ಟು ಯಾವ ಶಾರ್ಟ್ ಇದಾವೆ ಅಂತಗಳನ್ನು ಹೇಳ್ತಾ ಹೋಗ್ತೀನಿ. ಇವುಗಳನ್ನು ಸೂತ್ರ ಪ್ರಕಾರ ಹೆಂಗ್ ಮಾಡ್ಬೇಕು? ಒಂದು ಸಿಂಪಲ್ ಆಗಿರ್ತಕ್ಕಂಥ ಸೂತ್ರ ಅದ. ಏನದ? ರೂಟ್ ಆಫ್ 1 ಪ್ಲಸ್ 4a 1 plus 4a divided by 2. 1 plus 4a divided by 2 plus or minus 1. ಪ್ಲಸ್ ಆರ್ ಮೈನಸ್, ಇಲ್ಲಿ ಪ್ಲಸ್ ಬಂದ್ರೆ ಪ್ಲಸ್ ಅಥವಾ ಮೈನಸ್ ಬಂದ್ರೆ ಮೈನಸ್. ಅಂದ್ರೆ ಮುಂದೆ ಏನಿರ್ತ ಸಂಖ್ಯೆ ಒಂದಿದ್ದು ಒಂದು ಹಚ್ಕೊಳ್ಬೇಕು. ಇದು ಸೂತ್ರ. ನಿಮಗೆ ಸೂತ್ರ ಬೇಡ, ಅದಕ್ಕಿಂತ ತುಂಬಾ ಸಿಂಪಲ್ ಆಗಿ ಹೇಳಿದ್ದೀನಿ ನಾನು ಈಗಾಗಲೇ ಇದನ್ನ. ಹೌದಾ? 3 2 ಗುಣಾಕಾರ ಮಾಡ್ಕೊಳ್ಬೇಕು, 6 ಬಂತು. ಅವಾಗ ಅತಿ ದೊಡ್ಡ ಸಂಖ್ಯೆ, ಇಲ್ಲಿ ಪ್ಲಸ್ ಇದ್ರೆ ದೊಡ್ಡ ಸಂಖ್ಯೆ, ಒಂದು ಮೈನಸ್ ಇದ್ರೆ ಚಿಕ್ಕ ಸಂಖ್ಯೆ. ಈಗಿಲ್ಲ ನೋಡ್ರಿ, ನಾನು ಈ ಸೂತ್ರ ಪ್ರಕಾರ ಮಾಡಿದ್ರೆ 3 ಬರ್ತಿಲ್ಲ ನೋಡೋಣ. ಎಸ್, ರೂಟ್ ಆಫ್ 1 ಇದೆ ಪ್ಲಸ್ 4ಕ್ಕೆ 4 ಇಂಟು ಎ ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ಸಂಖ್ಯೆ ಯಾವುದು? 6. ಮುಗೀತು. ಡಿವೈಡೆಡ್ ಬೈ 2 ಪ್ಲಸ್, ಇಲ್ಲಿ ಪ್ಲಸ್ ಇದೆ ತಾನೆ, ಈಗ ಪ್ಲಸ್ ಹಾಕೊಂಡ್ಬಿಡ್ತೀನಿ. 1 ಮೈನಸ್ ಇದ್ರೆ ಮೈನಸ್ ಹಚ್ಕೊಳ್ಬೇಕು. ಎಸ್, ಈಗ ನೋಡ್ರಿ 6 4 24 24 1 25. ರೂಟ್ ಆಫ್ 25 ಡಿವೈಡೆಡ್ ಬೈ 2 ಪ್ಲಸ್ 1. ರೂಟ್ ಆಫ್ 25 ಅಂತಂದ್ರೆ ಎಷ್ಟು? ರೂಟ್ ಆಫ್ 25 ಅಂತಂದ್ರೆ ಇದು 25 ಯಾವುದರ ವರ್ಗಮೂಲ? 5ರ ವರ್ಗಮೂಲ ಪ್ಲಸ್ 1 ಡಿವೈಡೆಡ್ ಬೈ 2. 5 1 ಎಷ್ಟಾಯ್ತು? 6 ಆಯ್ತು. ಡಿವೈಡೆಡ್ ಬೈ 2 2 1 2 3 ಹಾಗಾದ್ರೆ ಆನ್ಸರ್ ಅಷ್ಟು ಬಂತು, 3 ಬಂತು ತಾನೆ, ಅದೇ 3 ನೋಡ್ರಿ. ಸೂತ್ರ ಪ್ರಕಾರ ಮಾಡಿದಾಗನು ಕೂಡ ಅಷ್ಟೇ ಬರಬೇಕು. ಪ್ಲಸ್ 1 ಸ್ವಲ್ಪ ಮೇಲೆ ಇರುತ್ತೆ, ಮತ್ತೆ ನೀವು ಇಲ್ಲಿ ಕೆಳಗಡೆ ಇಚ್ಕೊಂಡ್ರಿ ಪ್ಲಸ್ 1, ಇಲ್ಲಿ ಕೂಡ ಪ್ಲಸ್ 1. ಅವಾಗ 5ರ ವರ್ಗಮೂಲ 25ರ ವರ್ಗಮೂಲ 5 ಆಗುತ್ತೆ. ಈ ಪ್ಲಸ್ 1ಗೆ ಈ ಪ್ಲಸ್ 1, 5 1 6, ಕೆಳಗಡೆ 2ಕ್ಕೆ 2 2 1 2 3. ಹಾಗಾದ್ರೆ ಇದರ ಮೌಲ್ಯ ಎಷ್ಟಾಗುತ್ತೆ? 3 ಈಸ್ ರೈಟ್ ಆನ್ಸರ್. ಅತಿ ಸಿಂಪಲ್ ಆಗಿ ಉತ್ತರ ನೀಡ್ಬಿಡ್ತೀರಿ ಇದಕ್ಕೆ. ಕ್ಲಿಯರ್? ಬಿಡಿಸುತ್ತಾರೆ ಇದನ್ನೇ ಸರ್? ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ನಿಮ್ಮ ಸ್ನೇಹಿತರು ಬೇಗ ಹಂಚಿಕೊಳ್ರಿ. ಮುಂದಿನ ಕ್ವಶನ್ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 9. ನೀರಿನ ಒಂದು ತೊಟ್ಟೆಯನ್ನು ಒಂದು ನಲ್ಲಿಯಿಂದ 4 ಗಂಟೆಗಳಲ್ಲಿ ತುಂಬಿಸಬಹುದು. ಇನ್ನೊಂದು ನಲ್ಲಿಯಿಂದ ಈ ತೊಟ್ಟೆಯಲ್ಲಿನ ನೀರನ್ನು 8 ಗಂಟೆಗಳಲ್ಲಿ ಖಾಲಿ ಮಾಡಬಹುದು. ಇವೆರಡು ನಲ್ಲಿಗಳನ್ನ ಏಕಕಾಲಕ್ಕೆ ತೆರೆದಿಟ್ಟರೆ ಎಷ್ಟು ಗಂಟೆಗಳ ನಂತರ ತೊಟ್ಟಿ ಭರ್ತಿ ಆಗುತ್ತೆ? ನೋಡ್ರಿ, ಎ ಪೈಪು ಒಂದು ಟ್ಯಾಂಕ್ ಅನ್ನ 4 ಗಂಟೆಗಳಲ್ಲಿ ತುಂಬಿಸಿ. ಇದು ಒಂದೇ ಪೈಪನ್ನು ಸ್ಟಾರ್ಟ್ ಮಾಡಿದ್ರೆ 4 ಗಂಟೆ. ತುಂಬಿದ ಟ್ಯಾಂಕ್ ಅನ್ನ ಬಿ ಪೈಪ್ ಆನ್ ಮಾಡಿದ್ರೆ 8 ಗಂಟೆಗಳಲ್ಲಿ ಖಾಲಿ ಮಾಡಿಬಿಡುತ್ತೆ. ಇವಾಗ ಏನ್ ಮಾಡ್ತಾರೆ? 2 ಎಟ್ ಎ ಟೈಮ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಎ ಪೈಪ್ ಸ್ಟಾರ್ಟ್, ಬಿ ಪೈಪ್. ಈ ಕಡೆ ನೀರು ತುಂಬ್ತಾ ಇರುತ್ತೆ, ಈ ಕಡೆ ನೀರು ಹೋಗ್ತಾ ಇರುತ್ತೆ. ಹಾಗಾದ್ರೆ ಎಷ್ಟು ಗಂಟೆಯ ನಂತರ ಟ್ಯಾಂಕ್ ತುಂಬುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ಎಸ್, ಇವೆರಡರ ಲಸ ತೆಗೆದುಕೊಂಡ್ರೆ ಆ ಟ್ಯಾಂಕಿನ ಸಾಮರ್ಥ್ಯ, ಒಟ್ಟು ಸಾಮರ್ಥ್ಯ ಸಿಗುತ್ತೆ. ಆ ನೀರು ಎಷ್ಟು ಹಿಡಿಯುತ್ತೆ? ಟೈಮ್ ಅಂಡ್ ವರ್ಕ್ ಅಲ್ಲಿ ಒಟ್ಟು ಕೆಲಸ ಅಂತ ಸಿಗುತ್ತೆ ನಮಗೆ ಇವೆರಡರ ಲಸ ತೆಗೆದಾಗ. 4 ಮತ್ತು 8ರ ಲಸ ಏನಾಗುತ್ತೆ? ಇವೆರಡರಲ್ಲಿ 8 ದೊಡ್ಡದು, 4ರ ಮಧ್ಯದಲ್ಲಿ 8 ಇರೋದ್ರಿಂದ 8 ಲಸ ಆಗುತ್ತೆ. ಆ 8 ಇಲ್ಲಿ ಟೋಟಲ್ ಯೂನಿಟ್ ಆಗುತ್ತೆ. ಆ ಸಾಮರ್ಥ್ಯ, ತೊಟ್ಟಿಯ ಸಾಮರ್ಥ್ಯ 8 ಯೂನಿಟ್. ಅದು 8 ಗ್ಯಾಲನರ್ ಆಗಿರ್ಬೋದು, 8 ಲೀಟರ್ ಆಗಿರ್ಬೋದು, ಯಾವುದೇ ಮೂಲಮಾನ ಇರಲಿ. ಎಸ್, ಈ 8 ಯೂನಿಟ್ ನೀರು ತುಂಬಲಿಕ್ಕೆ 4 ಗಂಟೆ. ಹಾಗಾದ್ರೆ 1 ಗಂಟೆಯಲ್ಲಿ ಎಷ್ಟು ಯೂನಿಟ್ ನೀರು ತುಂಬುತ್ತೆ? 4 2 8 2 ಯೂನಿಟ್ ನೀರು ತುಂಬುತ್ತೆ. 8 ಯೂನಿಟ್ 8 ಗಂಟೆಗಳಲ್ಲಿ 8 ಯೂನಿಟ್ ಖಾಲಿ ಮಾಡುತ್ತಿದ್ದು. ಹಾಗಾದ್ರೆ 1 ಗಂಟೆಗಳಲ್ಲಿ 8 1 8 1 ಯೂನಿಟ್ ಖಾಲಿ ಮಾಡುತ್ತೆ. ಇದು 2 ಯೂನಿಟ್ ತುಂಬುತ್ತೆ, ಪ್ಲಸ್ ಆಗುತ್ತೆ. ಇದು 2 ಯೂನಿಟ್ ಮೈನಸ್ ಆಗುತ್ತೆ. ಹಾಗಾದ್ರೆ 1 ಗಂಟೆಯಲ್ಲಿ 1 ಯೂನಿಟ್ ನೀರು ತುಂಬುತ್ತೆ. ನೋಡ್ರಿ,
ಎಟ್ ಎ ಟೈಮ್ 2 ಪೈಪ್ ಆನ್ ಮಾಡಿದಾಗ 2 ಲೀಟರ್ ನೀರು ಅಥವಾ 2 ಯೂನಿಟ್ ತುಂಬಿ 1 ಯೂನಿಟ್ ಖಾಲಿ ಮಾಡಿರುತ್ತೆ. ಹಾಗಾದ್ರೆ 1 ಗಂಟೆಯಲ್ಲಿ ಟ್ಯಾಂಕಲ್ಲಿ ಇರ್ತಕ್ಕಂಥ ನೀರು 1 ಯೂನಿಟ್. 1 ಗಂಟೆಯಲ್ಲಿ 1 ಯೂನಿಟ್ ಆದ್ರೆ 8 ಯೂನಿಟ್ ತುಂಬಲಿಕ್ಕೆ ಎಷ್ಟೊತ್ತು ಬೇಕಾಗುತ್ತೆ? 8 ಡಿವೈಡೆಡ್ ಬೈ 1 ಒಂದಲೇ 1 8 ಹಾಗಾದ್ರೆ 8 ಗಂಟೆ ಬೇಕಾಗುತ್ತೆ ನೋಡ್ರಿ. 2 ಪೈಪು ಎಟ್ ಎ ಟೈಮ್ ಸ್ಟಾರ್ಟ್ ಆದಾಗ ತುಂಬಿದ 2 ಪೈಪು ಒಟ್ಟೆ ಟೈಮ್ ಸ್ಟಾರ್ಟ್ ಆದಾಗ ಆ ಟ್ಯಾಂಕ್ ತುಂಬಲಿಕ್ಕೆ ಬೇಕಾಗಿರ್ತಕ್ಕಂಥ ಸಮಯ 8 ಗಂಟೆ ನೋಡ್ರಿ. ಇಲ್ಲಿ ಒಂದು ನಿಮಗೆ ಸಿಂಪಲ್ ಆಗಿ ಇನ್ನೊಂದು ಹೇಳ್ತೀನಿ ಸರ್, ಇಲ್ಲಿ ಬಿ ಪೈಪ್ 8 ಗಂಟೆಗಳಲ್ಲಿ ಟ್ಯಾಂಕ್ ಅನ್ನ ಖಾಲಿ ಮಾಡುತ್ತೆ, ಅದೇ ಮತ್ತೆ 8 ಗಂಟೆಗಳಲ್ಲಿ ಹೆಂಗ ತುಂಬುತ್ತೆ? ಇಲ್ಲಿ ಡಿಫ್ರೆನ್ಸ್ ಅದ. ಏನು ಡಿಫ್ರೆನ್ಸ್ ಅದ? ಕೇವಲ ಇಲ್ಲಿ ಬಿ ಪೈಪ್ ಒಂದೇ ಕೆಲಸ ಮಾಡೋದು. ಅದು ಬಿ ಪೈಪ್ ಒಂದೇ ಟ್ಯಾಂಕ್ ಅನ್ನ ಖಾಲಿ ಮಾಡಿಬಿಡುತ್ತೆ. ಇಲ್ಲಿ 8 ಗಂಟೆಗಳಲ್ಲಿ 2 ಪೈಪ್ ಇರ್ತವೆ, ಬಟ್ ಇಲ್ಲಿ ಟ್ಯಾಂಕ್ ತುಂಬಿರುತ್ತೆ. ಈ 8 ಗಂಟೆಗಳಲ್ಲಿ 2 ಪೈಪ್ಗಳು ಸ್ಟಾರ್ಟ್ ಆಗಿರ್ತವೆ, ಟ್ಯಾಂಕ್ ತುಂಬಿರುತ್ತೆ. ಬಟ್ ಈ 8 ಗಂಟೆಗಳಲ್ಲಿ ಕೇವಲ ಬಿ ಪೈಪ್ ಒಂದೇ ಚಾಲು ಇರುತ್ತೆ, ಟ್ಯಾಂಕ್ ನೀರೇ ಇರಲ್ಲ. ಕ್ಲಿಯರ್ ಇದು? ಎಸ್, ಅರ್ಥ ಆಯ್ತು. ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 10. ಒಬ್ಬ ಅಕ್ಕಿ ವ್ಯಾಪಾರಿಯು ಪ್ರತಿ ಕೆಜಿಗೆ 56 ರೂಪಾಯಿ ಬೆಲೆ ಇರುವ 60 ಕೆಜಿ ಅಕ್ಕಿಯೊಂದಿಗೆ ಪ್ರತಿ ಕೆಜಿಗೆ 41 ರೂಪಾಯಿ ಬೆಲೆ ಇರುವ ಇನ್ನೊಂದು ವಿಧದ 40 ಕೆಜಿ ಅಕ್ಕಿಯನ್ನು ಬೆರೆಸುತ್ತಾನೆ, ಮಿಕ್ಸ್ ಮಾಡ್ತಾನೆ. ತಾನು ಹೂಡಿರುವುದರ ಮೇಲೆ 20% ಲಾಭ ಪಡೆಯುವುದಕ್ಕೂ ಉದ್ದೇಶ ಇರುತ್ತದೆ. ಹೀಗಿದ್ದರೆ ಬೆರೆಸಿದ ಈ ಅಕ್ಕಿಯ ಬೆಲೆಗೆ ಎಷ್ಟು ಬೆಲೆ ಇರತಕ್ಕದ್ದು? ನೋಡ್ರಿ, ಇಲ್ಲೇ 60 ಕೆಜಿ ಅಕ್ಕಿ ತೆಗೆದುಕೊಳ್ತಾನೆ, 56 ರೂಪಾಯಿ ಕೆಜಿ ಅವು. ಮತ್ತೇನ್ ಮಾಡ್ತಾನೆ? 40 ಕೆಜಿ ಅಕ್ಕಿ ತೆಗೆದುಕೊಳ್ತಾನೆ, ಇವು 41 ರೂಪಾಯಿ ಕೆಜಿ. ಇವು 41 ರೂಪಾಯಿ ಕೆಜಿ, ಇವು 56 ರೂಪಾಯಿ ಕೆಜಿ. ಒಟ್ಟು ಎಷ್ಟು ಕೆಜಿ ತೆಗೆದುಕೊಳ್ತಾನೆ? 60 40 100 ಕೆಜಿ ತೆಗೆದುಕೊಳ್ತಾನೆ. 1 ಕ್ವಿಂಟಲ್ 100 ಕೆಜಿ ತೆಗೆದುಕೊಳ್ತಾನೆ. ಎಷ್ಟು ಕೊಟ್ಟು ಖರೀದಿ ಮಾಡಿರ್ತಾನೆ ನೋಡು, ಆ ಖರೀದಿ ಮಾಡಿದ್ಮೇಲೆ 20% ಲಾಭ ಬೇಕು ನನಗೆ ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಳ್ತಾನೆ. ನನಗೆ ಮಾರಿದ್ರೆ 20% ಲಾಭ ಆಗಬೇಕು. ಹಾಗಾದ್ರೆ 1 ಕೆಜಿಗೆ ಎಷ್ಟು ಮಾರಬೇಕು? ಎಷ್ಟು ರೂಪಾಯಿಗೆ 1 ಕೆಜಿ ಮಾರಬೇಕು ಅಂತ ಕ್ವಶನ್ ಕೇಳಿದ್ರೆ, ಹಾಗಾದ್ರೆ ಅವನು ಹೂಡಿಕೆ ಮಾಡಿರ್ತಕ್ಕಂಥದ್ದು ಎಷ್ಟು ಅದನ್ನ ನೋಡ್ಕೊಳ್ಬೇಕು ನಾವು. ಇವಾಗ ಎಷ್ಟು ಹೂಡಿಕೆ ಮಾಡಿದ್ದಾನೆ? ಇಷ್ಟಕ್ಕೆ ತಾನೇ ಹೂಡಿಕೆ ಮಾಡಿದ. 60 ಕೆಜಿಗೆ ಎಷ್ಟು, 40 ಕೆಜಿಗೆ ಎಷ್ಟು, ಅದೇ ತಾನೇ ಹೂಡಿಕೆ ಮಾಡಿದ್ದು. ಹಾಗಾದ್ರೆ 60 ಕೆಜಿಗೆ 56 ರೂಪಾಯಿ ಅಂದ್ರೆ ಎಷ್ಟಾಗುತ್ತೆ ನೋಡ್ರಿ? 1 ಕೆಜಿಗೆ 56 ರೂಪಾಯಿ, 60 ಕೆಜಿಗೆ ಎಷ್ಟಾಗುತ್ತೆ? ಈ 0ಕ್ಕೆ 0, 6 36ಕ್ಕೆ 6 ಕೈಲೆ ಬಂತು 3, 6 30, 1 33, 3350 ಈ ಅಕ್ಕಿ. ಕ್ಲಿಯರಾ? ಎಸ್, ಈಗಿದು ಈ 0ಕ್ಕೆ ಈ 0, 4ರಿಂದ 4 1 4, 4 4 16, 1640 ರೂಪಾಯಿ ಈ ಅಕ್ಕಿ. ಟೋಟಲ್ ಎಷ್ಟು ಹೂಡಿಕೆ ಮಾಡಿದ? 0, 6 4 10 ಕೈಲೆ ಬಂತು 1, 6 4 10 ಕೈಲೆ ಬಂತು 1, 3 2 5,000 ರೂಪಾಯಿ ಹೂಡಿಕೆ ಮಾಡಿದ. ನೋಡ್ರಿ, 1 ಕ್ವಿಂಟಲ್ಗೆ 5,000 ರೂಪಾಯಿ ಹೂಡಿಕೆ ಮಾಡಿದ. ಹೌದಾನೆ? ಈ ಹೂಡಿಕೆ ಮೇಲೆ 20% ಲಾಭ ಬರಬೇಕು. ಅಂದ್ರೆ 100ಕ್ಕೆ 20 ರೂಪಾಯಿ ಲಾಭ ಬಂದ್ರೆ ಈ 5,000ಕ್ಕೆ ಎಷ್ಟು ಬರಬೇಕು ನೋಡ್ರಿ? 100 ರೂಪಾಯಿಗೆ 20 ರೂಪಾಯಿ ಲಾಭ ಬಂದ್ರೆ 5,000ಕ್ಕೆ ಎಷ್ಟು ಲಾಭ ಬರಬೇಕು? 5,000ಕ್ಕೆ ಎಷ್ಟು ಲಾಭ ಬರಬೇಕು? ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್. 5 1 5 2 10, ಇದೊಂದು 0 ಇದೊಂದು 0, 1000 ರೂಪಾಯಿ ಲಾಭ ಬರಬೇಕು. 1000 ರೂಪಾಯಿ ಲಾಭ ಬರ್ಬೇಕಂತಂದ್ರೆ ಈ 5,000 ರೂಪಾಯಿಗೆ 1000 ರೂಪಾಯಿನ ಕೂಡಿಸಿದ್ರ ಎಷ್ಟು ರೂಪಾಯಿಗೆ ಮಾರ್ಬೇಕು? ಅವನು 6,000 ರೂಪಾಯಿಗಳಿಗೆ ಮಾರಬೇಕು. ಹೌದು ತಾನೆ? 5,000 ರೂಪಾಯಿ ಕೊಟ್ಟು ತೆಗೆದುಕೊಂಡ, 20% ರೂಪಾಯಿ 1,000 ರೂಪಾಯಿ ಲಾಭ ಬರಬೇಕು. 1,000 ರೂಪಾಯಿ ಲಾಭ ಅಂತಂದಾಗ 6,000 ರೂಪಾಯಿಗೆ ಮಾರಬೇಕು. ಅವನಿಗೆ 20% ಲಾಭ ಆಗುತ್ತೆ. 6,000 ರೂಪಾಯಿಗೆ ಎಷ್ಟು ಅಕ್ಕಿ ಮಾರಬೇಕು? 100 ಕೆಜಿ ಅಕ್ಕಿ ಮಾರಬೇಕು. 6,000ಕ್ಕೆ 100 ಕೆಜಿ ಮಾರಿದ್ರೆ 1 ಕೆಜಿ ಎಷ್ಟ ಬೇಕ್ರಿ? ಇದ್ರಲ್ಲಿ 2 0 ತೆಗೆದ್ಬಿಟ್ರೆ ಉತ್ತರ ನಿಮ್ಮ ಕಣ್ ಮುಂದೆ ಬಂತಲ್ಲ. ಹೌದು ತಾನೆ? 6,000 ರೂಪಾಯಿಗೆ 6,000 ರೂಪಾಯಿಕಿನ್ನ 100 ಕೆಜಿ ಇದಾವೆ. ಹೌದಾ? ಆಗ ಎಷ್ಟು ಕೆಜಿ? ಅದು 1 ಕೆಜಿಗೆ ಎಷ್ಟಾಯ್ತು ನೋಡ್ರಿ? ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಉಳಿದಿರ್ತಕ್ಕಂಥದ್ದು 60. ಹಾಗಾದ್ರೆ 60 ರೂಪಾಯಿಗೆ 1 ಕೆಜಿ ಅಕ್ಕಿನ ಮಾರಬೇಕು. 60 ರೂಪಾಯಿ ಕೆಜಿ ಅಕ್ಕಿ ಮಾರಾಟ ಮಾಡಿದಾಗ ಏನಾಗುತ್ತೆ? ಅವನು ಎರಡು ಮಿಕ್ಸ್ ಮಾಡಿದಾನಲ್ಲ, ಎಸ್, ಅವಾಗ 60 ರೂಪಾಯಿ ಕೆಜಿ ಅಕ್ಕಿ ಮಾರಿದ್ರೆ ಅವನಿಗೆ ಏನಾಗುತ್ತೆ? 20% ಲಾಭ ಆಗುತ್ತೆ. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ಗೆ ಹೋಗ್ಬೋದಾ? ನೆಕ್ಸ್ಟ್ ಕ್ವಶನ್ 11.
ಈ ಕೆಳಕಂಡ ಚಿತ್ರವು ABCD ಎಂಬ ಆಯತಾಕಾರದ ನಿವೇಶನವನ್ನು ತೋರಿಸುತ್ತದೆ. ಈ ನಿವೇಶನವು ಒಂದು ಆಯತಾಕಾರದ PQRS ಎಂಬ ತೋಟವನ್ನು ಒಳಗೊಂಡಿದ್ದು ಇದರ ಸುತ್ತ 5 ಅಡಿಗಳಷ್ಟು ನಡೆದಾಡುವ ಹಾದಿ ಇದೆ. ABCDಯ ವಿಸ್ತೀರ್ಣ 5200 ಚದರಡಿ. ನೋಡಿ, ABCDಯ ವಿಸ್ತೀರ್ಣ ಅಂದ್ರೆ ಇದರ ಟೋಟಲ್ ವಿಸ್ತೀರ್ಣ ಎಷ್ಟು? ABCDಯ ವಿಸ್ತೀರ್ಣ ಅಂದ್ರೆ ಏನು? ಕಂಪ್ಲೀಟ್ ಇದ್ರ ಒಳಗಡೆ ಇರತಕ್ಕಂಥ ಜಾಗ. ಇದು ಉದ್ದ ಅಲ್ಲ. ABCD ವಿಸ್ತೀರ್ಣ ಅಂದ್ರೆ ಇದು ಒಳಗಡೆ ಇರತಕ್ಕಂಥ ಜಾಗ ಎಷ್ಟಿದಲ್ಲ, ಎಷ್ಟಂತೆ? 5200 ಚದರಡಿ. 5200 ಚದರ ಅಡಿ. ನೆಕ್ಸ್ಟ್ ಅದೇ ರೀತಿಯಾಗಿ PQRS ನ ವಿಸ್ತೀರ್ಣ 3850 ಚದರಡಿ. PQRS ನ ಚದರ ಎಷ್ಟು? 3850 ಚದರಡಿ. 3850 ಚದರಡಿ. ಹೌದಾ? ಎಸ್. ಹಾಗಾದ್ರೆ ಪ್ರತಿ ಅಡಿಗೆ 50 ರೂಪಾಯಿ ದರದಲ್ಲಿ ABCD ನಿವೇಶನಕ್ಕೆ ಬೇಲಿ ಹಾಕಲು ಎಷ್ಟು ರೂಪಾಯಿಗಳಾಗುತ್ತವೆ? ನೋಡ್ರಿ, ABCD ಅಂದ್ರೆ ನೋಡ್ರಿ, ಬೇಲಿ ಆಗ್ತಕ್ಕಂಥದ್ದು ಇದಕ್ಕೆ ನೋಡ್ರಿ, ಇಲ್ಲಿದ್ದಿಲ್ಲಿಗೆ ಬೇಲಿ ಹಾಕ್ಬೇಕಾದ್ರೆ ಎಷ್ಟು ರೂಪಾಯಿ ಖರ್ಚಾಗುತ್ತೆ? ಪ್ರತಿ ಅಡಿಗೆ, ಪ್ರತಿ ಒಂದು ಫೀಟ್ಗೆ 50 ರೂಪಾಯಿ. ಹಾಗಾದ್ರೆ ಇದರ ಸುತ್ತಳತೆ ಗೊತ್ತೇ ಇಲ್ಲ ನಮಗೆ. ABCDಯ ಸುತ್ತಳತೆ ಗೊತ್ತಿಲ್ಲ, ಬಟ್ ABCDಯ ವಿಸ್ತೀರ್ಣ ಗೊತ್ತು ನಮಗೆ. ABCDಯ ವಿಸ್ತೀರ್ಣ ಗೊತ್ತು 5200 ಚದರಡಿ ಸೆಂಟಿಮೀಟರ್. ABCD ಟೋಟಲ್ ವಿಸ್ತೀರ್ಣ ಗೊತ್ತು ನಮಗೆ, ಮತ್ತು ಇದರ ವಿಸ್ತೀರ್ಣ ಕೂಡ ಗೊತ್ತು. ಇದರ ವಿಸ್ತೀರ್ಣ 3850. ಹಾಗಾದ್ರೆ ಇದರದ್ದು ಉದ್ದ ಎಷ್ಟು ಗೊತ್ತು? ಗೊತ್ತಿಲ್ಲ. ಇದರ ಅಗಲ ಎಷ್ಟು ಗೊತ್ತು? ಅದು ಗೊತ್ತಿಲ್ಲ. ಇದರ ಅಗಲ ಗೊತ್ತಿಲ್ಲ. ಇದರ ಅಗಲ ಗೊತ್ತು. ಯಾವುದ್ರ ಉದ್ದ ಅಗಲನ ಗೊತ್ತಿಲ್ಲ ನಮಗೆ. ಗೊತ್ತಿರೋದು ಒಂದೇ, ವಿಸ್ತೀರ್ಣ ಗೊತ್ತದ. ಎಸ್. ಹಾಗಾದ್ರೆ ವಿಸ್ತೀರ್ಣ ನೋಡ್ಕೊಳ್ರಿ. ಇದನ್ನ ನಾವು ಎಕ್ಸ್ ಅಂತ ಅನ್ಕೊಂಡ್ರೆ ಇದೇನಾಗುತ್ತೆ? Y ಆಗುತ್ತೆ. ಇದ್ರ ವಿಸ್ತೀರ್ಣ ಕಂಡಿಡ್ತಕ್ಕಂಥ ಸೂತ್ರ ಏನು? X ಇಂಟು Y, ಉದ್ದ ಇಂಟು ಅಗಲ. X ಇಂಟು Y ಇಸ್ ಈಕ್ವಲ್ ಟು XY ಆಗುತ್ತೆ. ಹಾಗಾದ್ರೆ ಇದ್ರ ವಿಸ್ತೀರ್ಣ ಎಷ್ಟು? PQRS ವಿಸ್ತೀರ್ಣ 3850. ಹಾಗಾದ್ರೆ ಇದ್ರ ವಿಸ್ತೀರ್ಣ XY ಇಸ್ ಈಕ್ವಲ್ ಟು XY, ಇದು ಒಳಗಡೆ ಇರತಕ್ಕಂಥದ್ದು ತೋಟ ಇದೆಯಲ್ಲ, ಈ ತೋಟದ ವಿಸ್ತೀರ್ಣ ಎಷ್ಟು? X ಉದ್ದ ಆಯ್ತಂತಂದ್ರೆ Y ಅಗಲ ಆಯ್ತಂದ್ರೆ X ಇಂಟು Y ಇದರ ವಿಸ್ತೀರ್ಣ ಆಗುತ್ತೆ, ಉದ್ದ ಇಂಟು ಅಗಲ. ಹಾಗಾದ್ರೆ ಉದ್ದ ಇಂಟು ಅಗಲ ಎಷ್ಟಾಗುತ್ತೆ ಗುಣಾಕಾರ ಮಾಡಿದ್ರೆ 3850 ಚದರ ಅಡಿ ಆಯ್ತು. XY ಇಸ್ ಈಕ್ವಲ್ ಟು, ಯಾವಾಗ ಇದು X ಅಂತ ತೆಗೆದುಕೊಂಡಾಗ, ಇದು Y ಅಂತ ತೆಗೆದುಕೊಂಡಾಗ. ಹಾಗಾದ್ರೆ ಇದು X ಆಯ್ತಂದ್ರೆ ಇದು ಎಷ್ಟಿರುತ್ತೆ? X ಪ್ಲಸ್ 10. ಯಾಕೆ 10? ಇಲ್ಲಿದ್ದ ಇಲ್ಲಿಗೆ 5 ಅಡಿ ಬಿಟ್ಟಿರ್ತಾರೆ, ಇಲ್ಲಿದ್ದ ಇಲ್ಲಿಗೆ 5 ಅಡಿ ಬಿಟ್ಟಿರ್ತಾರೆ. ಇಲ್ಲಿ 5 ಅಡಿ, ಇಲ್ಲಿ 5 ಅಡಿ, 10 ಅಡಿ ಉದ್ದದಲ್ಲಿ ಜಾಸ್ತಿ ಆಯ್ತು. ಹೌದಾ? ಎಸ್. ಅಗಲ ನೋಡ್ರಿ, ಇಲ್ಲಿ 5 ಅಡಿ ಆಗಲ್ಲ, ಇಲ್ಲಿ 5 ಅಡಿ ಆಗಲ್ಲ. ಇದು ವಾಯ್ಗೆ ಈ ಕಡೆ 5 ಅಡಿ, ಈ ಕಡೆ 5 ಅಡಿ ಆದ್ರೆ ಅಗಲ ಎಷ್ಟಾಯ್ತು? Y ಪ್ಲಸ್ 10 ಆಯ್ತು. ನೋಡ್ರಿ, ಉದ್ದ X ಪ್ಲಸ್ 10, Y ಪ್ಲಸ್ 10, ಇದು ಅಗಲ Y ಪ್ಲಸ್ 10. ಇದು ಉದ್ದ ಇಂಟು ಅಗಲ ಎಷ್ಟಾಯ್ತು? ABCD ನೋಡ್ರಿ, ಟೋಟಲ್ ಇಲ್ಲಿ ತೆಗೆದುಕೊಂಡೆ ನಾನು AB, ಇದು BC. ಹಾಗಾದ್ರೆ ಉದ್ದ ಅಗಲ ಎರಡೂ ಸಿಕ್ಕುವಲೆ. ಹಾಗಾದ್ರೆ ಇವೆರಡನ್ನು ಗುಣಾಕಾರ ಮಾಡಿದ್ರ ಇದರ ವಿಸ್ತೀರ್ಣ ಸಿಗುತ್ತೆ. ಟೋಟಲ್ ABCD ವಿಸ್ತೀರ್ಣ ವಿಸ್ತೀರ್ಣ ಎಷ್ಟದ? 5200 ಚದರ ಅಡಿ ಸಿಗ್ತೀರಿ ನಮಗೆ. ಈಗ ಇವೆರಡು ಗುಣಾಕಾರ ಮಾಡೋಣ. ಇದರ ವಿಸ್ತೀರ್ಣ, ಇದರ ಉದ್ದ, ಇದರ ಅಗಲ, ಇದೆಷ್ಟದ ಉದ್ದ? ಈ ದೊಡ್ಡದು ABCD ತೆಗೆದುಕೊಳ್ತಾ ಇದ್ದೆ ನಾನು, ಇದ್ರ ಒಳಗಲ್ದಲ್ಲ, ABCD ಇದು ಟೋಟಲ್. ಇದರ ಉದ್ದ ಎಷ್ಟದ? X ಪ್ಲಸ್ 10. ಇದು ಉದ್ದ. ಅಗಲ ಎಷ್ಟದ? Y ಪ್ಲಸ್ 10. ಉದ್ದ ಮತ್ತು ಅಗಲನ ಎರಡೂ ಗುಣಾಕಾರ ಮಾಡಿದ್ರೆ ಇದ್ರ ವಿಸ್ತೀರ್ಣ ಸಿಗುತ್ತೆ ತಾನೆ. ಹಾಗಾದ್ರೆ ಇದ್ರ ವಿಸ್ತೀರ್ಣ ಎಷ್ಟು? 5200 ಚದರಡಿ. 5200 ಚದರಡಿ. ಕ್ಲಿಯರ್ ಆಯ್ತು? ಹಚ್ಕೊಂಡಿದ್ದು ಗೊತ್ತಾಯ್ತು ನಿಮಗೆ? ಇದು ಗೊತ್ತಾಗಬೇಕು. ಇಲ್ಲಿ ನಾನು X ಅಂತ ತೆಗೆದುಕೊಂಡೆ, ಅವಾಗ ಇದು Y ಅಂತ ತೆಗೆದುಕೊಂಡೆ. X ಇಂಟು Y ಈ ತೋಟದ ವಿಸ್ತೀರ್ಣ ಆಯ್ತು. ಹಾಗಾದ್ರೆ XY ಆಯ್ದ್ರೆ 3850 ಇದ್ರ ಚದರಡಿ ಸಿಕ್ಕತ್ತೆ ನಮಗೆ. ಮೊದಲು ಹೇಳ್ಬಿಟ್ಟಿದ್ರು ಅವರು. ಹಾಗಾದ್ರೆ ಇದು X ಆದ್ರೆ ಇದೇನಾಗುತ್ತೆ? X ಪ್ಲಸ್ 10 ಆಗುತ್ತೆ. ಇದು Y ಆದ್ರೆ ಇದು Y ಪ್ಲಸ್ 10 ಆಗುತ್ತೆ. ಈ ಕಡೆ 5 ಫೀಟು, ಈ ಕಡೆ 5 ಫೀಟು, 10 ಫೀಟು. ಕ್ಲಿಯರ್ ಆಯ್ತಾ ನಿಮಗೆ ಇದು? ಎಸ್. ಈಗ ಇದು ಉದ್ದ ಸಿಕ್ತು, ಅಗಲನ ಸಿಕ್ತು. ಇವೆರಡು ಗುಣಾಕಾರ ಮಾಡಿದ್ರೆ ಇದ್ರ ವಿಸ್ತೀರ್ಣ ಸಿಗುತ್ತೆ. ಇದರ ವಿಸ್ತೀರ್ಣ 5200 ಚದರಡಿ. ಅದನ್ನ ಹಚ್ಕೊಂಡಿದ್ದೀನಿ. ಎಸ್. ಈಗ ಇವೆರಡಕ್ಕೆ ಹೆಂಗೆ ಗುಣಾಕಾರ ಮಾಡ್ಬೇಕಂದ್ರೆ X ದಿಂದ ಇವೆರಡಕ್ಕೆ ಗುಣಾಕಾರ, ಆಮೇಲೆ 10ರಿಂದ ಇವೆರಡಕ್ಕೆ ಗುಣಾಕಾರ ಮಾಡಬೇಕು. X ದಿಂದ Y ಪ್ಲಸ್ 10 ಇವೆರಡಕ್ಕೆ ಗುಣಾಕಾರ, ಆಮೇಲೆ ಪ್ಲಸ್ 10ರಿಂದ Y ಪ್ಲಸ್ 10
y ಪ್ಲಸ್ 10ಗೆ ಗುಣಾಕಾರ ಇಸ್ ಈಕ್ವಲ್ ಟು 5200 ಚದರಡಿ. ಎಕ್ಸ್ ಇಂಟು ವೈ ಎಕ್ಸ್ ವೈ ಪ್ಲಸ್ 10 ಇಂಟು ಎಕ್ಸ್ 10x ಪ್ಲಸ್ 10 ಇಂಟು ವೈ 10y ಪ್ಲಸ್ 10 ಇಂಟು 10 100 ಇಸ್ ಈಕ್ವಲ್ ಟು 5200. ಕ್ಲಿಯರ್ ಆಯ್ತು ಇದು? ಇಲ್ಲೇ ನೋಡ್ರಿ ಎಕ್ಸ್ ವೈ ಬಂದದ. ಹಾಗಾದ್ರೆ ಎಕ್ಸ್ ವೈ ಇಸ್ ಈಕ್ವಲ್ ಟು 3851 ಬಂದದಲ್ಲಿ ಎಕ್ಸ್ ವೈ ಇದ್ದಲ್ಲಿ ಹಚ್ಕೊಂಡ್ಬಿಡೋಣ, ಮುಗಿದೋಯ್ತು. ಎಕ್ಸ್ ವೈ ಇದ್ದಲ್ಲಿ ಎಷ್ಟು? 3000. ಎಕ್ಸ್ ವೈ ಇದ್ದಲ್ಲಿ 3850 ಪ್ಲಸ್ ಇವೆರಡರಲ್ಲಿ ನೋಡ್ರಿ 10 ಕಾಮನ್ ಅದ. ಆ 10 ಕಾಮನ್ ಹೊರಗೆ ತೆಗೆದುಕೊಂಡ್ಬಿಡ್ತೀನಿ. ಇಂಟು ಬ್ರಾಕೆಟ್ ಇಲ್ಲಿ ಎಕ್ಸ್ ಉಳಿತು, ಇಲ್ಲಿ ಪ್ಲಸ್ಸಿಗೆ ಪ್ಲಸ್ಸು, ಇಲ್ಲಿ ಏನು ಉಳಿತು? ವಾಯ್ ಉಳಿತು. ಪ್ಲಸ್ 100ಗೆ 100 ಇಸ್ ಈಕ್ವಲ್ ಟು 5000. ಸ್ವಲ್ಪ ದೊಡ್ಡದಾಗುತ್ತೆ, ತೊಂದರೆ ಇಲ್ಲ. ಈಗ ನೋಡ್ರಿ ನಾವು ಇದನ್ನ ಕಂಡುಹಿಡಬೇಕು. ಇಲ್ಲಿ 3850 ಅದ, ಇಲ್ಲಿ ಒಂದು 100 ಅದ, ಅಂದ್ರೆ 3850, ಇದೊಂದು 100, 3950 ಈ ಕಡೆ ಇದಲ್ಲ, ಇದನ್ನ ಆ ಕಡೆ 5000ದಿಂದ ಆ ಕಡೆ ಒಯ್ದ ಇಜ್ಕೊಲ್ ಹೊರಗಡೆ ಒಯ್ತೀನಿ. ಈಗ ನೋಡ್ರಿ 10 ಇಂಟು ಬ್ರಾಕೆಟ್ ಎಕ್ಸ್ ಪ್ಲಸ್ ವೈ ಹೌದು ಇಸ್ ಈಕ್ವಲ್ ಟು 5200 ಅದ. ಇಲ್ಲಿ 3850, ಇದು ಒಂದು 100, 3950 ಇಸ್ ಈಕ್ವಲ್ ಈ ಕಡೆ ಅದ. ಈ ಕಡೆ ಬಂದ್ರ ಮೈನಸ್ 3950 ಆಯ್ತು. ನೋಡ್ರಿ 3950 ಹೆಂಗ್ ಬಂತು? ಇದು 850, ಇದು ಒಂದು 100, 950 ಆಗುತ್ತೆ. ಇದು ಕಡೆ ಪ್ಲಸ್ ಐತಿ, ಈ ಕಡೆ ಬಂದ್ರೆ ಮೈನಸ್ ಆಯ್ತು. ಈಗ ನಮಗೆ ಇವೆರಡನ್ನ ಮೈನಸ್ ಮಾಡ್ಬೇಕು. ನಮಗೆ ಎಕ್ಸ್ ಪ್ಲಸ್ ವೈ ಎಕ್ಸ್ ಇದು 10 ಗುಣಾಕಾರ ಐತಿ, ಈ ಕಡೆ ಬಂದ ಭಾಗಾಕಾರ ಆಗುತ್ತೆ. ಭಾಗಾಕಾರ ಆಗುತ್ತೆ ನೋಡ್ರಿ. ಈಗ ಅದು 3750ರಲ್ಲಿ 3950 ಮೈನಸ್ ಮಾಡೋಣ. 0ದಲ್ಲಿ 0 ಹೋದ್ರೆ 0, 0ದಲ್ಲಿ 5 ಹೋಗಲ್ಲ, 10ರಲ್ಲಿ 5 ಹೋದ್ರೆ 5 ಕೈಲ ಬಂತು 1, 2ರಲ್ಲಿ 10 ಹೋಗಲ್ಲ, 12ರಲ್ಲಿ 10 ಹೋದ್ರೆ 2 ಕೈಲ ಬಂತು 1, ನೆಕ್ಸ್ಟು 5ರಲ್ಲಿ 4 ಹೋದ್ರೆ 1. ಹೌದಾ? ಇಲ್ಲಿ 10 ಗುಣಾಕಾರ ಐತಿ, ಇಲ್ಲಿ 1200 ಬಂತು, ಇದ್ರಾಗ ಮೈನಸ್ ಮಾಡಿದಾಗ ಇಲ್ಲಿ 10 ಗುಣಾಕಾರ ಐತಿ. ಈ ಕಡೆ ಬಂದ್ರೆ ಏನಾಯ್ತು? ಭಾಗಾಕಾರ 10 ಆಯ್ತು. ಆಗ ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 125 ಸಿಕ್ಬಿಡುತ್ತೆ ನಮಗೆ. ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 125 ಸಿಕ್ತು. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಸೇರಿಸಿದ್ರೆ ಎಷ್ಟಂತೆ? 125 ಅಂತೆ. ಹಾಗಾದ್ರೆ ಉಳಿದಿರ್ತಕ್ಕಂಥದ್ದು ಅದೇ ತಾನೆ, ಎಕ್ಸ್ ಪ್ಲಸ್ ವೈ. ಇಲ್ಲಿ ಎಕ್ಸ್, ಇದು ಎಕ್ಸ್ ಮತ್ತು ವೈ. ಹಾಗಾದ್ರೆ ಇದು ಎಷ್ಟಿರುತ್ತೆ? ಇಲ್ಲಿದ್ದ ಇಲ್ಲಿಗೆ 125 ಆದರೆ ಇಲ್ಲಿದ್ದ ಇಲ್ಲಿಗೆ ಇದು ಎಷ್ಟಿರುತ್ತೆ? 125 ಇರುತ್ತೆ. ಹಾಗಾದ್ರೆ ಎಕ್ಸ್ ಪ್ಲಸ್ ವೈ ಇದು ಟೋಟಲ್ ಎಕ್ಸ್ ಪಿ ಕ್ಯೂ ಆರ್ ಎಸ್. ಪಿ ಕ್ಯೂ ಆರ್ ಎಸ್ ನ ಸುತ್ತಳತೆ ಎಷ್ಟಾಗುತ್ತೆ? ಇಲ್ಲಿ ಹಚ್ಕೊಳ್ತು ನೋಡ್ರಿ. ಪಿ ಕ್ಯೂ ಆರ್ ಎಸ್ ನ ಸುತ್ತಳತೆ ಎಷ್ಟಾಗುತ್ತೆ? ಇಲ್ಲಿದ್ದಿಲ್ಲಿಗೆ 125, ಇಲ್ಲಿದ್ದಿಲ್ಲಿಗೆ 125, 125, 125 250 ಆಯ್ತು. ಪಿ ಕ್ಯೂ ಆರ್ ಎಸ್ದು 250 ಆಯ್ತು. ಇದನ್ನ ಸ್ವಲ್ಪ ಡೈರೆಕ್ಟ್ ಮಾಡಿ ಇಚ್ಕೊಳ್ತೀನಿ, ಗೊತ್ತು ಮಾಡ್ಕೊಳ್ಳಿ. 125 ಈ ಕಡೆ 125. ಹಾಗಾದ್ರೆ ಇದರ ಸುತ್ತಳತೆ ನೋಡ್ರಿ, ಎಕ್ಸ್ ಪ್ಲಸ್ ವೈ ಅಂದರೆ, ಎಕ್ಸ್ ಪ್ಲಸ್ ವೈ ಅಂದ್ರೆ ಇದು ಎಕ್ಸ್ ಪ್ಲಸ್ ವೈ, ಇವೆರಡೂ ಸೇರಿಸಿದ್ರೆ 125. ಇದು ಕೂಡ 125 ಇರುತ್ತೆ. ಹಾಗಾದ್ರೆ 125, 125 250 ಆಯ್ತು. ಈಗ ನಮಗೆ ಬೇಕಾದ್ರೆ ಎ ಬಿ ಸಿ ಡಿ ತಾನೆ, ಎ ಬಿ ಸಿ ಡಿ. ಹಾಗಾದ್ರೆ ಎ ಬಿ ಸಿ ಡಿ ಎಷ್ಟಾಗುತ್ತೆ? ಎ ಬಿ ಸಿ ಡಿದು ಈ 250ಗೆ ಈ ಕಡೆ ಇದು, ಈ ಕಡೆ 10 ಸೇರಬೇಕು, ಈ ಕಡೆ ಇದು, ಈ ಕಡೆ ಇದು 10 ಸೇರಬೇಕು, ಈ ಕಡೆ ಇದು, ನೆಕ್ಸ್ಟ್ ಇದು 5, ಇದು 5 10 ಸೇರಬೇಕು, ಆಮೇಲೆ ಈ ಕಡೆ ಇದು, ಈ ಕಡೆ ಇದು 10 ಸೇರಬೇಕು. 4 ಭಾಗದಲ್ಲಿ 10 ಸೇರಿದ್ರೆ 40 ಅಡಿ ಜಾಸ್ತಿ ಆಗುತ್ತೆ. ಹಾಗಾದ್ರೆ 40 ಅಡಿನ ಸೇರಿಸ್ಕೊಳ್ಬೇಕು. 250, ಇದು ಒಂದು 40, 290 ಅಡಿ ಆಯ್ತು. ಈಗ ನಮ್ಗೆ ಎ ಬಿ ಸಿ ಡಿ ಟೋಟಲ್ ಸುತ್ತಳತೆ ಸಿಕ್ತಾನೆ. ಬೇಲಿ ಆಗ್ತಕ್ಕಂಥದ್ದು ಎ ಬಿ ಸಿ ಡಿ ಎಷ್ಟು? 290 ಅಡಿ. ಹಾಗಾದ್ರೆ 1 ಅಡಿಗೆ 50 ರೂಪಾಯಿ ಆದ್ರೆ 290 ಅಡಿಗೆ ಎಷ್ಟಾಗುತ್ತೆ ನೋಡ್ರಿ. ಇವೆರಡು 0 ತಾನೆ, 2 0 ಕಾಣ್ತಿದ್ದು. ಎಸ್, 5 9 45ಕ್ಕೆ 5 ಕೈಲ ಬಂತು 4, 5 2 10 4 14, 14,500 ರೂಪಾಯಿ ಇಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ ಇದನ್ನ 14,500 ಇದೇನಾ? ಎಸ್, ಆಯ್ಕೆ ಡಿ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ನೋಡ್ರಿ ಎಷ್ಟು ನಾವು ಇಲ್ಲಿ ಸ್ವಲ್ಪ ದೊಡ್ಡದಾದ್ರೆ ಚಿಂತನೆ ಯಾವ ರೀತಿ ಬಿಡಿಸ್ಬೇಕು ಅನ್ನೋದು ಗೊತ್ತು ಮಾಡ್ಕೊಳ್ಬೇಕು. ನಾವಿಲ್ಲಿ ಮೊದಲು ಎ ಬಿ ಸಿ ಡಿ ಕೊಟ್ಟಿದ್ದಾರೆ, ಪಿ ಕ್ಯೂ ಆರ್ ಕೊಟ್ಟಿದ್ದಾರೆ, ಆಮೇಲೆ ಇದನ್ನ ಎಕ್ಸ್ ಇದನ್ನ ವೈ ಅಂತ ತೆಗೆದುಕೊಂಡ್ವಿ. ಎಕ್ಸ್ ವೈ ಇಸ್ ಈಕ್ವಲ್ ಟು 3850, ಅದು ಹೆಂಗಿದೆ ಹಂಗೆ ಬಂದದ. ಆಮೇಲೆ ಇದು ಎಕ್ಸ್ ತೆಗೆದುಕೊಂಡಾಗ ಇದು ಎಕ್ಸ್ ಪ್ಲಸ್ 10 ಆಗುತ್ತೆ, ಇದು ಎಕ್ಸ್ ಪ್ಲಸ್ 10 ಆಗುತ್ತೆ. ಇವೆರಡೂ ಗುಣಾಕಾರ ಮಾಡಿದಾಗ 5200 ಬರುತ್ತೆ. ಅವರೇ ಹೇಳಿದ್ದಾರೆ. ಅದು ನಾವು ಸಂಕ್ಷಿಪ್ತ ಮಾಡಿದಾಗ ಎಕ್ಸ್ ಪ್ಲಸ್ ವೈ ಸಿಗುತ್ತೆ, ಇದರ ಉದ್ದ ಸಿಗುತ್ತೆ.
ಇದರ ಉದ್ದ ಎಷ್ಟಿದೆ 250 ಅಂದಲ್ಲಿ ಇದು 250 ಇದು 250 ಇದು 250 ಇದು 250 ಟೋಟಲ್ ಇದು 125 ಸಾರಿ x ಪ್ಲಸ್ y ಇಸ್ ಈಕ್ವಲ್ ಟು 125 ಇದು 125 125 ಆದಾಗ ಟೋಟಲ್ ಪಿ ಕ್ಯೂ ಆರ್ ಎಸ್ ಇಂದು 250 ಫೀಟ್ ಆಗುತ್ತೆ. ಇದು 250 ಆದ್ರೆ ಎ ಬಿ ಸಿ ಡಿ ಎಷ್ಟಾಗುತ್ತೆ ಅಂದ್ರೆ ಉದ್ದದಲ್ಲಿ 10 ಅಗಲದಲ್ಲಿ 10 ಇಲ್ಲಿ ಉದ್ದದಲ್ಲಿ 10 ಅಗಲದಲ್ಲಿ ಈ ಕಡೆ 10 ಟೋಟಲ್ 40 ಫೀಟ್ ಜಾಸ್ತಿ ಆಗುತ್ತೆ. ಟೋಟಲ್ 290 ಫೀಟ್ ಆಗುತ್ತೆ. ಪ್ರತಿ ಫೀಟ್ಗೆ 50 ರೂಪಾಯಿ ಆದ್ರೆ 290ಕ್ಕೆ 14,500 ರೂಪಾಯಿನ ವ್ಯಯ ಖರ್ಚು ಮಾಡಬೇಕಾಗತ್ತೆ. ಇಸ್ ರೈಟ್ ಆನ್ಸರ್. ಈ ಒಂದು 2012 ಕ್ವಶನ್ ಪೇಪರ್ ಇದೇ ಒಂದು ದೊಡ್ಡ ಕ್ವಶನ್ ಅಥವಾ ಸಾಲ್ವ್ ಮಾಡಿರ್ತಕ್ಕಂಥದ್ದು ದೊಡ್ಡ ಕ್ವಶನ್ ಅಂತ ಅನ್ಕೊಳ್ಬಹುದು. ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 12. ತುಳಸಿರಾಮ ಎಂಬಾತ ಪ್ರತಿ ವರ್ಷಕ್ಕೆ 10% ಸರಳ ಬಡ್ಡಿ ದರದಲ್ಲಿ 12,000 ರೂಪಾಯಿ ಸಾಲವನ್ನು ತೆಗೆದುಕೊಂಡು ಇನ್ನೊಬ್ಬರ ಕಡೆಯಿಂದ ಸರಳ ಬಡ್ಡಿ ದರದಲ್ಲಿ ಸಾಲವನ್ನು ತೆಗೆದುಕೊಳ್ತಾನೆ. ಅದೇ ದರದಲ್ಲಿ ಅದೇ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಅದನ್ನ ಲಾಭಕ್ಕಾಗಿ ತಕ್ಷಣವೇ ಹೂಡಿಕೆ ಮಾಡುತ್ತಾನೆ. 3ನೇ ವರ್ಷದ ಕೊನೆಗೆ 3 ವರ್ಷ ತನಕ ತೆಗೆದುಕೊಂಡಾನೆ. 3 ವರ್ಷದ ಕೊನೆಗೆ ಆತನಿಗೆ ಸಿಕ್ಕ ಲಾಭ ಎಷ್ಟು ನೋಡ್ರಿ. ಅವನು ಇನ್ನೊಬ್ಬರಿಗೆ ತಂದು ಸಾಲ ತೆಗೆದುಕೊಳ್ತಾನೆ ಸರಳ ಬಡ್ಡಿ ದರದಲ್ಲಿ, ಬಟ್ ಇನ್ನೊಬ್ಬರಿಗೆ ಕೊಡ್ತಾನಲ್ಲ ಅದನ್ನ ಸರಳ ಬಡ್ಡಿ ಕೊಟ್ಟನು ಚಕ್ರ ಬಡ್ಡಿ ಕೊಟ್ಟಾನೆ ಕನ್ನಡದಲ್ಲಿಲ್ಲ, ಬಟ್ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾನೆ. ಇಂಗ್ಲಿಷ್ ಅಲ್ಲಿ ಏನ್ ಕೊಟ್ಟಿದ್ದಾನೆ? ದ ಇಮಿಡಿಯೇಟ್ಲಿ ಇನ್ವೆಸ್ಟ್ ಇಟ್ ಫಾರ್ ಕಂಪೌಂಡಿಂಗ್ ಎಟ್ ದ ಸೇಮ್ ರೇಟ್. ನೋಡ್ರಿ, ಕಂಪೌಂಡಿಂಗ್ ಅಂದ್ರೆ ಚಕ್ರ ಬಡ್ಡಿ ದರದಲ್ಲಿ ಅವನು ಇನ್ನೊಬ್ರಿಗೆ ಕೊಟ್ಟಿದ್ದಾನೆ. ಸರಳ ಬಡ್ಡಿ ದರದಲ್ಲಿ ಅವನು ತೆಗೆದುಕೊಂಡಿದ್ದಾನೆ, ಒಂದು ಬ್ಯಾಂಕಿನಿಂದ ಸರಳ ಬಡ್ಡಿ ದರದಲ್ಲಿ ತೆಗೆದುಕೊಂಡಿದ್ದಾನೆ, ಬಟ್ ಇನ್ನೊಬ್ಬನಿಗೆ ಚಕ್ರ ಬಡ್ಡಿ ದರದಲ್ಲಿ ಕೊಟ್ಟಿದ್ದಾನೆ, ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್. ಹೌದಾ? ಹಾಗಾದ್ರೆ ಅವನಿಗೆ ಲಾಭ ಆಗುತ್ತೋ ನಷ್ಟ? ಖಂಡಿತ ಲಾಭ ಆಗುತ್ತೆ. ಯಾಕಂದ್ರೆ ತೆಗೆದುಕೊಂಡಿರ್ತಕ್ಕಂಥದ್ದು ಸರಳ ಬಡ್ಡಿ, ಮಾರಿರ್ತಕ್ಕಂಥದ್ದು ಚಕ್ರ ಬಡ್ಡಿ, ಕೊಟ್ಟಿರ್ತಕ್ಕಂಥದ್ದು. ಸರಳ ಬಡ್ಡಿ ಎಷ್ಟಾಗುತ್ತೆ ಮೊದಲು ನೋಡೋಣ. 12,000 ರೂಪಾಯಿಗೆ ನೋಡ್ರಿ 12,000 ರೂಪಾಯಿಗಳಿಗೆ 10% ಸರಳ ಬಡ್ಡಿಯಂತೆ 3 ವರ್ಷಕ್ಕೆ ಎಷ್ಟಾಗುತ್ತೆ? PTR ಡಿವೈಡೆಡ್ ಬೈ 100. 0 ಈ 0 ಈ 0 12 ಮೂರ್ಲೆ 36 ಇವೆರಡು 0 3,600 ರೂಪಾಯಿ. ಇದೇನಾಗುತ್ತೆ? ಸಿಂಪಲ್ ಇಂಟ್ರೆಸ್ಟ್ ಆಗುತ್ತೆ. ಇದು ಅವನು ಬ್ಯಾಂಕಿಗೆ ಕಟ್ಟಬೇಕು 3 ವರ್ಷ ಆದ್ಮೇಲೆ. ಹೌದು ತಾನೆ? 3 ವರ್ಷ ಆದ್ಮೇಲೆ 3,600 ರೂಪಾಯಿನ ಬ್ಯಾಂಕಿಗೆ ಕಟ್ಟಬೇಕು. ಈಗ ಇವನು 12,000 ರೂಪಾಯಿ ಏನ್ ಮಾಡಿದ್ರೆ ಇನ್ನೊಬ್ಬರಿಗೆ ಅದೇ 3 ವರ್ಷಕ್ಕೆ ಕಂಪೌಂಡ್ ಇಂಟ್ರೆಸ್ಟ್ ಅಲ್ಲಿ ಕೊಟ್ಟಿದ್ದಾನೆ. 12,000ಕ್ಕೆ 10% ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ 100ಕ್ಕೆ 10 ರೂಪಾಯಿ. ಈ ವರ್ಷ 100 ರೂಪಾಯಿ ತೆಗೆದುಕೊಂಡ್ರೆ ಮುಂದ್ ವರ್ಷ 110 ರೂಪಾಯಿ ಕೊಡ್ಬೇಕು ಅವನು ವಾಪಸ್ ನನಗೆ. ಹೌದು ತಾನೆ? ಹಾಗಾದ್ರೆ 100 ರೂಪಾಯಿ ತೆಗೆದುಕೊಂಡ್ರೆ 110 ರೂಪಾಯಿ ನನಗೆ ಕೊಡಬೇಕು 1ನೇ ವರ್ಷ. ನೆಕ್ಸ್ಟ್ 2ನೇ ವರ್ಷಕ್ಕೂ ಕೂಡ ಅದೇ ರೀತಿಯಾಗಿ 100 ರೂಪಾಯಿಗೆ 110 ರೂಪಾಯಿನೇ ಕೊಡಬೇಕು. ಕಾಂಪೌಂಡಿಂಗ್ ಇದು ಅಸಲಾಗುತ್ತೆ 2ನೇ ವರ್ಷಕ್ಕೆ. 3ನೇ ವರ್ಷಕ್ಕೆ ಇಲ್ಲಿ ಬಂದಿರೋದು ಇದು ಅಷ್ಟು ಅಸಲಾಗುತ್ತೆ. ಇದೆಲ್ಲ ಏನಾಗುತ್ತೆ? ಅಸಲಾಗುತ್ತೆ. 110 ರೂಪಾಯಿ ಕೊಡ್ಬೇಕು 100ಕ್ಕೆ. ಈಗ ನೋಡ್ರಿ, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇವೆರಡು 0 ಕ್ಯಾನ್ಸಲ್, ಇವೆರಡು. ಈಗ ಇದೆಲ್ಲದನ್ನ ಗುಣಾಕಾರ ಮಾಡಿದ್ರೆ 3 ವರ್ಷದ ನಂತರ ಅಸಲು ಮತ್ತು ಚಕ್ರ ಬಡ್ಡಿ ಎರಡು ಸಿಗ್ತಾವ ನಮಗೆ ಇದರಲ್ಲಿ. ನೋಡ್ರಿ, 12 ಒಂದಲೆ 12ಕ್ಕೆ 2 ಕೈಲ ಬಂತು 1, 12 ಒಂದಲೆ 12 1 13 ಆಯ್ತು. ಇವೆರಡು ಗುಣಾಕಾರ ಮಾಡಿದಾಗ ಇಂಟು 11 ಅನ್ನದಲೆ 121. ಈಗ 121ಕ್ಕೆ 132ಕ್ಕೆ ಗುಣಾಕಾರ ಮಾಡೋಣ. 1 2 2, 1 3 3, 1 1 1. ಈ ಕಡೆ 1 ಪ್ಲಸ್. ಈಗ 2ರಿಂದ 2 2 4, 2 3 6, 2 1 2. ಇದ್ರ ಕೆಳಗಡೆ 2 ಅಡ್ವಾನ್ಸ್ ಹಚ್ಕೊಂಡಿನಿ. ಎಸ್. ನೆಕ್ಸ್ಟ್ ಮತ್ತೆ 1ರಿಂದ 1 2 2, 1 3 1 1. ಇದೆಲ್ಲ ಕೂಡಿಸ್ಕೊಳ್ಬೇಕೀಗ. 2 7 9 5 1. 15,972 ರೂಪಾಯಿ ಏನಿದೆಲ್ಲ 72 ರೂಪಾಯಿ ಇದು ಅಸಲು ಮತ್ತು ಚಕ್ರ ಬಡ್ಡಿ. ಅಸಲು ಎಷ್ಟದ? 12,000 ರೂಪಾಯಿ ಅಸಲು ಅದ. ಆ 12,000 ರೂಪಾಯಿ ಅಸಲನ್ನ ಕಡಿಗೆ ತೆಗೆದು ಬಿಡೋಣ. ಹೌದಾ? 12,000 ರೂಪಾಯಿ ಅಸಲನ್ನ ಕಡಿಗೆ ತೆಗೆದ ಎಷ್ಟು ಉಳಿತು ನಮಗೆ? 3,972 ರೂಪಾಯಿ ಬಂತು. ನೋಡ್ರಿ, 3,972 ರೂಪಾಯಿ ನಾವು ಇನ್ನೊಬ್ರು ಕೊಟ್ಟಿಲ್ಲ ಅವಾಗ ಬಂತು. ಈ 3,972 ರೂಪಾಯಿನ ನಾವು ಬ್ಯಾಂಕಲ್ಲಿ ಇದನ್ನ ಸಿಂಪಲ್ ಇಂಟ್ರೆಸ್ಟ್ ತಗೊಂಡಿದ್ರ ಅಲ್ಲಿ ಹೋಗಿ ಕೊಟ್ಟು ಬಿಡ್ತಾನೆ. ಅಲ್ಲಿ ಕೊಡ್ಬೇಕಾಗಿದ್ದೆಷ್ಟು? 3,600 ರೂಪಾಯಿ ಮಾತ್ರ. ಇಲ್ಲಿ ಬಂದಿರತಕ್ಕಂಥದ್ದೆಷ್ಟು? 3,972 ರೂಪಾಯಿ ಬಂದದ. ಆ 3,972 ರೂಪಾಯಲ್ಲಿ 3,600 ರೂಪಾಯಿನ ಸಿಂಪಲ್ ಇಂಟ್ರೆಸ್ಟ್ ಹೋಗಿ ಕಟ್ಟಿ ಬಿಡ್ತಾನೆ. ಆಗ ನನಗೆ ಉಳಿದಿರ್ತಕ್ಕಂಥದ್ದೆಷ್ಟು? 309ರಲ್ಲಿ 6 3
372 ನನಗೆ ಲಾಭ ಆಯ್ತು. ನೋಡ್ರಿ ಆಯ್ಕೆಲಿದ್ದಾನೆ 372. ಎಸ್, 372 ಈಸ್ ರೈಟ್ ಆನ್ಸರ್. 372 ನಮಗೆ ಲಾಭ ಆಯ್ತು. ನೋಡ್ರಿ ಈ ಕಡೆ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ, ಈ ಕಡೆ ಚಕ್ರ ಬಡ್ಡಿಯಲ್ಲಿ ಕೊಟ್ಟಿದ್ದಾನೆ. ನಮಗೆ 12,000ಕ್ಕೆ 3 ವರ್ಷದಲ್ಲಿ 10% ಅಂತಂದಿಗೆ 372 ನಮಗೆ ಲಾಭ ಆಗುತ್ತೆ. ಕ್ಲಿಯರ್? ಇದು ಅವರಿಗೆ ಬ್ಯಾಂಕಿಗೆ ಕಟ್ಟಬೇಕಾಗಿರ್ತಕ್ಕಂಥದ್ದು. ಇದು ಯಾರಿಗೆ ಕೊಟ್ಟಿರ್ತದೆ? ಅವ್ರು ತಾನು ಕೊಟ್ಟಿರ್ತಕ್ಕಂಥದ್ದು. 3,972 ಕೊಡ್ತಾನೆ. ಈ 3,972 ಬ್ಯಾಂಕಿಗೆ ಇಂಟ್ರೆಸ್ಟ್ ಕಟ್ಟಿಬಿಡ್ತಾನೆ. ಹೋಗಿ ಅವನು ಇಂಟ್ರೆಸ್ಟ್ ಕಟ್ಟಿದಾಗ ಅವನಿಗೆ ಎಷ್ಟು ಉಳಿತೆ? 372 ಉಳಿತೆ. ಅದೇ ಅವನಿಗೆ ಲಾಭ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ 13. ಒಬ್ಬ ಬ್ಯಾಟ್ಸ್ಮನ್ ಆಡಿದ ಕೆಲವೊಂದು ಪಂದ್ಯಗಳಿಂದ ಆತನ ಸರಾಸರಿ ಗಳಿಕೆ 43 ಆಗಿದೆ. ಅವನು ಎಷ್ಟೋ ಪಂದ್ಯ ಆಡಿನ ಗೊತ್ತಿಲ್ಲ, ಬಟ್ ಎವರೇಜ್ ಸ್ಕೋರ್ ಎಷ್ಟಾಗಿದೆ? 43 ಆಗಿದೆ. ಎಷ್ಟು ಪಂದ್ಯ ಆಡಿನ ಗೊತ್ತಿಲ್ಲ, ಎಕ್ಸ್ ಪಂದ್ಯ ಆಡಿದ್ದಾನೆ, ಎಷ್ಟು ಒಂದು 7-8 ಪಂದ್ಯ ಆಡಿದ್ದಾನೆ. ಹಾಗಾದ್ರೆ ಎವರೇಜ್ ಸ್ಕೋರ್ ಎಷ್ಟಾಗಿದೆ ಅಂತೆ? 43 ಆಗಿದೆ. ಹಾಗಾದ್ರೆ ಟೋಟಲ್ ಸ್ಕೋರ್ ಎಷ್ಟಾದವು? 43 ಇಂಟು ಪಂದ್ಯ, 43 ಇಂಟು ಎಕ್ಸ್, 43x ಇದು ಟೋಟಲ್ ಸ್ಕೋರ್. ಒಂದೊಂದು ಪಂದ್ಯದಾಗ 43. ಅವನು ಎಷ್ಟು ಪಂದ್ಯ ಆಡನೆ ಅಷ್ಟು ಪಂದ್ಯದ ಗುಣಾಕಾರ ಮಾಡಿದ್ರೆ ಟೋಟಲ್ ಸ್ಕೋರ್ ಸಿಕ್ಕು ನಮಗೆ 43x. ಕ್ಲಿಯರಾ? ಇದು ಈ ಒಂದು ಎಕ್ಸಾಂಪಲ್ ಇಡ್ತೀನಿ. ಈಗ 3 ಪಂದ್ಯ ಆಡಿರ್ತಾನಪ್ಪ. ಪ್ರತಿ ಪಂದ್ಯದಲ್ಲಿ 20 ಮಾರ್ಕ್ಸ್, 20 ರನ್ ಗಳಿಸ್ತಾನೆ. 23ರಲ್ಲಿ 60 ಅಂದ್ರೆ ಇವೆರಡಕ್ಕೂ ಗುಣಾಕಾರ ಮಾಡಿ 60 ಬರ್ತಾನೆ. ಅದೇ ರೀತಿಯಾಗಿ ಇಲ್ಲಿ 43 ಸ್ಕೋರ್ ಬಂದಿದೆ ಅಂದ್ರೆ ಎಷ್ಟು ಪಂದ್ಯ ಆಡೋದು ಗೊತ್ತಿಲ್ಲ, ಅದು ಇವೆರಡಕ್ಕೂ ಗುಣಾಕಾರ ಮಾಡಿದ್ರೆ ಟೋಟಲ್ ಸ್ಕೋರ್ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಹೇಳಿದೆ ನಿಮಗೆ. ಎಸ್, ಈಗ ನೋಡ್ರಿ ನೆಕ್ಸ್ಟ್. ನಂತರದ ಪಂದ್ಯದಲ್ಲಿ ಆತ 50 ರನ್ ಗಳಿಸಿದ್ದರಿಂದ ಟೋಟಲ್ ಸ್ಕೋರ್ 50 ರನ್ ಬಂದವು. 50 ರನ್ ಗಳಿಸಿದ್ರಿಂದ ಆತನ ಸರಾಸರಿ ಗಳಿಕೆ 44ಕ್ಕೆ ಸುಧಾರಣೆಯಾಗುತ್ತೆ. ನಂತರದ ಪಂದ್ಯದಾಗ ಈ ಎಕ್ಸ್ ಪಂದ್ಯಗೆ ಒಂದು ಪಂದ್ಯ ಜಾಸ್ತಿ ಆಯ್ತು. ಅವಾಗ ಏನಾಗುತ್ತಂತೆ? 44 ಪಂದ್ಯಗಳಾಗ್ತವೆ. ಅವಾಗ ಏನಾಗುತ್ತೆ? ಈ 43x ಇದಲ್ಲ, ಇದಕ್ಕೆ 50 ರನ್ ಬಂದು ಸೇರ್ಪಡೆ ಆಗಿದ್ದಾವೆ. ಹೌದಾ ತಾನೆ? ನಂತರದ ಪಂದ್ಯದಲ್ಲಿ 50 ರನ್ ಬಂದು ಸೇರಿಕೆ ಆದಾಗ ಎವರೇಜ್ ಸ್ಕೋರ್ 43 ಆಗುತ್ತೆ, 44 ಆಗುತ್ತೆ ಅಂತ ಹೇಳಿದ್ರೆ. ಬಟ್ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರೆ ಆಮೇಲೆ ನೋಡೋಣ. ಹಾಗಾದ್ರೆ ಇಲ್ಲಿ ಎಷ್ಟು ಪಂದ್ಯಗಳು ಎಕ್ಸ್ ಇಸ್ ಈಕ್ವಲ್ ಟು ಸಿಕ್ಬಿಡುತ್ತಿಲ್ಲ. ಹೆಂಗೆ ಸಿಗುತ್ತೆ ನೋಡ್ರಿ? 44 ಇಂಟು ಎಕ್ಸ್ 44x ಪ್ಲಸ್ 44 ಅಂದ್ರೆ 44 ಇಸ್ ಈಕ್ವಲ್ ಟು 43x ಪ್ಲಸ್ 50. ಈ 43x ಈ ಕಡೆ ತರ್ತೀನಿ ನಾನು. 44xಗೆ ಎಕ್ಸ್ ಮೈನಸ್ ಪ್ಲಸ್ 43x ಇರೋದು ಈ ಕಡೆ ಬಂದ್ರೆ ಮೈನಸ್ 43x ಇಸ್ ಈಕ್ವಲ್ ಟು 50 ಪ್ಲಸ್ 44 ಈ ಕಡೆ ಬಂದ್ರೆ ಮೈನಸ್ 44. ಕ್ಲಿಯರಾ? 44x ಅಲ್ಲಿ 43x ಹೋದ್ರೆ 1x ಉಳಿತು ಇಸ್ ಈಕ್ವಲ್ ಟು 54. 50ರಲ್ಲಿ 44 ಹೋದ್ರೆ 6 ಉಳಿತು. x ಇಸ್ ಈಕ್ವಲ್ ಟು 6. x ಅಂತಂದ್ರೆ ಅದು ಪಂದ್ಯ ಹೇಳ್ತಾನೆ. ಹಾಗಾದ್ರೆ 6 ಪಂದ್ಯ ನೋಡ್ರಿ ಸಿಕ್ಬಿಡ್ತು ನಮಗೆ. 6 ಪಂದ್ಯಗಳಲ್ಲಿ 43 ರನ್ನು, 6 ಪಂದ್ಯಗಳಲ್ಲಿ 43 ರನ್ ತೆಗೆದುಕೊಂಡು ಟೋಟಲ್ ಎಷ್ಟಾಗುತ್ತೆ ನೋಡ್ರಿ? 6 3ರಲ್ಲಿ 18 ಕೈಲೆ ಬಂತು 1, 6 4 24 1 25. 258 ಸ್ಕೋರ್, ಟೋಟಲ್ ಸ್ಕೋರ್. ಈ 258ಗೆ 50 ರನ್ ಜಾಸ್ತಿ ಮಾಡಿದ. 50 ರನ್ ಜಾಸ್ತಿ ಆದ್ರೆ ಎಷ್ಟಾಗುತ್ತೆ? 250, ಇದು ಒಂದು 50, 308 ಆಗ್ಬೇಕು ತಾನೆ? ಎಸ್, ಅವಾಗ ಎಷ್ಟಾಗುತ್ತೆ? 7 ಆಗುತ್ತೆ. ಒಂದು ರನ್ ರೇಟ್ ಜಾಸ್ತಿ 44 ಆಗುತ್ತೆ ಅಂತ ಹೇಳಿದ್ರೆ ಈಗ 7ಕ್ಕೆ 44 ಗುಣಾಕಾರ ಮಾಡಿದ್ರೆ 308 ಬರಬೇಕು. 7 4 28 8 ಕೈಲೆ ಬಂತು 2, 7 4 28 1 2 30 ಬಂತ? ಎಸ್, ಮುಗೀತು. ಇದು ಇಲ್ಲಿ ತನಕ ಮುಗೀತು. ಈ ಕ್ವಶನ್ಗೆ ಹೋಗ್ತೀನಿ. ಕ್ವಶನ್ ಏನ್ ತಿಳ್ಕಿದಾನೆ? ಈತನ ಸರಾಸರಿ ಗಳಿಕೆ 45ಕ್ಕೆ ಇನ್ನಷ್ಟು ಸುಧಾರಣೆ ಆಗಬೇಕಾದ್ರೆ ಮುಂದಿನ ಪಂದ್ಯದಲ್ಲಿ ಎಷ್ಟು ರನ್ ಮಾಡಬೇಕು? ಮುಂದಿನ ಪಂದ್ಯ 8ನೇದ್ದು. ಅವಾಗ ಎಷ್ಟು ಆಗ್ಬೇಕಂತೆ? 45 ಆಗ್ಬೇಕಂತೆ. ಹಾಗಾದ್ರೆ ಇನ್ನು ಎಷ್ಟು ರನ್ ಹೊಡಿಬೇಕು ನೋಡ್ರಿ? 8 ಪಂದ್ಯಗಳಲ್ಲಿ 45 ಸ್ಕೋರ್ ಆಗ್ಬೇಕಾದ್ರೆ ಎಷ್ಟು ಹೊಡಿಬೇಕು ನೋಡ್ರಿ? 8 5 40 ಕೈಲೆ ಬಂತು 4, 8 5 40 ಕೈಲೆ ಬಂತು 4, 8 4 32, 32 4 36, 360 ರನ್ ಹೊಡಿಬೇಕು. ಈಗಾಗಲೇ 308 ರನ್ ಅದಾವೆ. 308 ರನ್ ಇದೆ. 360 ಹೊಡಿಬೇಕು. ಇನ್ನು ಎಷ್ಟು ರನ್ ಹೊಡಿಬೇಕು? 360ರಲ್ಲಿ 308 ಮೈನಸ್ ಮಾಡಬೇಕು. 2 ಕೈಲ ಬಂತು 1, 6ರಲ್ಲಿ 1 ಹೋದ್ರೆ 5, 0ಕ್ಕೆ 0. ಹಾಗಾದ್ರೆ ಇನ್ನು ಎಷ್ಟು ರನ್ ಹೊಡಿಬೇಕು? 52 ರನ್ಗಳನ್ನ ಹೊಡಿಬೇಕು. ದ ರೈಟ್ ಆನ್ಸರ್ 52 ರನ್ ಹೊಡೆದ್ರ ಮುಂದಿನ ಪಂದ್ಯದಲ್ಲಿ 45 ಎವರೇಜ್ ಸ್ಕೋರ್ ಆಗುತ್ತೆ. ನೋಡಿ ಎಷ್ಟು ಸಿಂಪಲ್ ಮಾಡ್ಕೊಳ್ಬೋದು ನೋಡ್ರಿ. 52. ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಯಾವಾಗ ನಮ್ಗೆ x = r ಸಿಕ್ತು ಅಂದ ತಕ್ಷಣನೇ
6, 43 ಸ್ಕೋರ್ ಅಂತ ಎವರೇಜ್ ಸ್ಕೋರು, ಟೋಟಲ್ ಸ್ಕೋರ್ 258. ಅದಕ್ಕೆ 50 ರನ್ ಸ್ಕೋರ್ ಜಾಸ್ತಿ ಮಾಡಿದ್ರೆ 44 ಆಗುತ್ತಂತೆ. ಹಾಗಾದ್ರೆ 50 ಮಾಡಿದ್ವಿ 308 ಆಯ್ತು. ಅವಾಗ ಪಂದ್ಯಗಳು ಎಷ್ಟಾದ್ರು 7 ಆದವು. ನೆಕ್ಸ್ಟ್ ಪಂದ್ಯ 8ನೇ ಪಂದ್ಯದಲ್ಲಿ 44 45 ಆಗ್ಬೇಕಂತೆ. ಹಾಗಾದ್ರೆ ಎಷ್ಟು ಸ್ಕೋರ್ ಹೊಡಿಬೇಕು ಅಂತಂದ 8ನೇ ಪಂದ್ಯದಲ್ಲಿ ಎಷ್ಟು ಸ್ಕೋರ್ ಹೊಡಿಬೇಕಂತ 360 ಆಗ್ಬೇಕಂತಂದ್ರೆ 52 ಸ್ಕೋರ್ ಹೊಡೆದಾಗ 308 ಇಂದ 360 ಆಗುತ್ತೆ. ಹಾಗಾದ್ರೆ 8ನೇ ಪಂದ್ಯದಲ್ಲಿ ಗಳಿಸಬೇಕಾದ ರನ್ಗಳು 52 ಇಸ್ ರೈಟ್ ಆನ್ಸರ್. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 14. ಒಂದು ಸಂಖ್ಯೆಯನ್ನ 248ರಿಂದ ಭಾಗಿಸಿದಾಗ 131 ಶೇಷ ಉಳಿಯುತ್ತೆ. ಅದೇ ಸಂಖ್ಯೆಯನ್ನ 31ರಿಂದ ಭಾಗಿಸಿದರೆ ದೊರೆಯುವ ಶೇಷ ಎಷ್ಟು? ನೋಡ್ರಿ, ಇಲ್ಲಿ ಆ ಸಂಖ್ಯೆನೂ ಗೊತ್ತಿಲ್ಲ. ಆ ಸಂಖ್ಯೆನ 248ರಿಂದ ಭಾಗಿಸಿದಾಗ ಶೇಷ 131 ಉಳಿತಂತೆ. ಹಾಗಾದ್ರೆ ಅದೇ ಸಂಖ್ಯೆನ 31ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿತಂತ ಕ್ವಶನ್ ಕೇಳಿ. ಒಂದು ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ದೊಂದಿಗೆ ಹೋಗ್ತೀನಿ ನಾನು. ಈಗ 105 ಅದ, 105. ಈ 105ಅನ್ನ ನಾನು 20ರಿಂದ ಭಾಗಿಸ್ತೀನಿ. 25 100, ಶೇಷ ಎಷ್ಟು ಉಳಿತು? 5 ಉಳಿತು. ಇದೇ ಸಂಖ್ಯೆಯನ್ನ, ಅದೇ 105ಅನ್ನ ನಾನು 4ರಿಂದ ಡಿವೈಡ್ ಮಾಡ್ತೀನಿ. ಅದೇ ಸಂಖ್ಯೆಯನ್ನ 4ರಿಂದ ಡಿವೈಡ್ ಮಾಡಿದಾಗ ಎಷ್ಟು ಉಳಿತು ನೋಡ್ರಿ? 4 2 8, 2 ಉಳಿತು, 25 ಆಯ್ತು. ನೆಕ್ಸ್ಟ್ 4 24, ಶೇಷ ಎಷ್ಟು ಉಳಿತು? 1 ಉಳಿತು. ಇದೇ ಲಾಜಿಕ್ ಇಲ್ಲಿರೋದು. ಒಂದು ಸಂಖ್ಯೆಯನ್ನ 20ರಿಂದ ಭಾಗಿಸಿದಾಗ ಶೇಷ 5 ಉಳಿತೆ. ಅದೇ ಸಂಖ್ಯೆಯನ್ನ 4ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿಯುತ್ತೆ? ಕ್ವಶನ್ ಇದನ್ನು ಕೇಳಿದ್ದಾರೆ. ಈಗಾಗಲೇ ಇಲ್ಲಿ ಒಂದು ಹೆಂಗ್ ಬಂತು ಅಂತ ಗೊತ್ತು ಮಾಡ್ಕೊಳ್ಬೇಕು, ನಾನು ನಿಮಗೆ ಗೊತ್ತು ಪಡಿಸ್ಬೇಕು. ನಿಮಗೆ ಹೆಂಗ್ ಬಂತು ಅಂತಂದಾಗ ಇಲ್ಲಿ ನೋಡ್ರಿ, ಒಂದು ಸಂಖ್ಯೆಯನ್ನ 20ರಿಂದ ಭಾಗಿಸಿದಾಗ ಅದೇ ಸಂಖ್ಯೆಯನ್ನ 4ರಿಂದ ಭಾಗಿಸಿದಾಗ ಅಂತಲ್ಲ, ಈ 4 ಮತ್ತು 5, ಈ 4ರಿಂದ 20 ಸಂಪೂರ್ಣವಾಗಿ ಭಾಗ ಹೋಗುತ್ತೋ ಇಲ್ಲ ನೋಡ್ಕೊಳ್ಬೇಕು. 4ರಿಂದ 20 ಸಂಪೂರ್ಣ ಭಾಗ ಹೋಗುತ್ತೋ ಇಲ್ಲ ನೋಡ್ಕೊಳ್ಬೇಕು. ಹೋಗುತ್ತಲ್ಲ, 4 5 ಎಷ್ಟು? 20. ಯಾವಾಗ ಸಂಪೂರ್ಣವಾಗಿ 4ರಿಂದ 20 ಭಾಗ ಹೋಯ್ತಂದ ಮೇಲೆ ಅದೇ 4ರಿಂದ ಶೇಷವನ್ನ ಭಾಗಾಕಾರ ಮಾಡಬೇಕು. ಅದೇ 4ರಿಂದ ಶೇಷವನ್ನ ಭಾಗಾಕಾರ ಮಾಡಿದಾಗ, ಅದೇ 4ರಿಂದ ಶೇಷವನ್ನ ಭಾಗಾಕಾರ ಮಾಡಿದಾಗ 4 1 4, ಶೇಷ 1 ಉಳಿತಾನೆ. ಅದೇ 1 ಇಲ್ಲಿ ಉಳಿಯುತ್ತೆ. ಹೌದಾನೆ? ಈಗ ಅದೇ ರೀತಿಯಾಗಿ ಕ್ವಶನ್ ಬರ್ತೀನಿ. ಒಂದು ಸಂಖ್ಯೆಯನ್ನ ಯಾವುದೋ ಒಂದು ಸಂಖ್ಯೆ ಗೊತ್ತಿಲ್ಲ ನಮಗೆ, ಹೌದಾನೆ? ಆ ಒಂದು ಸಂಖ್ಯೆಯನ್ನ ಎಷ್ಟರಿಂದ ಭಾಗಿಸಿದಾಗ? 248ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿತಂತೆ? 5 ಉಳಿದಲ್ಲ, ಶೇಷ ಎಷ್ಟು ಉಳಿತಂತೆ? 131 ಶೇಷ ಉಳಿಯುತ್ತೆ. ಹೌದಾ? ಅದೇ ಸಂಖ್ಯೆಯನ್ನ ಎಷ್ಟರಿಂದ ಭಾಗಿಸಬೇಕು? 31ರಿಂದ ಭಾಗಿಸಿದಾಗ, ಅದೇ ಸಂಖ್ಯೆಯನ್ನ, ಇಲ್ಲಿರ್ತಕ್ಕಂಥ ಸಂಖ್ಯೆನೇ ಇಲ್ಲಿ ಬಂದಿದೆ, 31ರಿಂದ ಭಾಗಿಸಿದಾಗ ಶೇಷ ಎಷ್ಟು ಉಳಿತಂತ ಕ್ವಶನ್ ಕೇಳಿದ್ದಾರೆ. ಈಗ ನಾನು ಹೇಳಿದೆ, ಇದರಿಂದ ಇದು ಸಂಪೂರ್ಣ ಭಾಗ ಹೋಗುತ್ತೆ ಇಲ್ಲ ನೋಡ್ಕೊಳ್ಬೇಕು. ಈಗ 31ರಿಂದ 248 ಸಂಪೂರ್ಣ ಭಾಗ ಹೋಗುತ್ತೋ ಇಲ್ಲ ನೋಡ್ಕೊಳ್ಬೇಕು. ಎಸ್ ನೋಡ್ರಿ, 31ದಿಂದ ಹೋಗ್ತಿಲ್ಲ ನೋಡ್ರಿ. 31 8 ನೋಡ್ರಿ, 31 8 8 1 8, 8 3 24. ಹಾಗಾದ್ರೆ 31ರಿಂದ 200 ಸಂಪೂರ್ಣವಾಗಿ ಭಾಗ ಹೋಯ್ತಾ? ಯಾವಾಗ ಸಂಪೂರ್ಣವಾಗಿ ಭಾಗ ಹೋಯ್ತಂದ ತಕ್ಷಣನೇ ಶೇಷವನ್ನ ನಾವು ಈ 31ರಿಂದ ಡಿವೈಡ್ ಮಾಡಬೇಕು. ಈ ಶೇಷವನ್ನ 4ರಿಂದ ಡಿವೈಡ್ ಮಾಡಿರ್ತಾನೆ ಇಲ್ಲಿ ನಾವು. ಅದೇ ರೀತಿಯಾಗಿ ಈ ಶೇಷ ಇಲ್ಲಿ 5 ಉಳಿತಾನೆ, ಇಲ್ಲಿ ಶೇಷ ಎಷ್ಟು ಉಳಿದ? 131 ಉಳಿತಾನೆ. ಆ 131ಅನ್ನ 31ರಿಂದ ಡಿವೈಡ್ ಮಾಡಬೇಕು. ಅವಾಗ ಏನು ಶೇಷ ಉಳಿದಿರುತ್ತೆ ಅದೇ ಶೇಷ ಇಲ್ಲಿ ಉಳಿಯುತ್ತೆ. 31 ಮಾಡ್ರಿ, 31 4 4 1 4, 4 3 12. 31ರಲ್ಲಿ 20 ಉಳಿದ್ರೆ 24 ಹೋದ್ರೆ 7 ಉಳಿತೆ. ಹಾಗಾದ್ರೆ ಇಲ್ಲಿ ಉಳಿದಿರ್ತಕ್ಕಂಥ ಶೇಷ ಎಷ್ಟು? 7 ಈಸ್ ರೈಟ್ ಆನ್ಸರ್. ನೋಡ್ರಿ, ಎಷ್ಟು ಸಿಂಪಲ್ ಮಾಡ್ಬೋದು. ಒಂದು ಸಿಂಪಲ್ ಉದಾಹರಣೆ ತೆಗೆದುಕೊಳ್ಬೇಕು, ಅದೇ ಪ್ರಕಾರ ಮಾಡ್ಕೋಬೇಕು. ಇಲ್ಲೇ ಇವೆರಡು ಡಿವೈಡ್ ಆಗ್ತವೆ, ಇಲ್ಲೇ ಇವೆರಡು ಡಿವೈಡ್ ಆಗ್ತವೆ. ಇಲ್ಲಿ ಡಿವೈಡ್ ಆದ್ಮೇಲೆ ಬಂದಿರತಕ್ಕಂಥ ಶೇಷ 5, ಇಲ್ಲೇ ಡಿವೈಡ್ ಆದ್ಮೇಲೆ ಬಂದಿರತಕ್ಕಂಥ ಶೇಷ 131. ಅದೇ 131ಕ್ಕೆ 4ರಿಂದ, ಅದೇ 5ಕ್ಕೆ 5ರಿಂದ ಡಿವೈಡ್ ಮೇಲೆ ಶೇಷ 1 ಉಳಿತಾನೆ, ಅದೇ 1 ಉಳಿತಾನೆ. ಅದೇ ರೀತಿಯಾಗಿ ಇಲ್ಲೇ 131ಕ್ಕೆ 31ರಿಂದ ಡಿವೈಡ್ ಮೇಲೆ ಶೇಷ ಎಷ್ಟು ಉಳಿತೆ? 7 ಉಳಿತೆ. ಅದೇ 7 ಇಲ್ಲಿ ಉಳಿತೆ, ಅದೇ 1 ಇಲ್ಲಿ ಉಳಿತೆ. ಸೇಮ್ ಟು ಸೇಮ್. ಅರ್ಥ ಆಯ್ತು? ಎಸ್.
ಮುಂದಿನ ಕ್ವಶನ್ಗೆ ಹೋಗ್ಬೋದಾ? ಕ್ವಶನ್ ನಂಬರ್ 15. ಈ ಕೆಳಗಿನ ಪೈ ರೇಖಾಕೃತಿಯು ಬೆಂಗಳೂರು ನಗರದಲ್ಲಿ ಒಂದು ಮನೆಯನ್ನು ಕಟ್ಟಿಸುವುದಕ್ಕಾಗಿ ವಿವಿಧ ಬಾಬ್ತುಗಳಿಗೆ ಆದ ವೆಚ್ಚಕ್ಕೆ ಸಂಬಂಧಿಸಿದೆ. ನಿರ್ಮಾಣಕ್ಕೆ ತಗುಲಿದ ವೆಚ್ಚ, ಒಟ್ಟು ವೆಚ್ಚ 72 ಲಕ್ಷ ರೂಪಾಯಿ. ನೋಡ್ರಿ, ಇಲ್ಲಿ 72 ಲಕ್ಷ ರೂಪಾಯಿಗಳನ್ನ ಒಂದು ವೃತ್ತದಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಒಂದು ವೃತ್ತ ಅಂದ್ರೆ 360 ಡಿಗ್ರಿ. 360 ಡಿಗ್ರಿ. ಈ 360 ಡಿಗ್ರಿಯಲ್ಲಿ ಎಷ್ಟು ಲಕ್ಷಗಳನ್ನ ಜೋಡಿಸಿದ್ದಾರೆ? 72 ಲಕ್ಷ. 72 ಲಕ್ಷಗಳನ್ನ 360 ಡಿಗ್ರಿಯಲ್ಲಿ ಜೋಡಿಸಿದ್ದಾರೆ. ನೋಡ್ರಿ, ಏನಂತ ಕೊಟ್ಟಿದ್ದಾರೆ? 80 ಡಿಗ್ರಿ ಉಕ್ಕು ಸ್ಟೀಲಿಗೆ, 36 ಡಿಗ್ರಿ ಕಟ್ಟಿಗೆ ಮತ್ತು ಕಲ್ಲುಗಳಿಗೆ, ಆಮೇಲೆ 52 ಡಿಗ್ರಿ ಮತ್ತೆ ಕಟ್ಟಿಗೆಗೆ, 97 ಡಿಗ್ರಿ ಆಳುಗಳಿಗೆ, 50 ಡಿಗ್ರಿ ಇತರೆ ಮತ್ತು 65 ಡಿಗ್ರಿ ಸಿಮೆಂಟ್ಗೆ ಖರ್ಚು ಮಾಡಿದ್ದಾರೆ. ಇಲ್ಲಿ 1 ಡಿಗ್ರಿ ಅಂದ್ರೆ ಎಷ್ಟು ಲಕ್ಷ ರೂಪಾಯಿಗಳು? ನೋಡ್ರಿ, 360 ಡಿಗ್ರಿ ಅಂದ್ರೆ 72 ಲಕ್ಷ. ಟೋಟಲ್ ಆ ಸರ್ಕಲ್ ಅಲ್ಲಿ 72 ಲಕ್ಷ ರೂಪಾಯಿದ ಹಂಚಿಕೆ ಮಾಡಿದ್ದಾರೆ. ಹಾಗಾದ್ರೆ 360 ಡಿಗ್ರಿ ಅಂದ್ರೆ 72 ಲಕ್ಷ ಆದ್ರೆ 1 ಡಿಗ್ರಿ ಎಷ್ಟಾಗುತ್ತೆ ನೋಡ್ರಿ? ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 36 ಅಂದ್ರೆ 36, 2 72, 1 0 2 0 3 0 4 0. ನೋಡ್ರಿ, 1 0 2 0 3 0 4 0. ಹಾಗಾದ್ರೆ 1 ಡಿಗ್ರಿ ಈಕ್ವಲ್ ಟು 20,000 ಬಂತು ನಮಗೀಗ. ಕ್ಲಿಯರಾ? ಅಂದ್ರೆ 1 ಡಿಗ್ರಿ ಈಕ್ವಲ್ ಟು 1 ಡಿಗ್ರಿ ಈಕ್ವಲ್ ಟು ಎಷ್ಟು ಸಾವಿರ? 20,000 ನಮಗೆ ವ್ಯಾಲ್ಯೂ ಗೊತ್ತಾಯ್ತು. ಸಾಕಿಷ್ಟು ಸಿಕ್ಬಿಟ್ರೆ ಮುಗಿದೋಯ್ತು. ಕ್ವಶನ್ಗೆ ಬರ್ತೀನಿ ಈಗ. ಇಟ್ಟಿಗೆ ಮತ್ತು ಕಲ್ಲುಗಳಿಗೆ ಆದ ವೆಚ್ಚಕ್ಕೆ ಹೋಲಿಸಿದರೆ ಇಟ್ಟಿಗೆ ಮತ್ತು ಕಲ್ಲುಗಳಿಗೆ ಎಷ್ಟು ವೆಚ್ಚ ಆಗ್ಯದ? 36 ಡಿಗ್ರಿ ಆಗ್ಯದ. ಎಷ್ಟು ಡಿಗ್ರಿ ಆಗ್ಯದ? 36 ಡಿಗ್ರಿ ಆಗ್ಯದ. ನೋಡ್ರಿ, 1 ಡಿಗ್ರಿಗೆ 20,000 ಆದ್ರೆ 36 ಡಿಗ್ರಿಗೆ ಎಷ್ಟಾಗುತ್ತೆ ನೋಡ್ರಿ? 36 2 72, ಮುಂದೆ 4 0, 1 0 2 0 3 0 4 0, 7,20,000 ಆಯ್ತು. 36 ಡಿಗ್ರಿಗೆ ಅಂದ್ರೆ ಇಟ್ಟಿಗೆ ಮತ್ತು ಕಲ್ಲುಗಳಿಗೆ 7,20,000 ಖರ್ಚು ಮಾಡಿದ್ದಾರೆ ಅಂತ ಅರ್ಥ. ಆದ ವೆಚ್ಚಕ್ಕೆ ಸಿಮೆಂಟ್ಗಾಗಿ ಶೇಕಡ ಎಷ್ಟು ಹೆಚ್ಚಿನ ಮೊತ್ತವನ್ನು ವ್ಯಯಿಸಲಾಗಿದೆ? ಸಿಮೆಂಟ್ಗೆ ಎಷ್ಟು ಖರ್ಚು ಮಾಡಿದ್ದಾರೆ? 65 ಡಿಗ್ರಿ ಖರ್ಚು ಮಾಡಿದ್ದಾರೆ. ಎಷ್ಟು ಡಿಗ್ರಿ? 65 ಡಿಗ್ರಿ ಖರ್ಚು ಮಾಡಿದ್ದಾರೆ. ಈಗಲೇ ನಾವು ಸಿಂಪಲ್ ಆಗಿ ಎಷ್ಟು ಡಿಗ್ರಿ ಹೆಚ್ಚಿಗೆ ಆಗಿದೆ ಅಷ್ಟಾದ್ರೂ ನೋಡ್ಕೊಳ್ಬಹುದು. ಇಲ್ಲ ಅಂದ್ರೆ 1 ಡಿಗ್ರಿ ಈಕ್ವಲ್ ಟು 20,000 ಅಂದ್ರೆ 65 ಡಿಗ್ರಿ ಎಷ್ಟಾಗುತ್ತೆ ಅಷ್ಟಾದ್ರೂ ಮಾಡ್ಕೊಳ್ಬಹುದು. ಎರಡು ಸೇಮ್ ಆಗುತ್ತೆ. ಇಲ್ಲಿ ನೋಡ್ರಿ, ಈಗ 65ಕ್ಕೆ 20,000 ಗುಣಾಕಾರ ಎಷ್ಟು ಬರುತ್ತೆ? ಮುಂದೆ 4 0 ಅಂತಾನೆ, 4 0ಕ್ಕೆ 4 0 ಹಚ್ಕೊಂಡ್ಬಿಡಿ. 65 2 130, 2 5 10 ಕೈಲ ಬಂತು 1, 2 12 1 13. ಈಗ ನೋಡ್ರಿ, 13 ಲಕ್ಷ ರೂಪಾಯಿ. 13 ಲಕ್ಷ ರೂಪಾಯಿ ಇದೆ ಅದಕ್ಕೆ ಸಿಮೆಂಟ್ಗಾಗಿ ಖರ್ಚು ಮಾಡಿದ್ರು. ಇದು ಇಟ್ಟಿಗೆ ಮತ್ತು ಯಾವುದಕ್ಕೆ? ಇಟ್ಟಿಗೆ ಮತ್ತು ಕಲ್ಲುಗಳಿಗೆ ಖರ್ಚು ಮಾಡಿದ್ರೆ, ಇದು ಸಿಮೆಂಟ್ಗಾಗಿ ಖರ್ಚು ಮಾಡಿದ್ದಾರೆ. ಇದು ಇಟ್ಟಿಗೆಗಾಗಿ ಬ್ರಿಕ್ಸ್ ಖರ್ಚು ಮಾಡಿದ್ದು, ಇದು ಸಿಮೆಂಟ್ಗಾಗಿ ಖರ್ಚು ಮಾಡಿದ್ದು. ಹಾಗಾದ್ರೆ ಎಷ್ಟು ಹೆಚ್ಚಿಗೆ ಖರ್ಚು ಮಾಡಿದ್ದಾರೆ? ಸಿಮೆಂಟ್ಗೆ ಇಟ್ಟಿಗೆಗಿಂತ ಎಷ್ಟು ಹೆಚ್ಚಿಗೆ ಖರ್ಚು ಮಾಡಿದ್ರೆ ಅಂದಾಗ ಇದರಲ್ಲಿ ಇದನ್ನ ಮೈನಸ್ ಮಾಡಬೇಕು. 13 ಲಕ್ಷ ಇದೆ ತಾನೆ, 13 ಲಕ್ಷ ಮೈನಸ್ 7,20,000 ಎಷ್ಟಾಗುತ್ತೆ? 0 0 0 0, 10ರಲ್ಲಿ 2 ಹೋದ್ರೆ 8, ಕೈಲ ಬಂತು 1, 13ರಲ್ಲಿ 8 ಹೋದ್ರೆ 5, ಕೈಲ ಬಂತು 1 0. 5,80,000 ರೂಪಾಯಿ ಹೆಚ್ಚಿಗೆ ಖರ್ಚು ಮಾಡಿದ್ದಾರೆ. ನೋಡ್ರಿ, ಇಟ್ಟಿಗೆಗಿಂತ ಸಿಮೆಂಟು 5,80,000 ಹೆಚ್ಚಿಗೆ ಖರ್ಚು ಮಾಡಿದ್ದಾರೆ. ನೋಡ್ರಿ, ಈಗ ಕ್ವಶನ್ ಏನಂತ ಕೇಳಿದರೆ, ನೋಡ್ರಿ, ಇಟ್ಟಿಗೆ ಮತ್ತು ಕಲ್ಲುಗಳಿಗೆ ಆದ ವೆಚ್ಚಕ್ಕೆ ಹೋಲಿಸಿದರೆ ಸಿಮೆಂಟ್ಗಾಗಿ ಶೇಕಡ ಎಷ್ಟು ಹೆಚ್ಚಿನ ಅಮೌಂಟ್ ಅನ್ನ ಖರ್ಚು ಮಾಡಿದರೆ? ಸಿಮೆಂಟ್ಗಾಗಿ ಇಷ್ಟು ಹೆಚ್ಚಿಗೆ ಅಮೌಂಟ್ ಮಾಡಿದ್ರೆ, ಹಾಗಾದ್ರೆ 7,20,000ಕ್ಕ 5,80,000 ಹೆಚ್ಚಿಗೆ ಖರ್ಚು ಮಾಡಿ ಸಿಮೆಂಟ್ ಬಳಸಿದ್ರೆ 100ಕ್ಕ ಎಷ್ಟು ಬಳಸಿದಂಗೆ, ಎಷ್ಟು ಹೆಚ್ಚಿಗೆ ಮಾಡಿದಂಗೆ ಆಯ್ತು. ಈಗ ನಾವು ಹೋಲಿಕೆ ಮಾಡಬೇಕಾಗಿದ್ದು ಇಟ್ಟಿಗೆ 7,20,000 ತನಕ ಖರ್ಚು ಮಾಡಿದ್ದು, ಸಿಮೆಂಟ್ಗೆ 13 ಲಕ್ಷ. ಬಟ್ ಹೆಚ್ಚಿಗೆ ಎಷ್ಟು ಮಾಡಿದ್ರೆ ಇದಕ್ಕಿಂತ 5,80,000 ಹೆಚ್ಚಿಗೆ ಖರ್ಚು ಮಾಡಿದ್ದಾರೆ.
ಇಟ್ಟಿಗೆಗಿಂತ. ಹಾಗಾದ್ರೆ 7,20,000ಕ್ಕೆ 5,80,000 ಹೆಚ್ಚಿಗೆ ಖರ್ಚು ಮಾಡಿದ್ರೆ 100ಕ್ಕೆ ಎಷ್ಟು ಹೆಚ್ಚಿಗೆ ಖರ್ಚು ಮಾಡಿದೆ ಹಂಗಾಯ್ತು. ಸಿಂಪಲ್. 7 ಲಕ್ಷ ಕಾಣ್ತಾ ಇದ್ದು 7,20,000ಕ್ಕೆ 5,80,000 5,80,000 ಹೆಚ್ಚಿಗೆ ಖರ್ಚು ಮಾಡಿದರೆ 100ಕ್ಕೆ ಎಷ್ಟು ಖರ್ಚು ಮಾಡಿದೆ ಹಂಗಾಯ್ತು. ಇವು 4 0 ಕ್ಯಾನ್ಸಲ್, ಇವು 4 0 ಕ್ಯಾನ್ಸಲ್. ಕ್ಲಿಯರಾ? ಎಸ್. ಇವ ನಾವು 2ರ ಮಗ್ಗಿಲಿ ಇವೆರಡು ಹೊಡ್ಕೊಳ್ಬೋದು, ಅಥವಾ ಇದರಿಂದ 2ರ ಮಗ್ಗಿಲಿ ಇವೆರಡು ಹೊಡ್ಕೊಡ್ತೀನಿ. 2 3 6, 1 ಉಳಿತು 2 6 12, 2 2 4, 1 ಉಳಿತು 2 9 18 ಇಂಟು 100. ನೆಕ್ಸ್ಟ್ 4ರ ಮಗ್ಗಿಯಲ್ಲಿ 4 9 36, 4 2 8, 4 5 20, 2 ಉಳಿತು 20 ಆಗುತ್ತೆ. ಇವಾಗ 29 ಇಂಟು 25 ಮಾಡ್ಕೊಂಡು 9ರಿಂದ ಡಿವೈಡ್ ಮಾಡಬೇಕು. ನೋಡಿ ಬರ್ತಾ 25 9 ಎಷ್ಟಾಗುತ್ತೆ? 25 9 125 9 225 ಹೌದಾ? 225ಕ್ಕೆ 5 ಕೈಲ ಬಂತು 2, 25 2 50, 51 22 72, 725 ಆಯಿತು. ಇವೆರಡಕ್ಕೆ ಗುಣಾಕಾರ ಮಾಡಿದ್ರೆ 722 ಆಯಿತು, ಡಿವೈಡೆಡ್ ಬೈ 9. ಈಗ 722ಕ್ಕೆ 9ರಿಂದ ಡಿವೈಡ್ ಮಾಡಬೇಕು. 9 1 9, 9 8 72 ಕಂಪ್ಲೀಟ್ ಆಗಿ ಹೋಯ್ತು. 5 ಇಳಿಸ್ಕೊಂಡ್ವಿ. 5 ಇಳಿಸಿದ ತಕ್ಷಣ ಹೋಗಲ್ಲ ಅಂದರೆ ಇಲ್ಲಿ 0 ಕೊಟ್ಟು ಇಲ್ಲಿ 0 ಕೊಟ್ಟು ಪಾಯಿಂಟ್ ಕೊಟ್ಟು ಇಲ್ಲಿ 0 ಇಳಿಸ್ಕೊಳ್ಬೇಕು. ಅವಾಗ ಇದೇನಾಗುತ್ತೆ? 50 ಆಗುತ್ತೆ. ಇಳಿಸುವ ತಕ್ಷಣ ನಾವು ಹೋಗ್ಲಿಲ್ಲ ಅಂದರೆ 0 ಕೊಟ್ಟು ಬಿಡಬೇಕು. ಹೌದಾ? ಅವಾಗ 5 ಇಳಿಸ್ಕೊಂಡ್ವಿ, ಹೋಗ್ಲಿಲ್ಲ. ಅವಾಗ ಪಾಯಿಂಟ್ ಕೊಟ್ಟು 0 ತಗೊಂಡ್ಮೇಲೆ ಏನಾಗುತ್ತೆ? ಇದು 50 ಆಗುತ್ತೆ. 9ರ ಮಗ್ಗಿಯಲ್ಲಿ 50 ಬರತ್ತನಕಂತಂದ್ರೆ 9 5 45, ಮತ್ತೆ 5 ಉಳಿತೆ, ಮತ್ತೆ 50 ಆಗುತ್ತೆ. ಪದೇ ಪಾಯಿಂಟ್ ಕೊಡಬಾರ್ದು. 55 5 5 ಆಗುತ್ತೆ. ಹಾಗಾದ್ರೆ ಎಷ್ಟು ಹೆಚ್ಚಿಗಾಗುತ್ತೆ? 80.5% ಹೆಚ್ಚಿಗಾಯಿತು. ನೋಡ್ರಿ, ಇಟ್ಟಿಗೆಗೆ ಹೋಲಿಕೆ ಮಾಡಿದಾಗ ಇಟ್ಟಿಗೆಯ ವೆಚ್ಚಕ್ಕಿಂತ 80.5% ಹೆಚ್ಚಿಗೆಯನ್ನು ಸಿಮೆಂಟ್ಗೆ ಖರ್ಚು ಮಾಡಿದಾರೆ ಅಂತ ಅರ್ಥ. ಸಿಂಪಲ್. ಕ್ಲಿಯರ್? ಇದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಎಷ್ಟು ಒಂದು ಸೆಕೆಂಡ್ ಒಳಗಡೆ ಉತ್ತರ ಇದೆ. 1 ನಿಮಿಷ ಮಾಡ್ಕೊಳ್ಬೋದು ನಾವು. ಅಬ್ಬಬ್ಬ, 1 ಸೆಕೆಂಡ್ ಅಲ್ಲ, 1 ನಿಮಿಷದ ಒಳಗಡೆ ಮಾಡ್ತಕ್ಕಂಥ ಲೆಕ್ಕಗಳು. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 16. ಈ ಕೆಳಗಿನ ದತ್ತಾಂಶವು 40 ವಿದ್ಯಾರ್ಥಿಗಳ ಒಂದು ಸಮೂಹ ಮಾದರಿಯ ಮನೋಭಾವದ ಅಂಕಿಗಳನ್ನು ತಿಳಿಸುತ್ತದೆ. ಮನೋಭಾವದ ಅಂಕಿಯನ್ನು ತಿಳಿಸ್ತಾ ಇದೆ 40 ವಿದ್ಯಾರ್ಥಿಗಳದು. ಅಧಿಕ ಅಂಕಿ ಧನಾತ್ಮಕ ಮನೋಭಾವನ, ಅಂದ್ರೆ ಜಾಸ್ತಿ ನಂಬರ್ ಇರತಕ್ಕಂಥದ್ದು ಧನಾತ್ಮಕ ಮನೋಭಾವನ ಸೂಚಿಸುತ್ತೆ. ಕಡಿಮೆ ಅಂಕಿ ಇರ್ತಕ್ಕಂಥದ್ದು ನಕಾರಾತ್ಮಕ ಮನೋಭಾವನ ಸೂಚಿಸುತ್ತೆ. ಬಟ್ ಇಲ್ಲಿ ಕಡಿಮೆ ಅಂಕಿ ಅಂದ್ರೆ ಯಾವುದು? ಅಧಿಕ ಅಂಕಿ ಅಂದ್ರೆ ಯಾವುದು? ಎಷ್ಟಕ್ಕಿಂತ ಕಡಿಮೆ ಇದ್ರೆ ಕಡಿಮೆ, ಎಷ್ಟಕ್ಕಿಂತ ಜಾಸ್ತಿ ಆದ್ರೆ ಅಧಿಕ ಸಂಖ್ಯೆ. ಅದು ಗೊತ್ತಿಲ್ಲ ನಮಗೆ. ಹಾಗಾದ್ರೆ ಹೆಂಗೆ ಕಂಡುಹಿಡ್ಕೊಳ್ಬೇಕು? ಇದು ನನ್ನದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತೇನೆ ನಾನು. ಇಲ್ಲಿ 40 ಜನ ಇದ್ದಾರೆ, 40 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿ ನಾನು ಅತಿ ಕಡಿಮೆ ಸಂಖ್ಯೆ ಅಂದ್ರೆ ಯಾವುದು ಮತ್ತು ಜಾಸ್ತಿ ಸಂಖ್ಯೆ ಅಧಿಕ ಸಂಖ್ಯೆ ಅಂತ ಯಾವ್ದಂದ್ರೆ, ನಾನು ಈ ಕೊಟ್ಟಿರ್ತಕ್ಕಂಥ ಅಂಕಿಗಳಲ್ಲಿ ಸಮೂಹ ಮಾದರಿ ಅಂಕಿಅಂಶಗಳನ್ನ ಅರ್ಧ ಮಾಡ್ಕೊಳ್ತೀನಿ. ಹಾಗಾದ್ರೆ ಅರ್ಧ ಮಾಡ್ಕೊಳ್ಳೋದು ಹೆಂಗಂತಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಸಮೂಹದಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದು, ಅತಿ ದೊಡ್ಡ ಸಂಖ್ಯೆ ಯಾವುದು ಅದನ್ನ ನೋಡ್ಕೊಂಡ್ಬಿಡ್ತೀನಿ. ಅದರಲ್ಲಿ ಮಿಡಲ್ ತಗೊಂಡ್ಬಿಡೋಣ. ಎಸ್. ಈ ಒಂದು 68 22 ಈ ರೀತಿ ಸಂಖ್ಯೆಗಳಿದಾವೆ. ಇದ್ರಲ್ಲಿ ಅತಿ ಚಿಕ್ಕ ಸಂಖ್ಯೆ ಯಾವುದಿದೆ ನೋಡಿ? 10 7. ಅದಕ್ಕಿಂತ ಚಿಕ್ಕ ಸಂಖ್ಯೆ 7 ಇದೆ. ಅಂದ್ರಲ್ಲ, 7ಕ್ಕಿಂತ ಚಿಕ್ಕ ಸಂಖ್ಯೆ ಯಾವುದಿಲ್ಲ, 7 ಇದೆ. ಅತಿ ಕಡಿಮೆ ಸಂಖ್ಯೆ ಯಾವುದದ? 7 ಅದ. ಆಮೇಲೆ ಅತಿ ದೊಡ್ಡ ಸಂಖ್ಯೆ ಯಾವುದದ? 7ಕ್ಕಿಂತ ಚಿಕ್ಕದಿಲ್ಲ ಇಲ್ಲಿ, ಹೌದು ತಾನೆ? 0 7 ಒಂದೇ ಇರೋದು. ಎಸ್. ಅತಿ ದೊಡ್ಡ ಸಂಖ್ಯೆ ಯಾವುದದ ನೋಡ್ರಿ? 79 ಅದ 2ನೇ ರೋ ಅಲ್ಲಿ. ಆಮೇಲೆ 79 80 ಇಲ್ಲ. ಎಸ್, 79 ಇದೆ. ಅತಿ ದೊಡ್ಡ ಆಗಿರ್ತಕ್ಕಂಥ ಸಂಖ್ಯೆ ಯಾವುದು? 79. ಎಸ್, 78 79. ಎಸ್, 79 ಅದ. ಇವೆರಡರ ಡಿಫ್ರೆನ್ಸ್ ಎಷ್ಟಿದೆ ನೋಡಿ? ಇವೆರಡರ ಡಿಫ್ರೆನ್ಸ್ ಎಷ್ಟಿದೆ? 72 ಇದೆ. ಎಷ್ಟದ? 72. ಈ 72 ಅನ್ನ ಡಿವೈಡೆಡ್ ಬೈ 2 ಮಾಡಿದಾಗ 36 ಆಗುತ್ತೆ. ಈ 36 ಅನ್ನ 77ಗೆ ಸೇರ್ಬೇಕು. ಇದು 7ಗೆ ಸೇರಿಸಿದ್ರೆ ಎಷ್ಟಾಗುತ್ತೆ? 43 ಆಯ್ತು. ಎಸ್,
43 ನೋಡ್ರಿ. 7 ಇಂದ ಸ್ಟಾರ್ಟ್ ಇದೆ. ಇವೆರಡರ ಮಿಡಲ್ ಬರ್ತಕ್ಕಂಥ ಸಂಖ್ಯೆ 36. ಹಾಗಾದ್ರೆ 7ರಿಂದ 36 ಕೂಡಿಸಿದ್ರೆ ಎಷ್ಟಾಗುತ್ತೆ? 43 ಆಗುತ್ತಲ್ಲ. ಹಾಗಾದ್ರೆ 43ಗಿಂತ ಕಡಿಮೆ ಇರ್ತಕ್ಕಂಥವು ಈ ಕಡೆ, 43ಗಿಂತ ಜಾಸ್ತಿ ದೊಡ್ಡದಿರ್ತಕ್ಕಂಥವು ಈ ಕಡೆ, ದೊಡ್ಡದು ಈ ಕಡೆ ಇಚ್ಕೊಳ್ತಾ ಹೋಗ್ತೀನಿ. ಈಗ 43 ಇಲ್ಲಿರ್ತಕ್ಕಂಥ ಸಮೂಹದಲ್ಲಿನ ಮಿಡಲ್ ಇರ್ತಕ್ಕಂಥ ಸಂಖ್ಯೆ ಇದು 43. ಈಗ ಜೋಡಿಸ್ತಾ ಹೋಗ್ತೀನಿ ನೋಡಿ. ಎಸ್, ಈಗ 68 ಎಲ್ಲಿ ಬರುತ್ತೆ? 43ಗಿಂತ ದೊಡ್ಡದು ಇಲ್ಲಿ ಬರುತ್ತೆ. ಆಮೇಲೆ 22 ಇಲ್ಲಿ ಬರುತ್ತೆ. ನೆಕ್ಸ್ಟ್ 09 ಇಲ್ಲಿ ಬರುತ್ತೆ. ನೆಕ್ಸ್ಟ್ 73 ಇಲ್ಲಿ ಬರುತ್ತೆ. ನೆಕ್ಸ್ಟ್ 62 ಕೂಡ ಇಲ್ಲಿ ಬರುತ್ತೆ. ಆಮೇಲೆ 52 ಕೂಡ ಇಲ್ಲಿ ಬರುತ್ತೆ. ನೆಕ್ಸ್ಟು 14 ಇಲ್ಲಿ ಬರುತ್ತೆ. ನೆಕ್ಸ್ಟ್ 46 ಇಲ್ಲಿ ಬರುತ್ತೆ. 27 ಇಲ್ಲಿ ಬರುತ್ತೆ. ನೆಕ್ಸ್ಟು 60 ಇಲ್ಲಿ ಬರುತ್ತೆ. ಆಮೇಲೆ 31 ಇಲ್ಲಿ ಬರುತ್ತೆ. 79 58 16 ಆಮೇಲೆ 77. ನೆಕ್ಸ್ಟು 43 43 ಆ 43 ಇಲ್ಲಿ ಮಿಡಲ್ ಇಟ್ಬಿಡೋಣ. ಯಾಕಂದ್ರೆ 43ಕ್ಕಿಂತ ದೊಡ್ಡದು, 43 ಮಿಡಲ್ ಇಡೋಣ. ಹೌದಾ? ಎಸ್. ಈಗ 30 ಎಲ್ಲಿ ಬರುತ್ತೆ? ಇದರಲ್ಲಿ 30 ಬರುತ್ತೆ. 32 55 ಇಲ್ಲೇ 32 ಬರುತ್ತೆ, ಇಲ್ಲೇ 55 ಬರುತ್ತೆ. ಈಗ ನೋಡ್ರಿ ಎಲ್ಲ ಸಂಖ್ಯೆಗಳು ಗೊತ್ತಾಯ್ತು. ಈ 43 ಇನ್ನು ಯಾಕೆ ಇಲ್ಲಿ ಹಚ್ಕೊಂಡಿದ್ದೀನಿ? 43ಕ್ಕಿಂತ ದೊಡ್ಡವು ಇಲ್ಲಿರ್ತಕ್ಕಂಥದ್ದು, 43ಕ್ಕಿಂತ ಚಿಕ್ಕವು ಇಲ್ಲಿರ್ತಕ್ಕಂಥದ್ದು, ಇದು ಮಿಡಲ್ ಇರಲಿ. ಹೌದಾ? ಸಮ ಆದಾಗ ಇದನ್ನು ಕೂಡ ಸಮದಲ್ಲೇ ಸೇರಿಸ್ಬಿಡೋಣ. ಬಟ್ ಈ ಕಡೆ ಬಹಳ ವೇರಿಯೇಷನ್, 1 2 3 ಸಂಖ್ಯೆ ಜಾಸ್ತಿ ಆದಾಗ ಏನು ಮಾಡ್ಲಿಕ್ಕಾಗಲ್ಲ. ಯಾವ್ದು ದೊಡ್ಡದಿರುತ್ತೋ ಅದು ದೊಡ್ಡದು, ಯಾವ್ದು ಚಿಕ್ಕದಿರುತ್ತೋ ಅದು ಚಿಕ್ಕದು. ಈಗ ನೋಡ್ರಿ ಇಲ್ಲಿ ಎಷ್ಟು ಸಂಖ್ಯೆಗಳದಾವು? 1 2 3 4 1 2 3 4 4 16, ಇದು 1 2 18 ಸಂಖ್ಯೆಗಳು ಇಲ್ಲಿದ್ದಾವೆ. ಕ್ಲಿಯರಾ? ಈ ಕಡೆ ಎಷ್ಟಿದೆ ನೋಡ್ರಿ? 1 2 3 4 1 2 3 4 5 4 25 4 20 ಇದು ಒಂದು 21 ಇಲ್ಲಿದ್ದಾವೆ. 21 ಇದು ಒಂದು 22 22 ಒಂದು 18 46. ಎಸ್. ಈಗ ನೋಡ್ರಿ ಈಗ ಯಾವುದು ಜಾಸ್ತಿ ಅದ? 21 ಜಾಸ್ತಿನೋ ಏನ 18 ಜಾಸ್ತಿನೋ? ಎಸ್, 21 ಜಾಸ್ತಿ ಅದ. 20 ಅಂದ್ರೆ ಅಧಿಕ ಆಗಿರ್ತಕ್ಕಂಥ ಸಂಖ್ಯೆಗಳು. ಅಧಿಕ ಅಂದ್ರೆ ಏನು? ಅಧಿಕವಾಗಿರ್ತಕ್ಕಂಥ ಸಂಖ್ಯೆ ಧನಾತ್ಮಕ ಮನೋಭಾವವನ್ನು ಸೂಚಿಸುತ್ತೆ. ಇದು ಕ್ಲಿಯರಾ? ಎಸ್, ಧನಾತ್ಮಕ ಮನೋಭಾವವನ್ನು ಸೂಚಿಸುತ್ತಂದ ಮೇಲೆ ಈಗ ನೋಡ್ರಿ ಅವ್ರು ಏನ್ ಕೊಟ್ಟಿದ್ದಾರೆ? ಈ ಕೆಳಗಿನ ಯಾವ ಹೇಳಿಕೆಯು ದತ್ತಾಂಶಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುತ್ತದೆ? ಒಂದನೇದ್ದು, ಈ ಗುಂಪು ಸಾಮಾನ್ಯವಾದ ಧನಾತ್ಮಕ ಮನೋಭಾವವನ್ನು ಹೊಂದಿದೆ. ಎಸ್, ಸಾಮಾನ್ಯವಾಗಿ ಧನಾತ್ಮಕ ಮನೋಭಾವನ ಹೊಂದಿದೆ. ಒಂದನೇದ್ದೇ ಸರಿ ಉತ್ತರ ಇಲ್ಲಿ. ನೆಕ್ಸ್ಟ್ ಎರಡನೇದು ನೋಡ್ರಿ, ಈ ಗುಂಪು ಸಾಮಾನ್ಯವಾದ ನಕಾರಾತ್ಮಕ ಮನೋಭಾವನ ಹೊಂದಿದೆ. ಇಲ್ಲ, ಕಡಿಮೆ ಇರತಕ್ಕಂಥದ್ದು ಸ್ವಲ್ಪ ಇದೆ. ಜಾಸ್ತಿ ಅಂದ್ರೆ ಕಡಿಮೆ ಸಂಖ್ಯೆಗಳು ಇರ್ತಕ್ಕಂಥ 18 ಅದಾವ. ಇವು ಜಾಸ್ತಿ ಅಂದ್ರೆ 43ಕ್ಕಿಂತ ಜಾಸ್ತಿ ದೊಡ್ಡ ಅಧಿಕ ಆಗಿರ್ತಕ್ಕಂಥ ಸಂಖ್ಯೆಗಳು ಬಹಳಷ್ಟು ಇರೋದ್ರಿಂದ ಇದು ನಕಾರಾತ್ಮಕ ಇಲ್ಲ. ಹೌದಾ? ಧನಾತ್ಮಕ ಇದೆ. ಹಾಗಾದ್ರೆ ಎರಡನೇದ್ದು ತಪ್ಪು. ಅಲ್ಲೇ ಇದು ಆಯ್ಕೆಗಳೆಲ್ಲ ಒಂದೇ ಸರಿ ಉಳ್ಕೆದು 3 ತಪ್ಪಿರ್ತವೆ. ಎರಡನೇದು ನೋಡ್ರಿ, ಈ ಗುಂಪು ಎರಡೂ ಮನೋಭಾವಗಳ ಅತಿರೇಕದ ತೀಕ್ಷ್ಣವಾದ ಬಿರುಕನ್ನ ಹೊಂದಿದೆ. ಇಲ್ಲ, ಆ ಥರ ಬಿರುಕುಗಳೇನಿಲ್ಲ. ಬಿರುಕುಗಳ ಬಗ್ಗೆ ಗೊತ್ತಾಗ್ತಿಲ್ಲ ನಮಗೆ. ಇಲ್ಲ 18 21 ಇದು ಅಧಿಕ ಇದು ಕಡಿಮೆ ಅಂತ ಅಷ್ಟೇ ಗೊತ್ತಾಗುತ್ತೆ ನಮಗೆ. ಎಸ್, ಸ್ಪಷ್ಟವಾದ ಪ್ರವೃತ್ತಿ ಇಲ್ಲ. ಎಸ್, ಸ್ಪಷ್ಟವಾಗಿ ಗೊತ್ತಾಗ್ತಾ ಇದಿಲ್ಲ ನಮಗೆ. ಸ್ಪಷ್ಟವಾಗಿ ಯಾವಾಗ ಗೊತ್ತಾಗ್ತಿಲ್ಲ, ಇವೆರಡು ಈಕ್ವಲ್ ಆದ ಸ್ವಲ್ಪ ಸಮಸ್ಯೆ ಆಗ್ತಿತ್ತು ನಮಗೆ. ಹೌದಾ? ಈಗಲೇ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇಲ್ಲಿ 18 ಇಲ್ಲಿ 21 ಆಗಕ್ಕೋಸ್ಕರ 3 ಆಯ್ಕೆಗಳೆಲ್ಲ ಆಯ್ಕೆ 1 ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 17. 2010 ಮತ್ತು 2011 ಸಾಲಿನಲ್ಲಿ ಮಹಿಳೆಯರ ವಿರುದ್ಧ ನಡೆದ ಅಪರಾಧಗಳ ಒಂದು ಗ್ರಾಫ್ ಅನ್ನ ಕೆಳಗೆ ನೀಡಲಾಗಿದೆ. ನೋಡ್ರಿ, ತುಂಬಾ ಪ್ರಮುಖವಾಗಿರ್ತಕ್ಕಂಥ ಕ್ವಶನ್. ಗ್ರಾಫ್ ಅಪರಾಧಗಳ ಬಗ್ಗೆ ಪದೇ ಇವತ್ತು ನಾವು ಪ್ರಚಲಿತವಾಗಿ ನಡೀತಾ ಇದ್ದಾವೆ. ಹೌದಾ? ಇತ್ತೀಚೆಗೆ ವೈದ್ಯರ ಮೇಲೆ ನಡೆದಿರ್ತಕ್ಕಂಥ ಹಲ್ಲೆ, ಅಪರಾಧ, ಕೊಲೆ ಇವೆಲ್ಲವುಗಳ ಬಗ್ಗೆ ಅಂದ್ರೆ ಗ್ರಾಫ್ ಮೂಲಕ ನಿಮಗೆ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ. 2023ರಲ್ಲಿ 2024ರಲ್ಲಿ ಯಾವ ರೀತಿ ಆಗಿದಾವೆ ಅದೇ ರೀತಿಯಾಗಿರ್ತಕ್ಕಂಥ ಕ್ವಶನ್ ಇದು. 2010 ಮತ್ತು 11 ಸಾಲಿನಲ್ಲಿ ನಡೆದಿರ್ತಕ್ಕಂಥ ಮಹಿಳೆಯರ ವಿರುದ್ಧ ನಡೆದಿರ್ತಕ್ಕಂಥ ಅಪರಾಧಗಳ ಒಂದು ಗ್ರಾಫ್ ಅನ್ನ ಕೊಟ್ಟಿದ್ದಾರೆ.
ಯಾವ ನಿರ್ದಿಷ್ಟ ಅಪರಾಧಕ್ಕೆ ಸಂಬಂಧಿಸಿದಂತೆ ಶೇಕಡಾವಾರು ಹೆಚ್ಚಳವು ಗರಿಷ್ಠವಾಗಿದೆ? ನೋಡ್ರಿ, ಯಾವ ಅಪರಾಧ ಶೇಕಡ ಎಷ್ಟು ಜಾಸ್ತಿ ಆಗಿದೆ ನೆಕ್ಸ್ಟ್ ಇಯರ್ 2010ರಿಂದ 11ಕ್ಕೆ ಜಾಸ್ತಿ ಆಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ನಿಮಗೆ ಗ್ರಾಫ್ ಕಾಣ್ತಾ ಇದೆ ಇಲ್ಲಿ ನೋಡಿ. ಮೊದಲನೇ ಗ್ರಾಫ್ ಅಲ್ಲಿ 2010ರಲ್ಲಿ ಬಾಕ್ಸ್ ಇರ್ತಕ್ಕಂಥದ್ದು, ಆ ಬಾಕ್ಸ್ ಫಿಲ್ ಇರ್ತಕ್ಕಂಥದ್ದು 2011. ಹಲ್ಲೆ ಅಂತದ, ಹಲ್ಲೆದಲ್ಲಿ ಏನಾಗ್ಯದ 2010ರಲ್ಲಿ 92 ಅದ ಕಾಣ್ತಾ ಇದೆ, 2011ರಲ್ಲಿ 77 ಆಗ್ಯದ. ಹಾಗಾದ್ರೆ ಹಲ್ಲೆಯ ಪ್ರಮಾಣ ಏನಾಗ್ಯದ? ಕಡಿಮೆ ಆಗ್ಯದ. ಅದನ್ನ ಬಿಟ್ಟು ಬಿಡ್ರಿ, ಆಪ್ಷನ್ ಇಂದ ತೆಗೆದ ಜಾಸ್ತಿ ಆಗಿರ್ಬೇಕು. ಅವ್ರ ಕ್ವಶನ್ ಅಲ್ಲಿ ಕೇಳಿದರೆ ಶೇಕಡಾವಾರು ಹೆಚ್ಚಳವು ಗರಿಷ್ಠವಾಗಿದ್ದು ಯಾವಾಗ? ಹೆಚ್ಚಳ ಆಗಬೇಕು ನಮಗೆ, ಹೌದಾ ತಾನೆ? ಇಲ್ಲಿ ಏನಾಗಿದೆ 2010ರಲ್ಲಿ ಹಲ್ಲೆ 92ರಿಂದ 77 ಕಡಿಮೆ ಆಗ್ಯದ. ಹಾಗಾದ್ರೆ ಆಪ್ಷನ್ ಅಲ್ಲಿ ಹಲ್ಲೆ ಇದೆಲ್ಲ, ಹಲ್ಲೆ ತೆಗೆದುಬಿಟ್ಟು ಮುಗಿತು, ಹಲ್ಲೆ ಆಗಿಲ್ಲ, ಡೌನ್ ಆಗಿದೆ, ಹೆಚ್ಚಾಗಿಲ್ಲ. ನೆಕ್ಸ್ಟ್ ಕೊಲೆಗೆ ಬರ್ತೀನಿ ನಾನು. ಕೊಲೆ ಅಂತಕ್ಕಂಥದ್ದು ನೋಡ್ರಿ, ಕೊಲೆ ಏನಾಗ್ಯದ 2010ರಲ್ಲಿ 62 ಇತ್ತು. ಎಷ್ಟಿತ್ತು? 62. 2011ರಲ್ಲಿ ಏನಾಗಿದೆ? 75 ಆಗ್ಯದ. ಹಾಗಾದ್ರೆ ಶೇಕಡ ಎಷ್ಟು ಹೆಚ್ಚಾಗ್ಯದ? ಹಾಗಾದ್ರೆ 62ರಿಂದ 75 ಆದ್ರೆ ಎಷ್ಟು ಹೆಚ್ಚಾಯ್ತು? 13 ಹೆಚ್ಚಾಯಿತು. 2010ರಿಂದ 11ಕ್ಕೆ 13 ಕೊಲೆಗಳು ಜಾಸ್ತಿ ಆದವು. ಹಾಗಾದ್ರೆ 62 ಇದ್ದದ್ದು 13 ಆಯ್ತು. ಹಾಗಾದ್ರೆ 100ಕ್ಕೆ ಎಷ್ಟಾಯ್ತು? ಹೌದು ತಾನೆ? ಇಷ್ಟೇ. ಅದನ್ನು ಕಂಡುಹಿಡ್ಕೊಳ್ಬೇಕು. ಅದು ಒಂದು ದತ್ತಾಂಶ ಸಿಗುತ್ತೆ, ಉತ್ತರ ಸಿಗುತ್ತೆ. ನೋಡ್ರಿ, 4 1 4 2 ಉಳಿತೆ, 4ರ ಮಗ್ಗೆಯಲ್ಲಿ ಹೋಗಲ್ಲ. 4 1 4 2 24ರ ಮಗ್ಗೆಯಲ್ಲಿ ಹೋಗಲ್ಲ, 2ರ ಮಗ್ಗೆಯಲ್ಲಿ ಹೊಡೆಯೋಣ. 2 3 6 2 1 2 2 50. ಕ್ಲಿಯರ್ ಆಯ್ತಾ? ಎಸ್, ಈಗ 130ನ 13 ಇಂಟು 50 ಗುಣಾಕಾರ ಮಾಡಿದ್ರೆ ಎಷ್ಟಾಯ್ತಾ? 13 5 65 0 ಡಿವೈಡೆಡ್ ಬೈ 31. ಈ 31ನ 650ಕ್ಕೆ ಡಿವೈಡ್ ಮಾಡಬೇಕು. ಎಷ್ಟಾಗುತ್ತೆ ನೋಡ್ರಿ? 650ನ್ನ 31ರಿಂದ ಡಿವೈಡ್ ಮಾಡೋಣ. ಎಷ್ಟಾಗುತ್ತೆ? 31 2ಲೆ 62, 3 ಉಳಿಯುತ್ತೆ, 30 ಆಗುತ್ತೆ. ಹೌದು ತಾನೆ? ಪಾಯಿಂಟ್ ಇಳಿಸ್ಕೊಂಡ್ವಿ, 0 ಇಳಿಸ್ಕೊಂಡ್ವಿ. ಇಳಿಸುವಂತ ತಕ್ಷಣ ಹೋಗ್ಲಿಲ್ಲ ಅಂತಂದ್ರೆ ಇಲ್ಲಿ 0 ಹಚ್ಕೊಳ್ಬೇಕು. ಈಗ 30ರ ಬಗ್ಗೆ, ಈಗ 31ರ ಬಗ್ಗೆ 30 ಇಲ್ತಾನೆ, ಪಾಯಿಂಟ್ ಕೊಟ್ಟು ಮತ್ತೊಂದು 0 ತಗೋಬೇಕು. ಅವಾಗ ಎಷ್ಟಾಗುತ್ತೆ? ಇದು 300 ಆಗುತ್ತೆ. 30ರ ಬಗ್ಗೆ 300 ಬರ್ತನಕ 39ಲೆ 9 1 9 9 3 27. ಮುಂದೆ ಮಾಡಕ್ ಹೋಗ್ಬಿಟ್ಟೆ, ಬಿಟ್ಟು ಬಿಡ್ರಿ. ಇದ್ರದ್ದು ಎಷ್ಟು ಬಂತು? 20.9 ಬಂತು ಕೊಲೆದು. ಹೌದಾ? ನೆಕ್ಸ್ಟ್ ಬರ್ತೀನಿ, ಮಾನಭಂಗಕ್ಕೆ ಬರ್ತೀನಿ. ಮಾನಭಂಗದ್ದು ಏನದ? ಮಾನಭಂಗದ್ದು 44 ಇದೆ 2010ರಲ್ಲಿ. ಎಷ್ಟದ? 44. 44 ಇದ್ದದ್ದು 56 ಆಗ್ಯದ. ಅಂದ್ರೆ 12 ಜಂಪ್ ಆಗ್ಯದ ನೆಕ್ಸ್ಟ್ ಇಯರ್. 44 ಇದ್ದು 56, 12 ಜಂಪ್ ಆಗ್ಯದ. ಹಾಗಾದ್ರೆ 100ಕ್ಕೆ ಎಷ್ಟು ಜಂಪ್ ಆದಂಗೆ ಆಯ್ತು? 4 1 4 1 4 3 12. ಹೌದು ತಾನೆ? ಎಸ್. ಈಗ 11 3 ಎಷ್ಟಾಗುತ್ತೆ? 103 300 ಡಿವೈಡೆಡ್ ಬೈ 11. ಇದು ಎಷ್ಟಾಗುತ್ತೆ ನೋಡ್ರಿ? ಇದು ನೆನ್ಪಿಟ್ಕೊಳ್ರಿ ಇಷ್ಟೇ. ಎಸ್, ಇದು 11 1 11. 11ರ ಬಗ್ಗೆ 30 ಬರೋ ತನಕಂದ್ರೆ 11 2 22. ಇಲ್ಲಿ 30ರಲ್ಲಿ 22 ಎಷ್ಟು ಉಳಿದು? 8 ಉಳಿದು 80 ಆಯ್ತು. 11ರ ಬಗ್ಗೆ 80 ಬರೋ ತನಕಂದಾಗ 11 7 77. 80 77 3 ಉಳಿದ್ವು, ಪಾಯಿಂಟ್ ಕೊಟ್ಟಿವಿ, 30 ಆಯ್ತು, ಮತ್ತೆ 30 ಆಯ್ತು. 11 2 22. ಇದು ಎಷ್ಟಾಯ್ತು? 27.2 ಆಯ್ತು. ಇದಕ್ಕಿಂತ ಜಾಸ್ತಿ ಆಯ್ತು. ಯಾವುದು? ಮಾನಭಂಗ. ಕೊಲೆ ತೆಗೆದಾಕ್ಬಿಟ್ರಿ. ಈಗ ಅದು ಅಲ್ಲೇ ಕಡಿಮೆ ಆಯ್ತು. ನೆಕ್ಸ್ಟ್ ಕೊನೆಯಲ್ಲಿ ಬರ್ತೀನಿ ನಾನು, ವರದಕ್ಷಿಣೆ ಸಾವು. ವರದಕ್ಷಿಣೆ ಸಾವು ನೋಡ್ರಿ, ವರದಕ್ಷಿಣೆ ಸಾವು 2010ರಲ್ಲಿ 18 ಅದ. 18 ಇದ್ದು 2011ರಲ್ಲಿ 35 ಜಂಪ್ ಆಗಿದ್ದಾವೆ. ಹಾಗಾದ್ರೆ 18 ಇದ್ದು 35 ಆಗಿದಾವೆ ಅಂತಂದ್ರೆ ಎಷ್ಟು ಜಂಪ್ ಆದವು? 17 ಜಂಪ್ ಆದವು. 17 ಆದವು. ಹಾಗಾದ್ರೆ 100ಕ್ಕೆ ಎಷ್ಟಾದವು? ಲೆಕ್ಕ ಮಾಡಕ್ ಹೋಗ್ಬಿಡ್ರಿ, ಇದುವೇ ಉತ್ತರ. ಅರ್ಧಕ್ಕರ್ಧ ಜಾಸ್ತಿ ಆಗಿದೆ. 50% ಬರ್ತಾ ನಿಯರ್ ಆನ್ಸರ್. 18ಕ್ಕೆ 17ಕ್ಕೆ ನೋಡ್ರಿ, ನಿಯರ್ 50%, ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. 2 9 18 2 50. ಮುಗಿತಾ? ಎಷ್ಟು? 9ರ ಬಗ್ಗೆ 17 ಹೋಗಲ್ಲ, 50 ಹೋಗಲ್ಲ. ಗುಣಾಕಾರ ಮಾಡ್ರಿ, 0ಕ್ಕೆ 0, 5 7 35, 5 ಕೆಲ ಬಂತು 3, 5 1 5 3 8 85 ಡಿವೈಡೆಡ್ ಬೈ 9 ಬಂತು. 9 1 9, 9 9 81, 4 ಉಳಿಯುತ್ತೆ, 40 ಆಗುತ್ತೆ. 9 4 36,
4 ಉಳಿಯುತ್ತೆ 40 ಆಗುತ್ತೆ. 9 4 36, ಮತ್ತೆ 4 ಉಳಿಯುತ್ತೆ 40 ಆಗುತ್ತೆ. 9 4 46, 94.4 ಆಗುತ್ತೆ. ಈ ಮೂರಲ್ಲಿ ಯಾವ್ದು ಹೆಚ್ಚಾಯಿತು? ಶೇಕಡಾವಾರು ಹೆಚ್ಚಾಗಿದೆ ಅದು 94.4. ಹಾಗಾದ್ರೆ ಆನ್ಸರ್ ಯಾವುದು? ವರದಕ್ಷಿಣೆ ಸಾವು ಯಾವ ನಿರ್ದಿಷ್ಟ ಅಪರಾಧಕ್ಕೆ ಸಂಬಂಧಿಸಿದಂತೆ, ವರದಕ್ಷಿಣೆ ಅಪರಾಧಕ್ಕೆ ಸಂಬಂಧಿಸಿದಂತೆ ಶೇಕಡಾವಾರು ಹೆಚ್ಚಳವು ಗರಿಷ್ಠವಾಗಿದೆ. ಶೇಕಡಾವಾರು ಇದ್ದಕ್ಕೆ ನಾನು ಏನ್ ಮಾಡಿದೀನಿ? ಶೇಕಡ 100ರಿಂದ ಗುಣಾಕಾರ, 100ರಿಂದ ಗುಣಾಕಾರ, 100ರಿಂದ ಗುಣಾಕಾರ, 100ರಿಂದ ಗುಣಾಕಾರ ಮಾಡಿದಾಗ ಇದು 20.9 ಬಂತು ಕೊಲೆದು. ಆಮೇಲೆ ಎರಡನೇದ್ದು ಎಷ್ಟು ಬಂತು? 27.2 ಬಂತು. ವರದಕ್ಷಿಣೆ ಸಾವು 94.9 4 ಬಂತು. ಹಾಗಾದ್ರೆ ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಈ ಒಂದು ಅಪರಾಧದ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇದೆ 2011ರಲ್ಲಿ. ಮುಗೀತು? ಎಸ್, ಇಷ್ಟು ಸಿಂಪಲ್ ಆಗಿ ನಾವು ನೋಡ್ಕೊಳ್ಬೇಕು. ಮುಂದಿನ ಕ್ವಶನ್ ಕ್ವಶನ್ ನಂಬರ್ 18. PQRSಗಳ ಸರಾಸರಿ ವಯಸ್ಸು 30 ವರ್ಷ, ಆರನ ವಯಸ್ಸು ಎಷ್ಟು? ನೋಡ್ರಿ, PQR ಮತ್ತು ಎಸ್ ಅಂತಕ್ಕಂಥ 4 ಜನರ ಸರಾಸರಿ ವಯಸ್ಸು ಅಂದ್ರೆ ಇವನಿಗೆ 30, ಇವನಿಗೆ 30, ಇವನಿಗೆ 30, ಇವನಿಗೆ 30 ಟೋಟಲ್ ಅದಂತ ಅರ್ಥ. ಅಂದ್ರೆ 30 ಎವರೇಜ್, ಅದು ಹೆಚ್ಚು ಕಡಿಮೆ ಇರ್ತವೆ. ಇವಂದು 25 ಇರ್ತದೆ, ಇವಂದು 35 ಇರ್ತದೆ, ಇವಂದು 28 ಇರ್ತದೆ, ಇವಂದೇನೋ ಇನ್ನೊಂದು ಬೇರೆ 32 ಇರ್ತದ. ಎವರೇಜ್ ತೆಗೆದುಕೊಂಡಾಗ ಎಲ್ಲರ ವಯಸ್ಸುಗಳು 30. ಕ್ವಶನ್ ಕೇಳಿದ್ದು ಆರನ ವಯಸ್ಸು ಎಷ್ಟು ಅಂತ ಕ್ವಶನ್ ಕೇಳಿದರೆ, ಇವನ ವಯಸ್ಸು ಎಷ್ಟು? ಎಸ್, ಈ ಕೆಳಗಡೆ ಕೊಡ್ತಾ ಇದ್ದಾರೆ. ಈ ಎರಡು ಏನು ಹೇಳಿಕೆ ಕೊಟ್ಟರೆ ಅವುಗಳ ಮುಖಾಂತರ ಆರನ ವಯಸ್ಸು ಕಂಡುಹಿಡಿಬಹುದೇನು ಅಂತ ಕ್ವಶನ್ ಕೇಳಿದರೆ. ಎಸ್, P ಮತ್ತು ಆರರ ವಯಸ್ಸಿನ ಮೊತ್ತ 60. ನೋಡ್ರಿ, P ಮತ್ತು ಆರನ ವಯಸ್ಸಿನ ಮೊತ್ತ 60. ಇವರಿಬ್ಬರದು ಕೂಡಿಸಿದ್ರೆ 60 ಆಗುತ್ತಂತೆ. ಆಗಬಹುದು, ಆಗ್ಲಿಕ್ಕಿಲ್ಲ, ಗೊತ್ತಿಲ್ಲ. ಬಟ್ 4 ಜನದ ಕೂಡಿಸಿದ್ರೆ ಎವರೇಜ್ 30 ಆಗುತ್ತೆ. ಹಂಗಾಗಿ ಎವರೇಜ್ 30 ಆಗದಂತೆ ಇವರಿಬ್ರು 30 ಕೂಡಿಸಿ 60 ಆಗಲ್ಲ. ಹೌದಾ? ಹೆಚ್ಚು ಕಡಿಮೆ ಕೂಡ ಇರ್ಬೋದು. ನೆಕ್ಸ್ಟ್, ಆರ್ಗಿಂತ ಎಸ್ 10 ವರ್ಷ ಚಿಕ್ಕವನು. ಆರ್ಗಿಂತ ಎಸ್ 10 ವರ್ಷ ಚಿಕ್ಕವನಂದಾಗ, ಆರ್ಗಿಂತ ಎಸ್ 10 ವರ್ಷ ಚಿಕ್ಕವನಂದಾಗ ಆರ್ ಎಸ್ಗಿಂತ ದೊಡ್ಡವನು. ಹೌದು ತಾನೆ? 10 ವರ್ಷ ಚಿಕ್ಕವನು. ಈಗ ನೋಡ್ರಿ, ಏನಾದ್ರು ಬರ್ತಾನೆ 6ನ ವಯಸ್ಸು ಸಿಗುತ್ತೆ ಅಂದ್ರೆ ಏನಾದ್ರು ಮಾಡಕ್ಕೆ ಬರ್ತಾನೆ? ಏನು ಮಾಡಿದ್ರೆ ನಮಗೆ 6ನ ವಯಸ್ಸು ಕಂಡಿಡ್ಲಿಕ್ಕೆ ಬರಲ್ಲ. ಇದರಲ್ಲಿ ಈಗ ಕ್ಯೂನ ವಯಸ್ಸು ಗೊತ್ತಿಲ್ಲ ನಮಗೆ ಎಷ್ಟು ಅಂತೇಳಿ. ಇವ್ರ ವಯಸ್ಸು ಎಲ್ಲದೂ ಸೇರಿಸಿದ್ರೆ ಗೊತ್ತಾಗುತ್ತೆ ನಮಗೆ. ಇವ್ರು 3 ಎಲ್ಲರ ವಯಸ್ಸು ಸೇರಿಸಿದ್ರೆ 120 ಆಗುತ್ತಂತ ಗೊತ್ತು. ಹೌದಾ? ಇವರಿಬ್ಬರದು ಕೂಡಿಸಿದ್ರೆ 60 ಆಗುತ್ತೆ. ನೆಕ್ಸ್ಟ್ ಇವರಿಬ್ಬರದು ಕೂಡಿಸಿದ್ರೆ ಎಷ್ಟಾಗುತ್ತೆ? ಇವನ ವಯಸ್ಸಲ್ಲಿ ಇವನ ವಯಸ್ಸು ಮೈನಸ್ ಮಾಡಿದ್ರೆ 10 ಆಗುತ್ತೆ ಅಷ್ಟೇ. ಹೌದಾ? ಇನ್ನೊಂದು ಗೊತ್ತು ಮಾಡ್ಕೊಳ್ಬೋದು ನಾವು. ಹೆಂಗಂತ ಮೈನಸ್ ಮಾಡ್ಕೊಳ್ಬೋದು. ಮೈನಸ್ಸು, ಇದು ಪ್ಲಸ್ಸು, ಇದು ಮೈನಸ್. ಮೈನಸ್ ಆರ್ ಕ್ಯಾನ್ಸಲ್, ಪ್ಲಸ್ ಆರ್ ಕ್ಯಾನ್ಸಲ್. P ಪ್ಲಸ್ ಎಸ್ ಇಸ್ ಈಕ್ವಲ್ ಟು 50. ನೋಡ್ರಿ, ಈಗ P ಮತ್ತು ಆರ್ದು ಕೂಡಿಸಿದ್ರೆ 60, P ಮತ್ತು ಎಸ್ದ ಕೂಡಿಸಿದ್ರೆ 50. P ಮತ್ತು ಆರ್ದು ಕೂಡಿಸಿದ್ರೆ 60, P ಮತ್ತು ಎಸ್ ಕೂಡಿಸಿದ್ರೆ 50 ಇದ್ದೇ ಇರುತ್ತೆ. ಯಾಕಂದ್ರೆ 10 ವರ್ಷ ಕಡಿಮೆ ಅದ, ಇವನ್ಕಿಂತ 10 ವರ್ಷ ಇರುತ್ತೆ. ಬಟ್ ಇಲ್ಲಿ ಕ್ಯೂನ ವಯಸ್ಸು ಗೊತ್ತಾಗ್ತಾ ಇಲ್ಲ, 6ನ ವಯಸ್ಸು ಕಂಡಿಡಿಯಕ್ಕೆ ಬರದೇ ಇಲ್ಲ ನಮಗೆ. ಹೌದಾ? ಎಸ್, ಬರದೇ ಇಲ್ಲ, ಗೊತ್ತಾಗ್ತಾ ಇಲ್ಲದು. ಎಸ್, ನೋಡ್ರಿ, ಪ್ರಶ್ನೆಗೆ ಉತ್ತರಿಸಲು ಒಂದು ವಿವರಣೆ ಒಂದೇ ಸಾಕು. 2 ಕೊಟ್ಟರು ಗೊತ್ತಾಗ್ತಾ ಇಲ್ಲ, 2 ವಿವರಣೆ ಕೊಟ್ಟರು ಮಾಡ್ಲಿಕ್ಕೆ ಬರ್ತಾ ಇಲ್ಲ. ಪ್ರಶ್ನೆಗೆ ಉತ್ತರಿಸಲು 2ನೇ ವಿವರಣೆ ಒಂದೇ ಸಾಕು. ನಾನು ಹೇಳಿದ ಮೊದಲು 2 ವಿವರಣೆನೂ ಬೇಕಾಗಿಲ್ಲ ನಮಗೆ, ಅಂದ್ರೆ ಸಾಕಾಗ್ತಾ ಇಲ್ಲ ಅಂತ ಅರ್ಥ. 3ನೇದ್ದು, ಪ್ರಶ್ನೆಗೆ ಉತ್ತರಿಸಲು 1 ವಿವರಣೆ ಅಥವಾ 2 ವಿವರಣೆಯಲ್ಲಿ ಯಾವುದಾದ್ರೂ ಸಾಕು. ಇಲ್ಲ, ಎರಡೂ ಸಾಕಾಗ್ತಾ ಇಲ್ಲ. ನೆಕ್ಸ್ಟ್ 4ನೇದು ನೋಡ್ರಿ, ಇದು 3 ಇದಲ್ಲ ಅಂದ್ರೆ 4ನೇದು ರೈಟ್ ಇದ್ದೇ ಇರುತ್ತೆ. ಪ್ರಶ್ನೆಗೆ ಉತ್ತರಿಸಲು 1 ವಿವರಣೆ ಮತ್ತು 2ನೇ ವಿವರಣೆಯಲ್ಲಿ ಕೊಟ್ಟಿರುವ ದತ್ತಾಂಶ ಸಾಕಾಗುವುದಿಲ್ಲ. ಎಸ್, ಈ 2 ವಿವರಣೆಗಳು ಸಾಕಾಗ್ತಾ ಇಲ್ಲ. ಹೌದಾ? ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ ನೀಡಲಿಕ್ಕೆ ಈ ಹೇಳಿಕೆ ಮತ್ತು ಈ ಹೇಳಿಕೆ 2 ಸಾಕಾಗ್ತಾ ಇಲ್ಲ, ಉತ್ತರ ಸಿಗ್ತಾ ಇಲ್ಲ. ದ ರೈಟ್ ಆನ್ಸರ್ ಆಯ್ಕೆ 4. ಒಂದು ವೇಳೆ ನಿಮಗೇನಾದ್ರೂ ಸಿಕ್ಕಿತ್ತಂದ್ರೆ ಇವೆರಡರ ಮುಖಾಂತರ ಆಯ್ಕೆ ಕಮೆಂಟ್ ಮಾಡಿ. ಕ್ಲಿಯರ್? ಎಸ್, ನೆಕ್ಸ್ಟ್ ಕ್ವಶನ್ 19 ಮತ್ತು 22 ಕ್ವಶನ್ಗಳಿದಾವೆ. 2 ಬಾರ್ ಗ್ರಾಫಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಗಳಿದೆ, ಅವುಗಳನ್ನು ನೋಡ್ತಾ ಹೋಗೋಣ. ಒಂದು ಪ್ರದೇಶದಲ್ಲಿ ನೆಲೆಸಿರುವ 125 ಕುಟುಂಬಗಳ ಮಾಸಿಕ ವರಮಾನಗಳಿಗೆ ಈ ದತ್ತಾಂಶಗಳನ್ನ ಸಂಬಂಧಿಸಿದೆ. ನೋಡ್ರಿ, 125 ಫ್ಯಾಮಿಲಿ ಇದಾವೆ. ಅವುಗಳ ಮಾಸಿಕ ಇನ್ಕಮ್ ಆಧಾರದ ಮೇಲೆ ವಿಂಗಡಣೆ ಮಾಡಿದ್ದಾರೆ. 2000ರಿಂದ 4999ವರೆಗೂ 23 ಕುಟುಂಬಗಳಿದಾವೆ. 5000ರಿಂದ 7999 ರೂಪಾಯಿವರೆಗೆ ಇನ್ಕಮ್ ಇರತಕ್ಕಂಥವು 37 ಕುಟುಂಬಗಳಿದಾವೆ.
8,000ದಿಂದ 10,999 ರೂಪಾಯಿ ಇನ್ಕಮ್ ವರಮಾನ ಇರ್ತಕ್ಕಂಥ 55 ಕುಟುಂಬಗಳಿದಾವೆ. ಬೋರ್ಡ್ ಮೇಲೆ ಕಾಣ್ತಾ ಇದೆ. 11,000ದಿಂದ 13,999 10 ಕುಟುಂಬಗಳಿದಾವೆ. ಕ್ಲಿಯರ್ ಇದು. ಈಗ ಎಲ್ಲಾ ಕುಟುಂಬಗಳನ್ನ ಸೇರಿಸಿದ್ರೆ 125 ಆಗ್ತವೆ. ಕ್ವಶನ್ ಕೇಳಿದ್ರೆ 7,999ಕ್ಕಿಂತ ಹೆಚ್ಚು, 7,999ಕ್ಕಿಂತ ಹೆಚ್ಚು ಅಂದ್ರೆ 8,000ದಿಂದ ಅಂತ ಅರ್ಥ. ಗಳಿಸುವ ಕುಟುಂಬಗಳ ಶೇಕಡಾವಾರು ಎಷ್ಟು ಅಂತ ಕೇಳಿದರೆ ಎಷ್ಟು ಶೇಕಡಾವಾರು ಗಳಿಸ್ತಾ ಇದಾವೆ. ಹಾಗಾದ್ರೆ 8,000ಕ್ಕಿಂತ ಅಧಿಕ ಅಂದ್ರೆ 7,999ಕ್ಕಿಂತ ಅಂದ್ರೆ 8,000 ಇರ್ತಕ್ಕಂಥ ಯಾವ್ಯಾವು? 8,000ದಿಂದ 10,999 55 ಫ್ಯಾಮಿಲಿ ಇದಾವೆ. 55 ಫ್ಯಾಮಿಲಿ ಪ್ಲಸ್ ಮತ್ತೆ 11,000ದಿಂದ 14,000ವರೆಗೂ 10 ಫ್ಯಾಮಿಲಿ ಇದಾವೆ. ಟೋಟಲ್ ಎಷ್ಟು ಫ್ಯಾಮಿಲಿ ಅದು? 65 ಫ್ಯಾಮಿಲಿ ಅದು. ಟೋಟಲ್ ಎಷ್ಟು ಫ್ಯಾಮಿಲಿಗಳಿದಾವೆ? 125 ಫ್ಯಾಮಿಲಿಗಳಿದಾವೆ. ನೋಡ್ರಿ, 125 ಫ್ಯಾಮಿಲಿಗಳಲ್ಲಿ 65 ಫ್ಯಾಮಿಲಿಗಳು 7,999ಕ್ಕಿಂತ ಅಧಿಕ ಇನ್ಕಮ್ ಅನ್ನ ಪಡಿತಾ ಇದ್ದೇವೆ. ಕ್ವಶನ್ ಏನ್ ಕೇಳಿದೆ? ಶೇಕಡಾ ಎಷ್ಟು ಅಂತ ಕೇಳಿದ್ದಾರೆ. 125 ಕುಟುಂಬದಲ್ಲಿ 65 ಕುಟುಂಬಗಳು 7,999ಕ್ಕಿಂತ ಹೆಚ್ಚಿನ ಇನ್ಕಮ್ ಅನ್ನ ಪಡೆದ್ರೆ 100ಕ್ಕೆ ಎಷ್ಟು ಪಡೆದಂಗಾಯ್ತು? 100ಕ್ಕೆ ಎಷ್ಟು ಕುಟುಂಬಗಳಾಯ್ತು? ಹಾಗಾದ್ರೆ 25 ಮೇಲೆ ಇರುತ್ತಲ್ಲ, 25 4 100, 25 5 125, 5 1 5 13, 5 1 1 ಉಳಿತು, 15 ಆಗುತ್ತೆ, 5 3 15, ಎಷ್ಟು ಉಳಿತು? 13 × 4 ಆಗುತ್ತೆ, 13 4 ಎಷ್ಟಾಗುತ್ತೆ? 52%. ನೋಡ್ರಿ, 7,999ಕ್ಕಿಂತ ಅಧಿಕವಾಗಿ ಇನ್ಕಮ್ ಪಡಿತಕ್ಕಂಥ ಕುಟುಂಬಗಳು ಶೇಕಡಾವಾರು ಎಷ್ಟು? 52% ಈಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿ ಇದನ್ನ ಎಸ್, ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಸಿಂಪಲ್ ಅದ ಕ್ವಶನ್, ಗೊತ್ತಾಯ್ತು? ಎಸ್, ನೆಕ್ಸ್ಟ್ ಕ್ವಶನ್ 20 ಮತ್ತು 21 ಈಗ ಹೇಳ್ತೀನಿ. ನಾವು ಅದು ಇದು ನನ್ಗೆ ಗೊತ್ತಿರಲಿಲ್ಲ, ಇದ್ರ ಐತೆ ಅಂತ ಹೇಳ್ಕೊಂಡು ಅದ್ರ ಸಲ ಲಾಸ್ಟ್ ಗ್ರಾಫಿಗೆ ಹೋಗ್ತೀವಿ ಅಂತ ಹೇಳಿದ್ದೆ. ಎಸ್, ಗ್ರಾಫ್ ಇವಾಗ ಬರುತ್ತೆ. ಒಂದು ಗ್ರಾಮ ಪಂಚಾಯತಿಯಲ್ಲಿ 2007 ಮತ್ತು 2008ನೇ ಸಾಲಿನ ವರದಿಯಲ್ಲಿ ಈ ಕೆಳಕಂಡಂತೆ ಪ್ರವರ್ಗ ಆಧಾರಿತ ಜನಸಂಖ್ಯಾ ಪ್ರತಿನಿಧಿತ್ವವನ್ನು ಪ್ರಕಟಿಸಿದೆ. ನೋಡ್ರಿ, 2007 ಮತ್ತು 8ರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರು ಮತ್ತು ಪುರುಷರು, ಮೆನ್ನು ಮತ್ತು ವುಮೆನ್, ಪುರುಷರು ಮತ್ತು ಮಹಿಳೆಯರನ್ನ ಅವರ ಪ್ರವರ್ಗದ ಆಧಾರದ ಮೇಲೆ ಕೊಟ್ಟಿದ್ದಾರೆ. ಅದ್ರ ಗ್ರಾಫ್ ಕೂಡ ಹಾಕಿದ್ದಾರೆ. ಮೊದಲೆದ್ದು ನೋಡ್ರಿ, ಅಲ್ಲಿ ಗ್ರಾಫ್ ಅಲ್ಲಿ ಕಾಣ್ತಾ ಇದೆ ನಿಮಗೆ, ಬಾಕ್ಸ್ ಖಾಲಿ ಇರ್ತಕ್ಕಂಥದ್ದು ಪುರುಷರು, ಬಾಕ್ಸ್ ಫುಲ್ ಇರ್ತಕ್ಕಂಥದ್ದು ಮಹಿಳೆಯರು ಅಂತೇಳಿ. ಈಗ ಒಂದನೇದ್ದು ಪರಿಶಿಷ್ಟ ಜಾತಿ ಅಂತದ. ಪರಿಶಿಷ್ಟ ಜಾತಿ SC ಏನಂತದ ನೋಡ್ರಿ, ಪುರುಷರು ಮೇಲು 2 ತನಕ ಇದೆ. ನಿಮಗೆ ಅಲ್ಲ ಗ್ರಾಫ್ ಅಲ್ಲಿ ಕಾಣ್ತಾ ಇದೆ, ನಾನು ಇಲ್ಲಿ ಬರ್ಕೊಂಡಿದ್ದೇನೆ ಅಷ್ಟೇ. 2 ಇದೆ, ವುಮೆನ್ಗೆ 1 ತನಕ ಇದೆ. ನೆಕ್ಸ್ಟ್ ಪರಿಶಿಷ್ಟ ಪಂಗಡದಲ್ಲಿ ಮೆನ್ನು 3 ತನಕ ಇದೆ, ವುಮೆನ್ನು 2 ಇದೆ. ಅದೇ ರೀತಿ ಪ್ರವರ್ಗ 1ಕ್ಕೆ ಬಂದಾಗ ಮೆನ್ನು 10ಕ್ಕೆ ಇದೆ, ವುಮೆನ್ನು 8ಕ್ಕಿದೆ. ಹೌದು ತಾನೆ? ಅದೇ ರೀತಿಯಾಗಿ ಸೆಕೆಂಡ್ ಎಗೆ ಬಂದಾಗ ಗ್ರಾಫ್ ಅಲ್ಲಿ ಕಾಣ್ತಾ ಇದೆ, ಮೆನ್ನು 12 ಇದೆ, ವುಮೆನ್ನು 9 ಇದೆ. ಹೌದು ತಾನೆ? ಎಸ್, ನೆಕ್ಸ್ಟ್ ಸೆಕೆಂಡ್ ಬಿಗೆ ಬಂದಾಗ ಮೆನ್ನು 3 ಇದೆ, ಇವೆರಡು ಸೇಮ್ ಇದೆ. ನೋಡ್ರಿ, ಮೆನ್ನು ಮತ್ತು ವುಮೆನ್ನು 2 ಸೇಮ್ ಇದೆ. ಹಿಂಗ್ ಮಾರ್ಕ್ ಮಾಡ್ತೀನಿ. ನೆಕ್ಸ್ಟ್ ಥರ್ಡ್ ಎಗೆ ಬಂದಾಗ ಅದು ಕೂಡ 2 ಸೇಮ್ ಇದೆ. ಹೌದಾ? ಎಸ್. ನೆಕ್ಸ್ಟ್ ಥರ್ಡ್ ಎ ಕೂಡ ಸೇಮ್ ಇದೆ. ನೆಕ್ಸ್ಟ್ ಥರ್ಡ್ ಬಿ ಬಂದಾಗ ಮೆನ್ನು 5 ಇದೆ, ವುಮೆನ್ 2 ಇದೆ. ಇದು ಬಾಕಿ ಬೇಡ. ನೆಕ್ಸ್ಟ್ GM 2 ಕೂಡ 15 ಸೇಮ್ ಇದೆ. ಹೌದು ತಾನೆ? ಎಸ್, ಇಲ್ಲಿ 3 ಸೇಮ್ ಇದಾವೆ. ಪುರುಷರು ಮತ್ತು ಮಹಿಳೆಯರು ಸೇಮ್ ಇರತಕ್ಕಂಥವು ಥರ್ಡ್ ಬಿ ಮತ್ತು ಸೆಕೆಂಡ್ ಎ ಮತ್ತು GM ಅಲ್ಲಿ. ಇದು ನಾವು ಗ್ರಾಫ್ ಅನ್ನು ನೋಡೋದ್ರ ಮುಖಾಂತರ ಗೊತ್ತುಪಡಿಸ್ಕೊಳ್ತೀವಿ. ಎಸ್, ಈ ಕ್ವಶನ್ಗೆ ಹೋಗೋಣ. ಕ್ವಶನ್ ನೋಡ್ರಿ, ಸಾಮಾನ್ಯ ವರ್ಗವನ್ನ ಹೊರತುಪಡಿಸಿ GM ಅನ್ನ ಹೊರತುಪಡಿಸಿ 1:1 ಲಿಂಗಾನುಪಾತವಿರುವ ಏಕೈಕ ಇತರ ಪ್ರವರ್ಗಗಳು ಯಾವುವು? ನೋಡ್ರಿ, ಇತರ ಪ್ರವರ್ಗಗಳು 1:1, ಒಬ್ಬ ಪುರುಷಗೆ ಒಬ್ಬ ಮಹಿಳೆ. ಹಾಗಂದ್ರೆ ಸೇಮ್ ಇರ್ತಕ್ಕಂಥ 1:1 ಅಂದ್ರೆ 2 ಸೇಮ್ ಇರಬೇಕು. ಹಾಗಾದ್ರೆ ಯಾವ್ಯಾವ ಅದಾವ? ಸೆಕೆಂಡ್ ಬಿ ಮತ್ತು ಇನ್ನೊಂದು ಯಾವ್ದದ? ಥರ್ಡ್ ಎ ಈಸ್ ರೈಟ್ ಆನ್ಸರ್.
ಥರ್ಡ್ ಎ ಈಸ್ ರೈಟ್ ಆನ್ಸರ್. ಜಿ ಎಂ ಅನ್ನ ಹೊರತುಪಡಿಸಿದ್ರೆ ಉಳಿದಿರ್ತಕ್ಕಂಥವು ಒಂದು ರೇಷ ಹೊಂದಿರತಕ್ಕಂಥವು ಸೆಕೆಂಡ್ ಬಿ ಮತ್ತು ಥರ್ಡ್ ಎ ಈಸ್ ರೈಟ್ ಆನ್ಸರ್. ಆಯ್ಕೆಯಲ್ಲಿದೆನಾ ಸೆಕೆಂಡ್ ಬಿ ಮತ್ತು ಥರ್ಡ್ ಎ? ಎಸ್, ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. ಆಯ್ಕೆ 3ರಲ್ಲಿದೆಲ್ಲ ಸರಿಯಾಗಿರ್ತಕ್ಕಂಥ ಉತ್ತರ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 2. ನೆಕ್ಸ್ಟ್ ಕ್ವಶನ್ 2ರಲ್ಲಿ ನೋಡಿ ಏನಂತ ಕೇಳಿದರೆ, ಪುರುಷ ಮತ್ತು ಮಹಿಳಾ ಸಂಖ್ಯೆಗಳ ನಡುವೆ ಅತಿ ಹೆಚ್ಚಿನ ವ್ಯತ್ಯಾಸವನ್ನು ತೋರಿಸುವ ಪ್ರವರ್ಗಗಳು ಯಾವುವು? ಅತಿ ಹೆಚ್ಚಿನ ವ್ಯತ್ಯಾಸ ಇರಬೇಕು. ಇಲ್ಲಿ ಶೇಕಡಾವಾರು ವ್ಯತ್ಯಾಸ ಕೇಳಿಲ್ಲ, ಅತಿ ಹೆಚ್ಚಿನ ವ್ಯತ್ಯಾಸ ಇರತಕ್ಕಂಥ ಪ್ರವರ್ಗಗಳು ಯಾವ ಅಂತ ಕ್ವಶನ್ ಕೇಳಿದರೆ ನಾವಿಲ್ಲಿ ಆಪ್ಷನ್ ಮುಖಾಂತರ ಹೋಗ್ಬಿಡೋಣ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ 2 ತೆಗೆದುಕೊಳ್ತೀನಿ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ. ಪರಿಶಿಷ್ಟ ಜಾತಿ ಪುರುಷರು 2, 3, 5 ಜನ ಇದ್ದಾರೆ. 5 ಜನ ಇದ್ದಾರೆ. ಮಹಿಳೆಯರು ಎಷ್ಟಿದ್ದಾರೆ? 2, 1, 3 ಜನ ಇದ್ದಾರೆ. ಹಾಗಾದ್ರೆ ಎಷ್ಟು ಕಡಿಮೆ ಇದ್ದಾರೆ? 2 ಕಡಿಮೆ ಇದ್ದಾರೆ. ನೋಡ್ರಿ, ಅವ್ರು ಏನಂತಿದ್ರೆ ವ್ಯತ್ಯಾಸ, ಹೆಚ್ಚಿನ ವ್ಯತ್ಯಾಸ ನಡುವೆ ತೋರಿಸುವ ಹೆಚ್ಚಿನ ವ್ಯತ್ಯಾಸ. ಇಲ್ಲೇ ನೀವು ಹಾಗಾದ್ರೆ ಡೈರೆಕ್ಟ್ ಆಗಿ ಚುಂಬುತ್ತೀನಿ ಹಾಕ್ಬೇಕು. ಇದು ಪುರುಷ ಮೆನ್ನು, ಇದು ಉಮೆನ್ ಆಯ್ತು. ಉಮೆನ್ ಎಷ್ಟು ಜನ ಇದ್ದಾರೆ? 3 ಇದ್ದಾರೆ. ಹಾಗಾದ್ರೆ ಎಷ್ಟು ವ್ಯತ್ಯಾಸ ಆಯ್ತು? 2 ವ್ಯತ್ಯಾಸ ಆಯ್ತು. ಹಿಂಗೆ ಹಚ್ಕೊಂಡ್ಬಿಡ್ತು, ನಿಮ್ಗೆ ಕ್ಲಿಯರ್ ಆಗುತ್ತೆ. ಆಪ್ಷನ್ 1ರಲ್ಲಿ ಈ ರೀತಿ ಅದ. ಆಪ್ಷನ್ 2ರಲ್ಲಿ ಸೆಕೆಂಡ್ ಎ ಥರ್ಡ್ ಬಿ. ಸೆಕೆಂಡ್ ಎ ಮತ್ತು ಥರ್ಡ್ ಬಿ ನೋಡ್ರಿ, ಇದು ಮತ್ತು ಸೆಕೆಂಡ್ ಎ. ಸೆಕೆಂಡ್ ಎ ಥರ್ಡ್ ಬಿ 12, 1, 5 ಎಷ್ಟಾಗುತ್ತೆ? 17 ಆಗುತ್ತೆ. ನೆಕ್ಸ್ಟು ಪುರುಷ ಉಮೆನ್ನು 9, 1, 2 ಎಷ್ಟಾಗುತ್ತೆ? 9, 2, 11 ಆಗುತ್ತೆ. ಹಾಗಾದ್ರೆ ಇಲ್ಲಿ ವೇರಿಯೇಷನ್ ಎಷ್ಟಾಯ್ತು? 6 ಆಯ್ತು. ಹೌದಾ? 12, 1, 5 17, 9, 1, 2 11. ಇಲ್ಲಿ ವೇರಿಯೇಷನ್ ಎಷ್ಟಾಯ್ತು? 6 ಜನ ಕಡಿಮೆ ಆದರು. ಹೌದು ತಾನೆ? 6 ಜನ ಕರೆಕ್ಟು. 17ರಲ್ಲಿ 11 ಹೋದ್ರೆ 6. ನೆಕ್ಸ್ಟು ಸೆಕೆಂಡ್ ಎ ಸೆಕೆಂಡ್ ಬಿ. ಸೆಕೆಂಡ್ ಎ ಸೆಕೆಂಡ್ ಬಿ 12, 3 ಎಷ್ಟಾಗ್ತಾರೆ? 15 ಆಗ್ತಾರೆ. ಮೈನಸ್ 9, 3 ಎಷ್ಟಾಗ್ತಾರೆ? 12 ಆಗ್ತಾರೆ. ಇಲ್ಲಿ ಎಷ್ಟು ವ್ಯತ್ಯಾಸ ಆಯ್ತು? ಇಲ್ಲಿ 3 ಜನ ವ್ಯತ್ಯಾಸ ಆಯ್ತು. ಕ್ಲಿಯರ್? ಲಾಸ್ಟಿಗೆ ಬರ್ತೀನಿ. ಪರಿಶಿಷ್ಟ ಪಂಗಡ. ಪರಿಶಿಷ್ಟ ಪಂಗಡ ಇದು ಮತ್ತು ಪ್ರವರ್ಗ 1. ಪರಿಶಿಷ್ಟ ಪಂಗಡ ಅಂದ್ರೆ ಇದು ST ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಇದು 10 ಮತ್ತು 3 13 ಆಯ್ತು. ಮೈನಸ್ ಉಮೆನ್ ಬಂದಾಗ 8, 2 10 ಆಯ್ತು. ಇಲ್ಲಿ ಎಷ್ಟು ವ್ಯತ್ಯಾಸ ಆಯ್ತು? ಇಲ್ಲಿ 3 ವ್ಯತ್ಯಾಸ ಆಯ್ತು. ನೋಡ್ರಿ, ಮೊದಲನೇ ಆಯ್ಕೆಯಲ್ಲಿ 2 ವ್ಯತ್ಯಾಸ, ಎರಡನೇ ಆಯ್ಕೆಯಲ್ಲಿ 6 ವ್ಯತ್ಯಾಸ ಮಹಿಳೆಯರಿಗೆ, ಮತ್ತು 3ನೇ ಆಯ್ಕೆಯಲ್ಲಿ 3 ವ್ಯತ್ಯಾಸ, 4ನೇ ಆಯ್ಕೆಯಲ್ಲಿ 3 ವ್ಯತ್ಯಾಸ. ಅವ್ರ ಕ್ವಶನ್ ಏನ್ ಕೇಳಿದಾರೆ ಈಗ? ಎಸ್, ಅತಿ ಹೆಚ್ಚಿನ ವ್ಯತ್ಯಾಸವನ್ನು ತೋರಿಸುವ ಪ್ರವರ್ಗ ಯಾವುದು? ಅತಿ ಹೆಚ್ಚಿನ ವ್ಯತ್ಯಾಸವನ್ನು ತೋರಿಸ್ತಕ್ಕಂಥದ್ದು ಆಯ್ಕೆ 2ರಲ್ಲಿಲ್ಲ, ಅದು. ಹಾಗಾದ್ರೆ ಆಯ್ಕೆ 2 ಯಾವುದು? ಸೆಕೆಂಡ್ ಎ ಮತ್ತು ಥರ್ಡ್ ಬಿ ಈಸ್ ರೈಟ್ ಆನ್ಸರ್. ಆಯ್ಕೆ 2 ತಾನೇ ಇದಿರೋದು. 17 ಮತ್ತು 11 ಏನು ಆಯ್ಕೆ? ಸೆಕೆಂಡ್ ಎ ಮತ್ತು ಥರ್ಡ್ ಬಿ ಈಸ್ ರೈಟ್ ಆನ್ಸರ್. ನೋಡ್ರಿ, ಇಷ್ಟು ಇವತ್ತು ನಾನು ಈ ಎಲ್ಲ ತರಗತಿಗಳ ಬಗ್ಗೆ 21 ಕ್ವಶನ್ಗಳ ಬಗ್ಗೆ ಇವತ್ತಿನ ತರಗತಿಯಲ್ಲಿ ಹೇಳಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಎಲ್ಲ ಸ್ನೇಹಿತರು ವಿಡಿಯೋನ ನೋಡಿ, ಯಾಕೆಂದರೆ ಇನ್ನೊಂದು ಕೆಲವೇ ದಿನಗಳಲ್ಲಿ ಇನ್ನು ಉಳಿದಿರುತ್ತೆ. ಅಂದರೆ KSಗೆ ಸಂಬಂಧಪಟ್ಟಂಗೆ ಅಷ್ಟೇ ಅಲ್ಲ, ಇದು KSಗೆ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇದು ಇನ್ನೇನು FDA, SDA, ಗ್ರೂಪ್ ಬಿ, ನಂತರ PDO ಈ ರೀತಿ ಮತ್ತು VAO ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥ ಕ್ವಶನ್ಗಳು ಇರ್ತವೆ. ಎಲ್ಲರೂ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಗಿಸೋದಕ್ಕಿಂತ ಮುಂಚೆ ವಿಡಿಯೋನ ದಯವಿಟ್ಟು ನಿಮ್ಮ ಸ್ನೇಹಿತರು ಎಷ್ಟು ಜನ ಅವರೆಲ್ಲರಿಗೂ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ತರಗತಿಗೆ ವಿದಾಯ ಹೇಳ್ತಾ ಇದ್ದೀನಿ. ನಮಸ್ಕಾರ.